ಅಂದ್ರೆ ನಮ್ದು ಒಂದ್ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಬಂದಿತ್ತು. ಅವ್ರು ಜಗಳ ಆಗಿ ತವ್ರ ಮನೆಯಲ್ಲಿ ಹೋಗಿದ್ರು. ಆಯ್ತಪ್ಪ, ನೀವು ಹೇಳಲ್ಲ ನನಗೆ, ಅದು ಸಮಯ ವ್ಯರ್ಥ ಮಾಡ್ತಾ ಇದೀರಿ. ಒಂದು, ಯಾವಾಗ ಮದುವೆ ಆಯ್ತು ಅದನ್ನ ಹೇಳಪ್ಪ. 2017 ರೀ. ನೀವೇ ನೋಡ್ಕೊಂಡು ಮದುವೆ ಆಗಿದ್ದ, ಅಪ್ಪ ಅಮ್ಮ ಮಾಡಿದ್ದ? ಇಲ್ಲ, ಇದು ಅರೇಂಜ್ ಮ್ಯಾರೇಜ್ ರೀ. ಆಯ್ತು. ಅಪ್ಪ ಅಮ್ಮ ಎಲ್ಲಾರು ಸೇರಿ ಹಿರಿಯರು ಮಾಡಿದ್ದು. ಮದುವೆ ಆಗ್ಬೇಕಾದ್ರೆ ನಿಮ್ಗೆ ಎಷ್ಟು ವರ್ಷ? ಅವಾಗ ನನಗೆ 33 ವರ್ಷ ರೀ. ಆಕೆಗೆ ಎಷ್ಟು ವರ್ಷ? ಅವ್ರಿಗೆ 21 ಇತ್ರಿ. ಬಟ್ ನೀವ್ ಅಲ್ದೇನೆ ನಿಮ್ಮ ಅಣ್ಣ ತಮ್ಮದಿರು ಅಕ್ಕ ತಂಗಿದಿರು ಎಷ್ಟು ಜನ? ನಾವು ಅಕ್ಕಾರು ಒಬ್ರೇ ಇದ್ದಾರೆ, ತಮ್ಮಂದಿರಿಲ್ಲ, ಅಣ್ಣನೂ ಇಲ್ಲ. ನನ್ನ ತಾಯಿ, ಅಕ್ಕ ಒಬ್ರು, ನೀವೊಬ್ರು, ಇಬ್ರೇ? ಇಬ್ರೇ. ಸೊ ನಿಮಗೆ ಮದುವೆ ಆಗೋ ಸಮಯಕ್ಕೆ ಅಕ್ಕನಿಗೆ ಮದುವೆ ಆಗಿತ್ತು? ಹಾ, ಆಗಿತ್ತು ರೀ, ಅಕ್ಕಾರದಾಗಿತ್ತು. ಆಯ್ತು, ನೀವು ಮದುವೆ ಆಗಿದ್ರಿ. ಆಗಾದ್ಮೇಲೆ 2022-23 ಒಳಗೆ ನಾವು ಅಲ್ಲಿವರೆಗೂ ಜೀವನ ನಡೆಸಿದ್ವಿ. ಅಲ್ಲಿಂದ ನಡೆಸಿಂದ ಒಂದ್ ಸ್ವಲ್ಪ ಹಂಗೆ ಗಂಡ ಹೆಂಡತಿ ಒಳಗೆ ಸಣ್ಣ ಪುಟ್ಟ ಸಮಸ್ಯೆ ಬರ್ತಿತ್ತು, ಹೊಂದ್ಕೊಂಡು ಹೋಗ್ತಿದ್ವಿ. ಅಲ್ಲಿಂದ ಏನಾಯ್ತ್ರಿ, ಹಂಗ ಸುಮ್ನೆ ತವ್ರ ಮನೆಗೆ ಹೋಗ್ತೇನೆ ಅಂತ ಹೇಳಿ ಹೋದ್ಲು. ಹೋಗಿಂದ ಅಲ್ಲಿಂದ ಮತ್ತೇನ್ ಮಾಡಿಲ್ಲ, ಅಲ್ಲಿ ನಮ್ಮ ಊರಿಗೆ ಹೊಳ್ಳೆ ಬರ್ಲೇ ಇಲ್ಲ, ಹುಷಾರಿಲ್ಲ ಅಂತ ಹೇಳಿ. ಮದುವೆಯಾಗಿ ಎಷ್ಟು ವರ್ಷಕ್ಕೆ ಹೋಗಿದ್ದ ಆ ರೀತಿ? ಆಕಿ 5 ವರ್ಷ ಆಗಿತ್ತು. ಸೊ ಹೋಗ್ಬೇಕು, ಮದುವೆ ಆಗಿಂದ 5 ವರ್ಷ ಮಟ್ಟ ಜೀವನ ಮಾಡಿದ್ರು. ಕೊಟ್ಟ ಕಾರಣ ಏನಪ್ಪ? ಏನು ಸುಮ್ನ ತವ್ರ ಮನೆಯಿಂದ ಪರ್ಸನ್ನಿಂದ ದೂರ ಆದ್ರು. ನನ್ನ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಪ್ಪ. ನಿನ್ಗೆ ಹೇಳೋ ಶಕ್ತಿ ಇಲ್ಲ, ನನ್ನ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡು. ಏನ್ ಕಾರಣ ಕೊಟ್ಟು ತವ್ರ ಮನೆಗೆ ಹೋದ್ರು? ಸುಳ್ಳು ಇಲ್ಲೇ ಅಪಾದ ಮಾಡ್ಕೊಂಡು ಮನೇಲಿ ಏನಾಯ್ತು ಕೇಳಿಸ್ಕೊಳಪ್ಪ. ಹ್ಞೂನ್ರಿ, ಮನೇಲಿ ಏನಾಯ್ತು ಅದನ್ನು ಪ್ರಾಮಾಣಿಕವಾಗಿ ಹೇಳ್ಬೇಕು. ಸುಮ್ನೆ ಹೋಗಿದ್ರು ಅದಕ್ಕೆಲ್ಲ ಬೇಡ. ಏನಾಯ್ತು? ಅತ್ತೆ ಅವ್ರ ನಡುವೆ ಏನಾದ್ರು ಆಯ್ತಾ? ಆಗಿದ್ದಿ ಹೇಳಪ್ಪ. ಇಲ್ಲ, ಸುಖ ಸುಮ್ಮನ ತವ್ರ ಮನೆಗೆ ಹೋಗಿ ಅಲ್ಲೇ ಒಂದು ಸುಖ ಸುಮ್ಮನೆ ಯಾಕೆ ಹೋಗ್ತಾರಪ್ಪ ತವ್ರ ಮನೆಗೆ? ಅಂದ್ರೆ ಇಲ್ಲಿ ಮನ್ಯಾಗಿದ್ದಾಗ ಎಲ್ಲ ಚಂದ ಇದ್ರು ಅವರು. ಚಂದ ಇದ್ದಿಂದ ನಾವು ಏನ್ ಮಾಡಿದ್ವಿ, ನಮ್ ತಾಯಿ ಒಂದು ಅಮಾಸೆ ಬಂತು. ಅಮಾಸೆ ದಿನ ನಾನು ಮನೆ ದೇವ್ರಿಗೆ ಹೋಗೋಣ ಅಂತ ಹೇಳಿದ್ವಿ. ನಾನು ಸ್ನಾನ ಮಾಡಿ ಎಲ್ಲ ಮಾಡಿ ರೆಡಿ ಆದೆ. ನಮ್ ತಾಯಿ ಏನಂದ್ರು, ಅಂಗುಕಲೆ ಅದವ್ರಿ. ತಾಯಿ ಕಾಲ ಅದು ಇದೆ. ಕಾಲ ಎರಡು ಕಾಲ, ಒಂದು ಕಾಲ? ಒಂದೇ ಕಾಲು. ಓಕೆ, ಅಂದ್ರೆ ನಡೆದಾಡ್ಲಿಕ್ಕೆ ಕಷ್ಟನಾ? ಹಾ, ನಡೆದಾಡಕ್ಕೆ ಕುಂತ್ಕೊಂತ ಹೋಗ್ತಾರೆ. ಆಯ್ತು. ಬಟ್ ನಿಮ್ ತಂದೆ ವಿಚಾರ ಇಲ್ಲೆಲ್ಲೂ ಬರ್ತಾನೆ ಇಲ್ಲ? ಅವರೆಲ್ಲಿದ್ದಾರೆ? ನಮ್ ತಂದೆ, ನಾನು ಸಣ್ಣವಿದ್ದ, ನಾನು ಹುಟ್ಟಿ 1 ವರ್ಷಕ್ಕನ ತೀರ್ಕೊಂಡ್ರಂತ್ರಿ. ನಾನು ನೋಡಿಲ್ಲ. ಸದ್ಗತಿ, ಒಳ್ಳೇದಾಗ್ಲಿ. ಈಗ ನಮ್ಮ ಅಜ್ಜಿ ಸಾಕಿದ್ದು ನನ್ನ. ಆಯ್ತು, ನೀವು ಅದೇನು ದೇವ್ರಿಗೆ ಹೋಗೋಣ ಸ್ನಾನಕ್ಕೆ ಹೋದೆ ಅಂತ ಏನೋ ಹೇಳ್ತಿದ್ರೆ, ಅದನ್ನ ಹೇಳಿ. ಅಮಾಸಿ ದಿನ ನಾನು ಸ್ನಾನ ಮಾಡಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೊಂಡು ನಾನು ರೆಡಿ ಆದೆ. ನಮ್ ತಾಯಿ ಏನಂದ್ರು, ನೀನು ಮತ್ತೆ ಇಬ್ರು ಕೂಡ ನೀವು ಹೋಗ್ರಿ ದೇವ್ರಿಗೆ, ನಾನು ಇಲ್ಲಿ ಮನ್ಯಾಗ ಅಡಿಗೆ ಮಾಡ್ತೇನೆ, ಅದನ್ನ ಮಾಡ್ತೇನೆ, ಎಲ್ಲ ರೆಡಿ ಮಾಡ್ತೇನೆ ಅಂತ ಹೇಳಿದ್ರು. ಅದಕ್ಕೆ ನಮ್ಮನೆಯವ್ರು ಏನಂದ್ರು, ಇಲ್ಲ, ನಾನು ನೀ ಹಿರಾಳೋ ನಾ ಹಿರಾಳೋ, ನೀನ ಹೋಗು ಅವನ್ ಕೊಟ್ಟಾಗ ಅಂತಂದ್ರು. ಅಂದ್ರೆ ದೇವಸ್ಥಾನಕ್ಕೆ ಅತ್ತೆ ಗಂಡ ಇಬ್ರು ಹೋಗ್ರಿ, ನಾನು ಇಲ್ಲೇ ಇರ್ತೀನಿ ಅಂತ? ಅಂದ್ರೆ ಗಂಡ ಹೆಂಡತಿ ಕೂಡ ಹೋಗ್ರಿ ಅಂತ ಹೇಳಿದ್ರು ನಮ್ ತಾಯಿ. ಅಲ್ಲಪ್ಪ, ನಿಮ್ ತಾಯಿ ಹೇಳಿದ್ರು ಗಂಡ ಹೆಂಡತಿ ಹೋಗಿ ಅಂತ, ಬಟ್ ನಿಮ್ ಹೆಂಡತಿ ಹೇಳಿದ್ರು ಹಿರಿಯಳ್ ನೀವು, ಹಾಗಾಗಿ ಮಗನ್ ಜೊತೆ ನೀವು ಹೋಗಿ ಅಂತ. ಹೌದು, ಹೇಳಿದ್ರು. ಅಲ್ಲ, ನಾನ್ ಹಿರಿಯಳೋ ನೀನ್ ಹಿರಿಯಳೋ, ನಾ ಹೇಳ್ದಂಗೆ ಕೇಳು, ದೇವ್ರಿಗೆ ಹೋಗಿ ಇಬ್ರು ಹೋಗಿ ಇದು ಮಾಡ್ಕೊಂಬರ್ರಿ. ಮಕ್ಕಳಾಗಿ ಅಂದ್ರೆ ಮಕ್ಕಳಾಗಿದ್ದೆಲ್ಲ ರೀ ನಮ್ಗ. ನಿಮ್ಮ ಅಮ್ಮ ಹೇಳ್ತಿರೋ ಮಾತಿದು? ಹಾ, ನಮ್ಮಮ್ಮ ಹೇಳಿದ ಮಾತು. ನಾನ್ ಹಿರಿಯಳು, ನನ್ನ ಮಾತು ಕೇಳು, ನೀನ್ ಗಂಡನ ಜೊತೆ ದೇವಸ್ಥಾನಕ್ಕೆ ಹೋಗ್ಬಾ, ಅಥವಾ ಮಕ್ಕಳು ಬಾ, ನಾ ಇಲ್ಲಿ ಮನ್ಯಾಗ ಮಾಡ್ಕೊಂತೀನಿ, ನೀವು ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡು ಏನಿದ್ದು ಬರ್ರಿ ಅಂತ ಹೇಳಿದ್ರು. ಆಯ್ತು, ಮನೆ ದೇವರಿಗೆ. ಅದಕ್ಕೆ ಎದುರು ಉತ್ತರ ಏನ್ ಕೊಟ್ಲು, ನಾನ್ ಹಿರಿಯಳು ನೀನ್ ಹಿರಿಯಳು, ನೀನು ನಿನ್ ಮಗ ಕೂಡ ಹೋಗ್ರಿ ಅಂತಂದ್ರು. ನಿಮ್ಮ ಹೆಂಡತಿ? ನಮ್ಮ ಹೆಂಡತಿ. ಅಂದ್ರೆ ಆಕೆ ಮಾತಲ್ಲಿ ಏನ್ ಅರ್ಥ ಇದೆ? ಅದೇನದು ನಾನು ಹಿರಿಯಳು ಅಂದ್ರೆ? ನಿಮ್ ತಾಯಿ ಏನ್ ಡೈಲಾಗ್ ಹೇಳಿದ್ರು ಅದೇ ಡೈಲಾಗ್ ಮತ್ತೆ ಅವ್ರು ರಿಪೀಟ್ ಹೇಳಿದ್ರ? ಅವ್ರ ಹೆಂಗ್ ಹಿರಿಯಳಾಗ್ತಾಳೆ? ನಿಮ್ಮ ಹೆಂಡತಿ ಹೆಂಗ್ ಹಿರಿಯಳಾಗ್ತಾರೆ? ಹಲೋ, ನಿಮ್ಮ ಹೆಂಡತಿ ಹೆಂಗ್ ಹಿರಿಯಳಾಗ್ತಾಳಪ್ಪ ಅಂದೆ? ಅದ ಹಿರಿಯಳ ಆಗಲ್ಲ,
ಬಟ್ ಆಕೆ ಅಹಂಕಾರದ ಮಾತದು. ಆಕೆ ಮಾತು ಅಹಂಕಾರ ಮಾತು ಅಂದ್ರು. ಹ್ಮ್ ನಾನು ಹೇಳ್ದಂಗೆ ಕೇಳ್ತೀವ, ನೀ ಹೇಳ್ದಂಗೆ ಕೇಳ್ತೀವ, ನೀ ಕೇಳಿವ ನಾನು ಅಂತ ಹೇಳಿ ನಮ್ಮ ತಾಯಿ ಅಂದ್ರು. ಹ್ಮ್ ಅಷ್ಟಕ್ಕೆ ಅವರು ಏನೇನೋ ಕಲ್ಪನೆ ಮಾಡ್ಕೊಂಡು ಜಗಳ ಮಾಡಿ ಆಮೇಲೆ ಜಗಳ ಮಾಡಾಕತ್ತಿದ್ರು. ಯಾರು ನಮ್ಮ ತಾಯಿ ಮತ್ತೆ ಆಕೆ ಆಟಕ್ಕೆ ಮಾತಕ್ಕೆ ನನ್ನ ಹೆಂಡತಿ. ನಾನೇನ್ ಮಾಡಿದೆ, ಇವರು ಇದ್ರೊಳಗೆ ಹೆಣ್ಮಕ್ಳೊಳಗೆ ನಾನು ಗಂಡ್ಮಗ ಭಾಗವಹಿಸ್ಬಾರ್ದು, ಅವ್ರು ಏನೇನೋ ಮಾತಾಡ್ಲಿ ನಾನಂತ ದೂರಾಗಿ ಸುಮ್ಮನೆ ಕುಂತೆ. ಆಮೇಲೆ ನಮ್ಮ ತಾಯಿ ಏನಂದ್ರು, ತಮ್ಮ ನೀನು ಪ್ಯಾಂಟ್ ಹಾಕೊಂಡು ನೀನ್ ದೇವ್ರಿಗೆ ಹೋಗು, ಆಕೆ ಬರ್ಲಿಕ್ಕೆ ಕಷ್ಟ ಆಯ್ತು, ನೀ ಹೋಗಿ ಬಾ, ಈ ಹಾಕೊಂಡು ಏನ್ ಹಾಕೊಂಡು ದೇವ್ರಿಗೆ ಹೋಗಿ ಬಂದಿದ್ದು? ಅಂದ್ರೆ ಪ್ಯಾಂಟು ಶರ್ಟು. ಪ್ಯಾಂಟ್, ಓಕೆ ಪ್ಯಾಂಟು ಶರ್ಟ್ ಹಾಕೊಂಡು. ಸೊ ಆಕೆ ಬರ್ದೇ ಹೋದ್ರು ಪರವಾಗಿಲ್ಲ, ನೀನ್ ಹೋಗಿ ಬಾ ಅಂತ. ನೀವ್ ಹೋಗಿ ಬಾ, ತಿಳಿ ಕೆಡ್ಸ್ಕೋ. ಈ ಮಧ್ಯೆ ಒಂದು ಪ್ರಶ್ನೆ, ಇಲ್ಲಿ ಮಕ್ಕಳು 5 ವರ್ಷ ಆದ್ರೂ ಮಕ್ಕಳು ಆಗಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ಅಮ್ಮನಿಂದ ನಿಮ್ಮ ಹೆಂಡತಿಗೆ ಏನಾದ್ರೂ ತಪ್ಪು ಮಾತುಗಳು ಬರ್ತಾ ಇದ್ವಾ? ಇಲ್ಲ ಏನಿಲ್ಲ, ಹಂಗಿದ್ದಿದ್ದೇ ಇಲ್ಲ ನಾವು. ಮಕ್ಕಳಾಗಿಲ್ಲ ಅಂತ ಸ್ವಯಂ ನಿಮ್ಮ ಹೆಂಡತಿಗೆ ಏನಾದ್ರೂ ತುಂಬಾ ಬೇಸರ ಇತ್ತ? ಬೇಸರ ಇತ್ತು. ನಮ್ ತಾಯಿಯಿಂದ ಒತ್ತಡ ಏನಿರ್ಲಿಲ್ಲ? ನಮ್ ತಾಯಿಗೆ ಏನಿದೆ ಇಲ್ಲ ರೀ. ಬೇಸರ ಅಂತಂದ್ರ ನನ್ನ ಹೆಂಡತಿಗೆ ಬೇಸರ ಆಗಿತ್ತು. ಆದ್ರೂ ಮಕ್ಕಳಂದ್ರೆ 2 ಸಲನೂ ಅಬೋಷನ್ ಆಗಿತ್ತು ನಮ್ಗೆ, ನನ್ನ ಹೆಂಡತಿಗೆ. ಅಂದ್ರೆ ಮಕ್ಕಳದು ಒಂದು ಗರ್ಭಕೋಶ ಏನೋ ಚಿಕ್ಕದಿದೆ, ಬೆಳವಣಿಗಿಲ್ಲ, ಸ್ವಲ್ಪ ವೀಕ್ನೆಸ್ ಇದ್ಲು ಆರೋಗ್ಯದೊಳಗ. ಅವರು ಡಾಕ್ಟರ್ ಕಡೆ ತೋರಿಸಿದಾಗ ಎಲ್ಲ ಅವರು ವೀಕ್ನೆಸ್ ಅದಾಳ, ಆಕಿಗೆ ಬೆಳವಣಿಗಿಲ್ಲ, ರಕ್ತ ಕಡಿಮೆ ಇದೆ, ಆಕೆ ಊಟ ಮಾಡ್ಬೇಕು, ಅದ್ ಮಾಡ್ಬೇಕು, ತೋರ್ಸ್ಬೇಕು ಅಂತ ಎಲ್ಲ ಹೇಳಿದ್ರು ಅವರು. ಹಂಗಾಗಿಂದ ಅವರು ಆಯ್ತು ಅಂತ ಹೇಳಿ ನಾವೆಲ್ಲ ದವಾಖಾನೆ ತೋರ್ಸಿದ್ವಿ, ಎಲ್ಲ ಮಾಡಿದ್ವಿ. ಆದ್ರೂ ನಮ್ ಗಂಡ ಹೆಂಡತಿ ಏನು ಒಟ್ಟ ಜಗಳ ಅನ್ನುವಂಥದ್ದು ಇದ್ದಿದ್ದಿಲ್ಲ ನಮ್ದು. ಇಲ್ಲದ ಕಾರಣ 5 ವರ್ಷನೂ ಜೀವನ ಮಾಡ್ಕೊಂಡ್ ಬಂದೆ. ಅದರಲ್ಲಿ ಮಧ್ಯಂತರ 5 ವರ್ಷದೊಳಗ 3 ವರ್ಷದ ಹಿಂದೆ ಅವ್ರ ತಾಯಿ ನನ್ನ ಹೆಂಡತಿಗೆ ನೀನು ಡೈವರ್ಸ್ ಕೊಟ್ಟ ಬಾ ಅಂತ ಹೇಳಿ ಕಳ್ಸಿದ್ಲಂತ. ಏನ್ ಕಾರಣಕ್ಕೆ? ಅದು ಏನೋ ಗೊತ್ತಿಲ್ಲ, ಕಾರಣ ಗೊತ್ತಿಲ್ಲ, ಆಕಿ ಕಳ್ಸಿದ್ಲಂತ. ಅದು ನಾವು ಗದ್ದೆಗೆ ಹೋದಾಗ, ಇಲ್ಲಿ ನಮ್ಮ ಹೊಲ ಅಂತಲ್ರಿ, ಹೊಲಕ್ ಹೋದಾಗ ನಾವು ಇಬ್ರು ಗಂಡ ಹೆಂಡತಿ ಹೋದಾಗ ಆಕೆನೆ ಬಾಯಿ ಬಿಟ್ಟು ಹೇಳಿದ್ಲು, ಯಾರು ನನ್ನ ಹೆಂಡತಿ. ಹಿಂಗ ಅವ್ವ ನಾನು ಹಿಂಗ ಕಲಿಸ್ಕೊಟ್ಲು, ಡೈವರ್ಸ್ ಕೊಡ್ತೇನೆ ಅಂತ ಹೇಳು. ಯಾಕಂದ್ಲು, ನೀ ಏನಂದಿ ಅಂದೆ. ಇಲ್ಲ ನಾ ಏನನ್ಲಿಲ್ಲ, ಸುಮ್ನೆ ಬಂದೆ. ಆಯ್ತು ಬಿಡು, ನೀ ಇಷ್ಟ ಹೇಳಿದೆ ನನಗೇನು ಅಂತ ಹೇಳಿ ನಾವು ಸುಮ್ನೆ ಅದನ್ನ ಇದು ಮಾಡ್ಕೊಳ್ಲಿಲ್ಲ, ನಾನು ಹೆಚ್ಚಿಗೆ ತಗೊಳ್ಳಿಲ್ಲ, ಹೋಲ್ಬಿಡು ಅಂತೇಳಿ. 3 ವರ್ಷದ ನಂತರ ಬರೀ ಅವ್ರ ತಾಯಿಗೆ ನಮ್ಮ ಮ್ಯಾಲ ಬರೇ 1 ಗುಂಜಿ ಬಂಗಾರ ಮಾಡಿಲ್ಲ, ನಾವು ಹೊಲ ಇದು ಮಾಡಿ ಎತ್ತಿನ ಮಾರಿ ಕೊಟ್ವಿ, ಅದನ್ನ ಮಾಡಿ ಕೊಟ್ವಿ ಅಂದ್ರು. ನಾನೇನೇನೆ ನೋಡ್ರಿ, ಮದ್ವೆ ಮಾಡೋದು ಮಾಡಿರಿ, ಮಕ್ಕಳು ಮದ್ವೆ ಮಾಡ್ಬೇಕಂತ ಮಾಡಿರಿ ಮಗಳದು. ನಾನು ನಿನಗೇನು ಕೇಳಾಕತ್ತಿಲ್ಲ. ಹಲೋ, ಹೇಳಪ್ಪ. ಅದೇ ನಾನೇನು ನಿಮ್ಗೆ ವರದಕ್ಷಿಣೆ ಕೊಡು, ಇದು ಕೊಡು, ಅದನ್ ಕೊಡು, ಇದನ್ ಕೊಡು ಅಂತ ಏನ್ ಕೇಳಿಲ್ಲ. ನಿಮ್ಮ ಮಗಳನ್ನು ಚಂದಾಗಿ ನೀನು ಬಂಗಾರ ಮಾಡಿಸಿ ಹಾಕೋಕ್ಕಿಂತ ಈಗ ಬಂಗಾರದಂಗ ನೋಡ್ಕೋಕತ್ತೇನಲ್ಲ, ಸಾಕಲ್ಲ, ನಿಮಗೆ ಇನ್ನೇನ್ ಬೇಕು ಅಂತ ಅಂದೆ ನಾನು. ನನ್ನ ಮಗಳಿಗೆ ನೀನು 1 ಗುಂಜಿ ಬಂಗಾರ ಮಾಡಿ ಹಾಕಿಲ್ಲ, ಅದು ಇಲ್ಲ, ನಮ್ದು ಬಡತಾನೈತಿ, ಈಗ ಬಂಗಾರ ತಗೊಳ್ಳೋ ಅಷ್ಟು ನನ್ ಕೆಪಾಸಿಟಿ ಇಲ್ಲ, ನಾನು ಮುಂದೆ ಚಲೋ ಅಂದ್ರೆ ನಾನು ಬಂಗಾರ ಕೊಡಿಸ್ತೇನೆ ಅಂತ ಅಂದೆ ನಾನು. ಅಷ್ಟಕ್ಕೆ ಅವರು ಇದು ಮಾಡ್ಕೊಂಡು ಏನೇನೋ ಮಾತಾಡಿ ಆಮೇಲೆ ನನ್ನ ಮೇಲೆ ಏನೇನೋ ಬೇರೆ ಮಾತಾಡಿ ಕೊಡಬಾರ್ದಿತ್ತು, ಹಂಗ ಹಿಂಗ ಅಂತೇಳಿ ಹೋಗ್ಬಿಟ್ರು. ಹೋಗಿಂದ ಈಗ ನನ್ನ ಹೆಂಡತಿ ಹೊಟ್ಟಿಲಿದ್ದರು ಆ ಟೈಮ್ದಾಗ. ಎಲ್ಲಿದ್ರು? ಹೊಟ್ಟಿಲಿದ್ರು, ಅಂದ್ರ ಗರ್ಭಿಣಿ ಇದ್ಲು. ಗರ್ಭಿಣಿ ಇದ್ಲು. ಗರ್ಭಿಣಿ ಇದ್ದಾಗ ಅವರು ಮಗಳನ್ನ ನೋಡಾಕ ಬರ್ಲಿಲ್ಲ, ಯಾವ್ದ ಮೇಲೆ ಸೇವ ಮಾಡಿ ಬರ್ಲಿಕ್ಕೆ ಅಷ್ಟೊತ್ತು ಬಿಡು ಅಂತ ಹೇಳಿ ನಾನು ಏನಂತ ಇದು ಮಾಡ್ಲಿಲ್ಲ. ಅಂದ್ರೆ ಆಕೆಗೆ ಅಸಮಾಧಾನ ಇದ್ದಿದ್ದು ನೀವು ಮಗಳಿಗೆ ಬಂಗಾರ ಮಾಡಿಸಿಲ್ಲ ಅಂತ?
ಹಾ ಹೌದು ಹೌದ್ರಿ. ಇದು ಹಂಗ ಆ ರೀತಿ ಹೋದ್ಮೇಲೆ ನಿಮ್ಮ ಹೆಂಡತಿ ಗರ್ಭಿಣಿ ಆದ್ರೂ ಕೂಡ ಅದು ವಿಷಯ ಗೊತ್ತಾದ್ರೂ ಕೂಡ ಅವ್ರು ಬರೋ ಪ್ರಯತ್ನ ಮಾಡ್ಲಿಲ್ಲ. ಬರ್ಲಿಲ್ಲ. ಸರಿ, ನಮ್ಮ ಮೇಲೆ ಹವ ಮಾಡುದು. 3 ವರ್ಷದ ದಿನಾನು ಇಲ್ಲಿ ಗಂಡನ ಮನೆಗಂತೂ ಅವರು ತವ್ರ ಮನೆಯವರು ಒಬ್ರು ಬರ್ಲಿಲ್ಲ, ನೋಡಾಕಂತೂ ಬರ್ಲಿಲ್ಲ. ಆಗಾಗ ಹೋಗಿ ಬರ್ತಿದ್ರಾ? ಯಾರು? ನಾವ್ ಹೋಗ್ತಿದ್ವಿ. ಅವ್ರು ಬರ್ತಿದ್ದಿಲ್ಲ. ಅವ್ರು ಬಂದ್ರು ನೀವು ಹೋದ್ರು ಎರಡು ಒಂದೇ ಆಯ್ತಲ್ಲಪ್ಪ. ಹಾ, ಅವ್ರು ಇಲ್ಲಿ 3 ವರ್ಷದಿಂದ ಸನಿಯಕ್ ಆಗ್ಲಿಲ್ಲ, ಮಾತಾಡ್ಲಿಲ್ಲ, ಚೆನ್ನಾಗಿ ಫೋನ್ ಹಚ್ಚಲಿಲ್ಲ. ಮಗಳು ಕೂಟಾಗ ಮಾತಾಡ್ತಿದ್ರು, ಮಾತಾಡ್ಬಿಡು ಅಂತಿದ್ದೆ, ಏನಿಲ್ಲ. ಆಮೇಲೆ ನನ್ನ ಹೆಂಡತಿನೂ ಅವ್ರ ಮೇಲೂ ಇದು ಇತ್ತು, ಏನಂದ್ರೆ ನಮ್ ತಾಯಿ ನಮ್ ತಂದೆ ಬರ್ಲಿಲ್ಲ ಅಂದ್ರೆ ಅಷ್ಟೊತ್ತು ಬಿಡು, ನಾನು ನೋಡ್ಲಿಕ್ಕೆ ಅಷ್ಟೊತ್ತು. ಇನ್ನು ಅವ್ರಿಗೆ 3 ಮಂದಿ ಇವ್ರು ಒಟ್ಟು ಅಕ್ಕ ತಂಗಿಯರು 4 ಮಂದಿ ರೀ, ಹೆಣ್ಮಕ್ಳು. ಒಬ್ಬ ಮಗ ಅದಾನ. ಅದಾನಂದ್ರು ಅವ ಹಿರಿಯವ, ಇವ್ರಿಗೆ 4 ಮಂದಿಗೂನು ದೊಡ್ಡವ, ಎಲ್ಲರಿಗಿಂತ ಹಿರಿಯವ. ಆಮೇಲೆ 4 ಮಂದಿ ಕೂಡ 3 ಮಂದಿಗೂನು ಹೋಗ್ತಿದ್ರು ಬರ್ತಿದ್ರು. ನನ್ನ ಆಸೆ ಏನು, ನನ್ ಮನೆಗೆ ಯಾಕೆ ಬರಲ್ಲ ನೀವು, ವಸ್ತಿ ಉಳಿಂಗಿಲ್ಲ ಯಾಕ? ಸೊ ನಿಮ್ಮ ಮಕ್ಕಳಿಗೆ ನಿಮ್ಮ ಶ್ರೀಮತಿಯವ್ರಿಗೆ ಅದ್ರ ಬಗ್ಗೆ ಬೇಸರ ಇತ್ತು, ಬಿಡ್ರಿ ಹೋದ್ರು ನಾವು ಚೆನ್ನಾಗಿರೋಣ ಅನ್ನೋತಿತ್ತ? ಹೌದು, ಹಂಗಿತ್ತು. ಇದ್ರು ಇಲ್ಲೆಲ್ಲ, ಇಲ್ಲಿ ಆಜು ಬಾಜು ಗದ್ದೆ ಕರ್ಕೊಂಡ್ ಹೋಗ್ತಿದ್ರಲ್ಲ ಕೆಲ್ಸಕ್ಕೆ. ಅವಾಗೆಲ್ಲ ಅವರು ಕೇಳಿದಾಗ, ಯಾಕೋ ನೇತ್ರ ನಿಮ್ ತಾಯಿ ಬಂದಿಲ್ಲ, ನಿಮ್ಮ ಯಾರು ತವ್ರ ಮನೆಯವ್ರು ಬಂದಿಲ್ಲ, ನೀವು ಹೋಗೋದಿಲ್ಲ? ಇಲ್ಲ, ಅವರು ಸಬರಿನ ತೆಗಿಬೇಡ, ಬಿಡ್ರಿ ಹೋಗ್ಲಿ, ನನಗ್ ಬೇಕಾಗಿಲ್ಲ, ಬರೋದು ಬೇಕಾಗಿಲ್ಲ, ನಾವ್ ಹೋಗೋದು ಬೇಕಾಗಿಲ್ಲ, ಅವ್ರ ಹೆಸರ ತೆಗಿಬೇಡ್ರಿ ಅಂತಿದ್ಲು. ಆಯ್ತಪ್ಪ, ಈಗ ಈ ದಿನಕ್ಕೆ ಬಾರಪ್ಪ. ಈಗ ಇಲ್ಲಿ ದೇವ್ರಿಗೆ ಹೋಗಬಾ ಅನ್ನೋ ವಿಚಾರಕ್ಕೆ ಆ ರೀತಿ ತಾಯಿ ಮತ್ತೆ ಸೊಸೆ ನಡುವೆ ಅಥವಾ ಹೆಂಡತಿ ನಡುವೆ ಆಯ್ತು. ಬಟ್ ಅಂದಿದ್ದಕ್ಕೆ ನಾನೇನ್ ಮಾಡಿದೆ, ಹೊರಟು ನಿಂತೆ ನಾನು ದೇವಸ್ಥಾನಕ್ಕೆ. ಇವಳು ನನ್ನ ಹೆಂಡತಿ ಸುಖ ಸುಮ್ಮನೆ ನನ್ನ ಕೂಟ ಜಗಳ ತಗಲು. ಅಲ್ಲ, ಈಗ ಒಂದು ಪ್ರಶ್ನೆ, ನಿಮ್ಮ ತಾಯಿಯವ್ರ ಹಂಗ ಅಂದಾಗ ಇದ್ದಕ್ಕಿದ್ದ ಆ ಮಟ್ಟಿಗೆ ರೊಚ್ಚಿಗೆ ಹೇಳಲಿಕ್ಕೆ ಕಾರಣ ಅಂದ್ರೆ ಹಿಂದೇನಾದ್ರೂ ಹೊಗೆ ಆಡ್ತಿತ್ತು ಅಥವಾ ಆ ದಿನ ಮಾತ್ರ ಹಂಗಾಡಿದ್ದ? ಅಂದ್ರೆ ಇದು ಏನಾಗುತ್ತೆ, ನಾವು ಎಲ್ಲಾ ಚಂದ ಇದ್ವಿ, ನಮ್ಮ ಕುಟುಂಬದ ಒಳಗ, ನಮ್ಮ ಇಲ್ಲಿ ಗಂಡನ ಮನೆ ಒಳಗೆ ಎಲ್ಲಾರು ಚಂದ ಇದ್ವಿ. ಅವರು ನಾದ್ನೇನು ಅಂದ್ರೆ ನಮ್ಮ ಅಕ್ಕ ಸಿಸ್ಟರ್, ನಮ್ ಸಿಸ್ಟರು, ನಾನು, ನನ್ನ ಹೆಂಡತಿ ಮತ್ತೆ ನಮ್ ತಾಯಿ, ನಮ್ಮೂರು ನಾವು ಒಟ್ಟರು ಚಂದ ಇದ್ವಿ ಇಲ್ಲಿ 4 ಮಂದಿನು. ಆದ್ರೆ ಏನಾಗಿದೆ, ನಮ್ ಸಿಸ್ಟರ್ದು ಗಂಡನ ಮನೆಯೊಳಗ ನಮ್ಮ ಮಾವ ಕುಡಿತಾನ್ರಿ. ಸ್ವಲ್ಪ ಅವ್ರು ಏನ್ ಮಾಡ್ತಿದ್ದ, ಕುಡಿದು ನಿಷೇಧ ಒಳಗ ಬಡಿದು ಮಾಡಿದ್ಬಿಟ್ಲೆ ತ್ರಾಸ್ ಕೊಟ್ಬಿಟ್ಲೆ ಇಲ್ಲಿ ಬರ್ತಿದ್ರು. ಅವ್ರು ಬಂದ್ಬಿಟ್ಲೆ ಮತ್ತೆ ಆಕೆ ಆರಾಮಾಗೋ ಮಟನು ಮೊದ್ಲ ವೀಕ್ನೆಸ್ ಇದ್ಲು ನಮ್ಮ ಅಕ್ಕಾರ. ಮತ್ತೆ ಇದ್ದು ಒಂದು 15-20 ದಿನ ಅಂದ್ಬಿಟ್ಲೆ ಇದ್ದು ಮತ್ತು ಆಕೆ ಅವ್ ಗಂಡ ಮತ್ತೆ ಏನಾರ ಮಾಡಿ ಫೋನ್ ಮಾಡಿ ಕರ್ಸು ಅನ್ನೋದು ಅಥವಾ ಕರ್ಕೊಂಡು ಹೋಗೋದು ಹಿಂಗ್ ಮಾಡ್ತಿದ್ದಾರೆ. ಆ ಉದ್ದೇಶ ಕಟ್ಕೊಂಡು ನಾನು ಒಂದಿನ ಏನಾಯ್ತು, ನಮ್ ಸಿಸ್ಟರ್ಗೆ ಸೀರಿಯಸ್ ಬಾಳ ಆಗಿತ್ತು, 4 ಪಾಯಿಂಟ್ ಮಾತ್ರ ರಕ್ತ ಉಳಿದಿತ್ತು, ವೀಕ್ನೆಸ್ ಆಗಿಬಿಟ್ಟಿದ್ರು. ಆಕಿಗೆ ಇದು ಏನಂತಾರೆ, ಮೈ ಮೇಲೆ ರಕ್ತ ಹೋಗ್ತಾ ಇತ್ತಲ್ರಿ, ಆ ಟೈಪ್. ಅದು ವಾರಾನ್ಗಟ್ಲೆನು ಆ ತರ ತ್ರಾಸ ಆಗಿತ್ತು. ಅವರು ಸರ್ಕಾರಿ ದವಾಖಾನೆ ಒಳಗೆ ತೋರಿಸಿದಾಗ, ಇಲ್ಲ ಈಗೀಗ ಬಹಳ ವೀಕ್ನೆಸ್ ಆಗ್ಯಾಳ, ಮತ್ತೆ 4 ಪಾಯಿಂಟ್ ರಕ್ತ ಐತಿ, ಮತ್ತೆ ಈಗ ಬದುಕೋದು ಕಷ್ಟ ಆಕೈತಿ, ನೀವು ಅಡ್ಮಿಟ್ ಮಾಡ್ಬೇಕು KIMSಗೆ ಅಂತ ಹೇಳಿದ್ರು. ನಾನ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಆಕಿಗೆ 40-50 ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ನಮ್ಮ ತವ್ರ ಮನೆಯಿಂದನ. ಮಾಡಿ ತೋರಿಸಿ ಆಕಿನ ಆರಾಮ್ ಮಾಡಿಂದ ಎಲ್ಲ ಚೊಕ್ಕ ಆಗಿ ನಾ ಒಂದಿಷ್ಟು ದಿನ ಇಲ್ಲಿ ಇಟ್ಕೊಂಡಿದ್ದೆ. ಇತ್ತ ಉಳಾಕು ಬಾರದು, ನುಂಗಾಕು ಬಾರದು. ನಿಮಗೇನ್ ತೊಂದ್ರೆ ಇಲ್ಲ, ಬಟ್ ಹೆಂಡತಿಗೆ ಅದ್ರ ಬಗ್ಗೆ ಅಸಮಾಧಾನ ಇತ್ತಾ? ಅಸಮಾಧಾನ ಆಕಿಗಿರ್ಲಿಲ್ಲ, ಅವ್ರ ತವ್ರ ಮನೆ ಒಳಗಿತ್ತು. ಅವ್ರ ತವ್ರ ಮನೆಗಿದ್ರೆ ನಿಮ್ಗೆ ಫೋನ್ ಮಾಡಿ ಕೇಳೋದು. ಆಮೇಲೆ ಆಕೆ ಯಾಕೆ ಇಲ್ಲೇ ಅದಾಳ, ಆಕೆ ಯಾಕೆ ತವ್ರ ಮನೆಗೆ ಗಂಡನ ಮನೆಗೆ ಹೋಗ್ಬೇಕು, ಹೋಗು ಹಂಗಲ್ಲ ಯಾಕ ಅಂದ್ರೆ ಅವ್ರಮ್ಮ ಇಲ್ಲೇ ಯಾಕೆ ಇರ್ತಾಳ, ಈಕಿಗಿದ್ದಿದ್ದಿಲ್ಲ, ಈಕಿನ ತಲೆಯಾಗ ತುಂಬ್ತಿದ್ರು ಅವ್ರು. ಬಟ್ ಅಲ್ಲಿಂದ ನಿಮ್ ಹೆಂಡತಿ ತಲೆಗೂ ಅದು ಶಿಫ್ಟ್ ಆಯ್ತು? ಹೌದು, ಶಿಫ್ಟ್ ಆಯ್ತು. ಬದಲಾಗ್ಲಿಕ್ಕೆ ಶುರುವಾದ್ಲು. ಹಾ, ಅದು ದ್ವೇಷ ಚಲೋ ಆಗ್ಬಿಡ್ತು. ಅವ್ರು ಏನು ಹೇಳ್ತಾರೋ ಆಕಿ ಕಲಿಯೋದು,
ಆಮೇಲೆ ಇಲ್ಲಿ ಊರನ್ನೆಲ್ಲ ನಮ್ಮ ಗಂಡನ ಇಲ್ಲಿ ನನ್ನ ಮನೆಯಲ್ಲಿ ಇಡೇ ಊರ ಹೇಳ್ತೈತಿ ಆಕಿ ಬಗ್ಗೆ, ಯಾವುದು ಕೆಟ್ಟದ್ದು ಹೇಳಿಲ್ಲ. ಗಂಡ ಹೆಂಡತಿ ಅಂದ್ರೆ ಏನು ಜೋಡಿಲಿ ಹೋಗ್ತೀರಿ, ಯಾವ ದೇವಸ್ಥಾನ, ಯಾವ ಕಾರ್ಯಕ್ರಮ, ಇಬ್ರು ಕೂಡ ಹೋಗ್ತಿದ್ವಿ. ಅಷ್ಟು ಚಂದ ಇದ್ವಿ. ಅವರ ತಾಯಿಯಿಂದನ ನನ್ನ ದೂರ ಮಾಡಿಬಿಟ್ರು. ಯಾರ ತಾಯಿಯಿಂದ? ಅವ್ರ ತಾಯಿ, ನನ್ನ ಹೆಂಡತಿ ತಾಯಿ. ದೂರ ಮಾಡ್ಲಿಲ್ಲ, ಅವರೇ ದೂರ ಆದ್ರು. ಹ್ಮ್. ದೂರ ಮಾಡಿದ್ರು, ದೂರ ಆದ್ರು, ವ್ಯತ್ಯಾಸ ಇದೆ ಹೌದಲ್ಲಯ್ಯ? ಅಂದ್ರೆ ನನ್ನ ಹೆಂಡತಿನೂ ದೂರ ಮಾಡಿದ್ರು ಅವರಿಂದ. ಸ್ವಲ್ಪ ಅಂದ್ರೆ ಇನ್ನೂ ಇದು ಕಥೆ ದೊಡ್ಡದಿದೆ. ಆಯ್ತು, ಈಗ ನಿಮ್ಮ ಹೆಂಡತಿ ಹೊರಟು ನಿಂತ್ಕೊಂಡ್ರು ಅಂದ್ರೆ ಅದೊಂದೇ ಕಾರಣ ಅಲ್ಲಿ ಹೊರಟು ನಿಲ್ಲಿಕ್ಕೆ? ಅಂದ್ರೆ ಈ ಹಿಂದೆ ಅದಕ್ಕೆ ಬಹಳ ಬುನಾದಿ ಇತ್ತು, ಬಟ್ ಅದೊಂದು ನೆಪವಾಯ್ತು ಆ ದಿನ. ಹಾ, ನೆಪವಾಯ್ತು ರೀ. ಆದ್ರೆ ನಾನು ಏನ್ ಹಂಗ ಇದ್ದಿದ್ದಿಲ್ಲ. ಆಕಿನ ತಲೆ ಆಗ್ತೋಣಿ ಒಂದ್ ಏನಾಯ್ತಂದ್ರೆ ಇದು ಘಟನೆ ನಡೆಯುವ ಹಿಂದಿನ ದಿನ ನಾವ್ 3 ವರ್ಷ ಆಗಿತ್ತಲ್ಲ ಹೋಗ್ಲೆ, ನಾವು ಏನ್ ಮಾಡಿದ್ವಿ, ಅವರು ತಂದೆಯವರು ಅವಕಿಗೆ ಫೋನ್ ಮಾಡಿದಾಗ, ನೀನು ನಿಮ್ಮ ಅಪ್ಪರಿಗೆ ಜಾತ್ರೆಗೆ ಬಾ ಅನ್ನು, ಕರ್ಕೊಂಡು ಹೋಗನ್ನು, ಯಾಕೆ ದ್ವೇಷ ಮಾಡ್ತೀನಿ, ಯಾಕೆ ಫೋನ್ ಹಚ್ಚಂಗಲ್ಲ ಅಂತ ಹೇಳಿ ನಾವನ್ನ ಕಲಿಸ್ಕೊಟ್ಟಿದ್ವು ನನ್ನ ಹೆಂಡತಿಗೆ. ನಮ್ ತಾಯಿನೂ ಹಂಗ ಅಂದಿದ್ಲು. ಆಮೇಲೆ ನಾನು ನಮ್ಮ ಅವ್ರ ಕೂಟಾಗ ಮಾತಾಡ್ತಿದ್ದಿಲ್ಲ. ಅವ್ರ ಹಂಗ ಮಾಡೋದಕ್ಕ ಫೋನ್ ನಾನು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿದ್ದಿಲ್ಲ, ಏನಿಲ್ಲ. ಆ ರೀತಿಯಾಗಿ ನಾನು ಏನು ಅವ್ರಿಗೆ ಜೊತೆ ಮಾತಾಡ್ತಿಲ್ಲ. ನೋಡಿ ನೇತ್ರ, ನಿಮ್ಮಪ್ಪ ಹಚ್ಚಿದ್ರು, ನಿಮ್ಮವ್ವ ಹಚ್ಚಿದ್ರು ಅಂತ ಹೇಳ್ತಿದ್ದೆ ನಾನು ಅಷ್ಟೇ ಫೋನಿಗೆ. ಆಮೇಲೆ ಅವರು ಫೋನ್ ಹಚ್ಚಿದಾಗ, ಇಲ್ಲ ಕರ್ಯಾಕ್ ಬರ್ತಾರಂತ್ರಿ, ನಮ್ಮ ಅಪ್ಪಾರು ಬರ್ತಾರಂತ, ನಾಳೆ ರೆಡಿ ಆಗಂದಾರ. ಆಯ್ತು ಬಾ, ರೆಡಿ ಆಗು, ನಾನು ನೀವು ಹೋಗಿ ಅಂತ ಹೇಳಿದ್ದೆ ನಾನು. ಮಾರನೇ ದಿನ ಬಂದ್ರು, 1 ತಾಸು ಇದ್ರು. ಏನು ಅದ್ರ ಬಗ್ಗೆ ಯಾವುದು ಇಲ್ಲಿ ಹೆಂಗೈತಿ, ಏನು ನಿಮ್ ಜೀವನ ಹೆಂಗಂತ ಏನು ಒಂದ್ ಮಾತನ್ನು ಕೇಳಲಿಲ್ಲ. ಕರ್ಕೊಂಡು ಹೋಗ್ತೇನ್ರಿ ಅಂದ್ರು. ಆಯ್ತು ಕರ್ಕೊಂಡು ಹೋಗ್ರಿ. ಅವ್ರ ಜಾತ್ರೆಗೆ ಅಂತ ಕರ್ಕೊಂಡು ಹೋದ್ರು ತವ್ರ ಮನೆಗೆ. ಅಲ್ಲಿಂದ 1 ತಿಂಗಳ ಜಾತ್ರೆಗೆ ಇದ್ರು. 1 ತಿಂಗಳವರೆಗೂ ಅಲ್ಲೇ ಇದ್ರು ತವ್ರ ಮನೆಯವರು. ನನ್ನ ಪರಿಸ್ಥಿತಿ ಏನಾಗಿತ್ತಂದ್ರೆ, ಘಟನೆ ನಂದು ಮೂಲವ್ಯಾಧಿ ಅಂತ, ನೀವು ರಕ್ತ ಮೂಲವ್ಯಾಧಿ ಅಂದ್ರೆ ಅದನ್ನ ಪೈಲ್ಸ್ ಅಂತಾರೆ. ಹಾ, ಪೈಲ್ಸ್ ಅಂತಾರೆ. ಪೈಲ್ಸ್ ಇದ್ರ ನನಗೆ ರಕ್ತ ಹೋಗ್ತಿತ್ತು. ನಾನು ಹುಬ್ಳಿಯಲ್ಲಿ ಏನು ಪ್ರೈವೇಟ್ ಫ್ಯಾಕ್ಟರಿ ಒಳಗೆ ಹೋಗ್ತಿದ್ನಲ್ಲ. ಅಂದ್ರೆ ತಾಯಿ ಅಂಗವಿಕಲೆ ಅಂದ್ರೆ ಸ್ವಲ್ಪ ಬೇರೆ ನಿಮ್ಮನ್ನ ಸತ್ಕಾರ ಮಾಡುವಷ್ಟು ಶಕ್ತಿ ಅವತ್ತಿಗೆ ಇತ್ತ ಅವ್ರಿಗೆ? ಹಾ, ಇತ್ರಿ. ನಿಮ್ಮನ್ನ ನೋಡ್ಕೊಂಡು ಅಥವಾ ಹೆಂಡತಿ ಮಾಡ್ಬೇಕಾದ ಊಟ ಬಡಿಸೋದು ಅಥವಾ ನಿಮ್ಗೆ ಎಲ್ಲ ಮಾಡ್ತಾರೆ, ಈಗೂ ಮಾಡ್ತಾರೆ ನಮ್ ತಾಯಿ. ಆಯ್ತು. ಸೊ ಆಕೆ ಒಂದ್ ಕೆಲಸ ಮಾಡಕತ್ತಿದ್ರ, ನಮ್ ತಾಯಿ ಒಂದ್ ಕೆಲಸ ಮಾಡ್ತಾಳ. ಅಂಗವಿಕಲ ಅಂದ್ರು ಕೆಲಸ ಮಾಡ್ತಾಳ. ಸೊ ನೀವು ಜಾತ್ರೆಗೆ ನೀವೇ ಒತ್ತಾಯ ಮಾಡಿ ಕಳಿಸಿ ತಪ್ಪು ಮಾಡ್ಬಿಟ್ಟೆ ಅನ್ನಂಗ ಆಯ್ತು ಆಮೇಲೆ? ಹೌದ್ರಿ, ನಾವು ಅದನ್ನ ತಪ್ಪು ಮಾಡಿದ್ವಿ. ಅಂದ್ರೆ ಅವಳು ಹೋಲಿ ಎಲ್ಲಿ ಹೋಗೋದಲ್ಲ, ತವ್ರ ಮನೆ ತಾಯಿ ಅನ್ನುವಂಥದ್ದು ಇರುತ್ತೆ. ಈಗ ನಮ್ದು ನಮ್ಮ ಅಕ್ಕಂದ ಹೆಂಗೈತ್ರಿ, ಮತ್ತ ಆಕಿನೂ ಒಂದ್ ಹೆಣ್ಣಲ್ಲ, ತವ್ರ ಮನೆಗೆ ಹೆಂಗ್ ಬರ್ತಾಳ ಹಂಗ ಹೋಗುದು ಬರುದು ಮಾಡ್ಲಿ, ಒಂದಿಟ್ಟು ಹೋಗ್ಲಿ, ಆಸೆ ಇರ್ತೈತಿ ಅಂತ ಹೇಳಿ ನಾವು ಕಳ್ಸಿದ್ವಿ. ನಮ್ಮ ಉದ್ದೇಶ. ಅಲ್ಲಿ 1 ತಿಂಗಳು ಇದ್ಲು. ನನಗ್ ಏನಾಗಿತ್ತು ಅಂದ್ರೆ, ಪೈಲ್ಸ್ ಅನ್ನಲ್ರಿ, ಆ ಪೈಲ್ಸ್ ಇದ್ದಿದ್ದ ಕಾರಣಕ್ಕಾಗಿ ನನಗೇನಾಯ್ತು, ನಮ್ಮ ಮಾಲೀಕರು, ಕಂಪನಿ ಮಾಲೀಕರು, ಅವರು ತೋರ್ಸಿದ್ದು, ಆಮೇಲೆ ಆಟ ತೋರ್ಸೋದು, ಇದು ಮಾಡಿದ್ರು. ಅವಾಗ ವಿಪರೀತ ಆಯ್ತು ನನಗೆ ಪೈಲ್ಸ್, ರಕ್ತ ಹೋಗುದು. ಅಲ್ಲಿ ವೀಕ್ನೆಸ್ ಆಗಿಂದ ಅವರು ಎಲ್ಲ ದವಾಖಾನೆ ತೋರಿಸಿ ಏನ್ ಬಂದ್ರು, ಇಲ್ಲ ನೀನು ಒಂದ್ ಸ್ವಲ್ಪ ಹುಷಾರಾಗ್ಬಿಟ್ಟ, ನೀನು ನನ್ ಕೆಲ್ಸಕ್ ಬರಾಕ್ ಹೋಗ್ಬೇಡ, ನೀ ಆರಾಮಾಗು, ನಾನ್ ಕೆಲ್ಸಕ್ ನೀ ಯಾವಾಗ ಬರ್ತೀಯ ಅವಾಗ 24 ಗಂಟೆನೂ ಕೆಲ್ಸ ಇರ್ತೈತಿ, ಬಾ ಅಂತ ಹೇಳಿ ಮನೆಗ್ ಬಿಟ್ಟು ಅದೊಂದು ತಿರಸ್ಕಾರ ಅಲ್ಲ, ಅದೊಂದು ಕಾಳಜಿ ಆಗಿತ್ತು. ಕಾಳಜಿ ಆಗಿತ್ರಿ ನಮ್ಮ ಮಾಲೀಕರದು. ಆಮೇಲೆ ಅದೆಲ್ಲ ಆಗಿಂದ ಅವರೆಲ್ಲ ನೋಡ್ಕೊಂಡ್ರು. ಆಮೇಲೆ ಒಮ್ಮೆ ಬಂದು ನೋಡ್ಕೊಂಡು ಹೋದ್ರು. ಆಮೇಲೆ ಒಂದ್ ಸ್ವಲ್ಪ ದುಡ್ಡಿಲ್ಲ ಅಂದ್ರೆ, ಏನ್ ತ್ರಾಸ ಇದ್ರೆ ಹೇಳಪ್ಪ ನನಗ, ಇದನ್ ತಗೋ, ನಿನಗ ನಾನು ಪ್ರೀತಿಯಿಂದ ಕೊಡ್ತೇನೆ ಅಂತ ಹೇಳಿ ಅವ್ರು ದವಾಖಾನೆ ತೋರ್ಸಂತ ದುಡ್ಡನ್ನು ಕೊಟ್ಟು ಹೋದ್ರು. ಬಂದು ಆದಾಗಿಂದ ನಾನೇನಂದೆ, ನನ್ನ ಕೆಲಸ ನನಗೆ ನೀಗ್ತಿದ್ದಿಲ್ಲ. ಅಂದ್ರೆ ವೀಕ್ನೆಸ್ ಆಗಿ ಅಶಕ್ತನಾಗಿದ್ದೆ ರೀ. ನನ್ ಕೆಲ್ಸ ಬಿಟ್ನಲ್ಲ, ನನ್ನ ಹಿಂತಿನ ಕೆಲ್ಸಕ್ಕೆ ಹೋಗ್ತಿದ್ಲು ಅಲ್ಲೇ ಆಜು ಬಾಜು. ಯಾರ ಹೊಲವ ಕಡಿಯಕ ಅಥವಾ ಏನಾರ ಒಂದ್ ಕೆಲಸ ಇದ್ರ ಹೋಗಿ ಬರ್ತಿದ್ಲು, ದುಡ್ಕೊಂಡ್ ಬರ್ತಿದ್ಲು. ಆಕೆ ಕೆಲ್ಸಕ್ಕಂತೂ ಒಲ್ಲೆ ಅಂತಿದ್ದಿಲ್ಲ.
ಹಾಗಾಗಿಂದ ನಾನು ಕೆಲಸ ಬಿಟ್ಟು ಕುಂತಿಂದ ಇದು ತಲ್ಯಾಗ ಏನ್ ಮಾಡಿದ್ರೆ ಇದು ಗೊತ್ತಾಯ್ತು, ಯಾರಿಗೆ ತವ್ರ ಮನೆಯವ್ರಿಗೆ ಗೊತ್ತಾಯ್ತು ನನಗ್ ಹುಷಾರಿಲ್ಲದ್ದು, ನನಗ ರಕ್ತ ಹೋಗುದು ಇದೆಲ್ಲ ಆಗುದು. ಅವರು ಮತ್ತೆ ಹೇಳಬೇಕಲ್ರಿ, ಮಗಳಕಿ ತಾಯಿಗೆ ಹೇಳಬೇಕಲ್ಲ ಏನಾಯ್ತು ಏನ್ ಹೆಂಗ ಅಂತ. ಈಕೆ ಹೇಳಿದಕ್ ಅದನ್ನ ಏನ್ ಮಾಡಿದ್ರು, ಹಿಂದ ದೇಶ ಇಟ್ಕೊಂಡಿದ್ರಲ್ಲ ಇವ್ರು ನನ್ ಮೇಲೆ, ಬಂಗಾರದ್ದು. ಹೌದು, ಬಂಗಾರದ್ದು. ಆ ಉದ್ದೇಶ ಇಟ್ಕೊಂಡು ಈಕಿ ತಲೆಯಾಗ ಬೇರೆ ತುಂಬಿಟ್ರು. ಅಂದ್ರೆ ನೀನು ಅಲ್ಲಿ ನೆಮ್ಮದಿ ಸಿಗಲ್ಲ, ಅವ ಬರೇ ಆಮೇಲೆ ಈಗ ನಮ್ಮ ಅಕ್ಕಾರದು ದವಾಖಾನಿ ತೋರ್ಸಿ 45,000 ರೂಪಾಯಿ ಖರ್ಚು ಮಾಡಿ ತೋರ್ಸಿನಲ್ರಿ, ಅದನ್ನ ಬರೀ ಅಕ್ಕಗ ಅಂತಾನ, ಅಕ್ಕ ಅಂತಾನ, ತಾಯಿ ಅಂತಾನ, ನಿನ್ನ ಆಳ್ ಇಟ್ಕೊಂಡಂಗ ಇಟ್ಕೊಂಡಾನ, ನಿನಗೇನು ಕೊಡಂಗಿಲ್ಲ, ನಿನಗೊಂದು ಗುಂಜಿ ಬಂಗಾರನು ಮಾಡಿಲ್ಲ, ಅದು ಇದು ಅಂತ ಹೇಳಿ ತಲೆ ತುಂಬಿಟ್ರು. ಈಕಿ ಜಾತ್ರೆಗೆ ಹೋಗಿದ್ಲಲ್ರಿ 1 ತಿಂಗಳು ಬಿಟ್ಟು, ನನಗ ಆರಾಮಿಲ್ಲ ನೇತ್ರ, ಬಂದ್ಬಿಡು ಹೇಳ್ಕೊಂಡಂದ್ರ, ಇಲ್ರಿ ಇನ್ನೊಂದ್ ವಾರ ಐತಿ ಜಾತ್ರೆ, ನಾನು ಜಾತ್ರೆ ಮುಗಿಸ್ಕೊಂಡ್ ಬರ್ತೀನಿ ಅಂದ್ರು. ಆಯ್ತು ಹಂಗಾರ ಲಘು ಬಾ, ನೋಡ್ ನಂದು ಪರಿಸ್ಥಿತಿ ಬಾಳ ಕೆಟ್ಟೈತಿ ಅಂದೆ ನಾನು. ಅಂದ್ರು 1 ತಿಂಗಳು ಇದ್ದಿಂದ ನನಗೆ ಹೆಂಗೋ ಜಗಳ ಮಾಡಿ ಪೈಲ್ಸ್ ಆಗಿದೆ, ತುಂಬಾ ಕಷ್ಟದ ಪರಿಸ್ಥಿತಿ, ಅದು ಗೊತ್ತಿದ್ದು ಆಕೆ ಇನ್ನೊಂದು ವಾರ ಅದು ಮುಂದಕ್ಕೆ ಆಗ್ತಿದ್ರ ಆಕೆ? ಹೌದ್ರಿ, ಹಂಗ ಬರೀ ಹಂಗ ಹಾಕೊಂತ ಹೋದ್ರು, ಹೇಳಿಲ್ಲ, ನನ್ನ ಪರಿಸ್ಥಿತಿ ನೋಡ್ಲಿಲ್ಲ ಅವರು. ಅವ್ರ ತಾಯಿನ ಕಲಿಸ್ಕೊಡ್ತಿದ್ಲು ಬರೀ. ಆಯ್ತಪ್ಪ, ಈಗ ಈ ತವ್ರ ಮನೆಗೆ ಹೊರಟು ನಿಂತ್ಕೊಂಡಾಗ ಅಥವಾ ಆ ದಿನ ಎಕ್ಸಾಕ್ಟ್ ನೀವು ದೇವಸ್ಥಾನಕ್ಕೆ ಹೋಗ್ಲಿಲ್ವಾ ಅಥವಾ? ನಾನು ಏನ್ ಮಾಡಿದೆ, ಹೊಂಟಿದ್ದೆ ರೀ, ನನ್ ಕುಟಾಗಿ ಜಗಳ ತಗಲು ಏಕಾಏಕಿ, ಸುಖ ಸುಮ್ನೆ ಜಗಳ ತಗಲು, ಆಮೇಲೆ ಬಂಗಾರದ್ದು ವಿಷಯ ತಗಲು. ಬಂಗಾರದ ವಿಷಯ ತೆಗೆದಾಗ, ಅಲ್ಲ ನೀನ್ ಯಾಕೆ ಭಯ ಮಾಡ್ತಿದ್ದಿ, ಏನು ಒಂದು ಗುಂಜಿ ಬಂಗಾರ ಮಾಡಿಲ್ಲ, ನೀನ್ ಆದ್ ಮಾಡಿಲ್ಲ, ನೀನ್ ನನ್ನ ಹೊಡ್ಯಾಕ ನೀ ಯಾರು, ನನ್ ಏನ್ ಸಂಬಂಧ, ನೀ ಯಾರು ನನಗೆ ಹೊಡ್ಯಾಕ ಅನ್ನೋ ಲೆಕ್ಕಕ್ಕೆ ಹೋಗ್ಬಿಟ್ಲು. ಅಂದ್ರೆ ನೀವು ಒಂದೇಟ್ ಹೊಡೆದಿದ್ದು? ಹೌದಾ? ಹೌದು ಹೊಡೆದಿದ್ದೇನೆ. ನಮ್ ತಾಯಿಗ್ ಮಾತಾಡಿದ್ರಲ್ರಿ, ನಮ್ ಎದುರು ಇದ್ಕೊಂಡು ನನ್ನ ತಾಯಿ ಹೊಡಿಲು ಅಥವಾ ನನ್ನ ಹೆಂಡತಿಗೆ ಹೊಡಿಲ್ರಿ, ನನಗ್ ಯಾವ್ದು ತಿಳಿಯಲಿಲ್ಲ. ನಾ ಕೈ ಎತ್ತಿದ್ದೆ ಇಲ್ಲ, ಸಮಾಧಾನ ಆಗಿದ್ದೆ. ಈಕಿ ಓರಾಗಿ ಎಲ್ಲಾ ಬೈಲೊಳಗೆ ನಿಂತ್ಕೊಂಡು ಊರಿಗೆ ಕೇಳೋಂಗ ಇದು ಮಾಡಾಕತ್ತಿಲ್ಲ. ಅಲ್ಲ ನಿನಗೆ ಏನು ಮುಟ್ಟಿಲ್ಲ, ಮಾಡಿಲ್ಲ, ಎಷ್ಟ್ಯಾಕೆ ಬಾಯ್ ಮಾಡಿದ್ದೆ ನೀನು, ತನಗಿರ್ತೀನಿ ಇಲ್ಲ ಅಂತಂದು, ಇದಕ್ಕೆ ನೀ ಏನ್ ಸಂಬಂಧ, ನೀ ಯಾರ ಅಂತಂದು ನನಗೂ ಕುತ್ತಿಗೆ ಹಾಕಿ ಕೈ ಹಾಕಿ ಇದು ಮಾಡಿಲ್ಲ. ನನಗೆ ಸಿಟ್ಟು ತಡ್ಕೊಳಲಿಲ್ಲ, 2 ಏಟ್ ಹೊಡೆದಿದ್ದೆ ಆ ಇದ್ರೊಳಗೆ, ಪೊಸಿಷನ್ದೊಳಗೆ. ಅಷ್ಟಕ್ಕೆ ನಾನು ಸಮಾಧಾನ ಆಗಿ ಆಯ್ತಂತೇಳಿ ನಾನು ಸುಮ್ಮನೆ ಕೈ ಬಿಟ್ಟು ನಾನು ನನ್ನ ಪಾಡಿ ನಾನು ದೇವ್ರಿಗೆ ಹೋಗಿ ಬಂದೆ ರೀ. ಬಟ್ ಬರೋ ವರ್ಷಕ್ಕೆ ಆಕೆ ಹೋಗಿದ್ರ? ಇಲ್ಲ, ಇದ್ಲು. ಬಂದಿಂದ ಅಲ್ಲೇ ಒಂದು ಓಣೆ ಒಳಗ ಒಬ್ರು ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಬಂದು ಆಕೆಗೆ ಬುದ್ಧಿ ಹೇಳಿದ್ರು. ಯಾಕವಾ ಹಂಗ್ಯಾಕ್ ಮಾಡಾಕತ್ತಿದಿ, ಊಟ ಮಾಡ್ತಿಲ್ ನೀನು, ಏನಾಗೈತಿ ಮತ್ತ ಹಂಗ ಇರುವ ಯಾರ ಮನ್ಯಾಗ ಇರೋದಿಲ್ಲ, ಎದ್ದೇಳು ಊಟ ಮಾಡಿ ಹೇಳು, ಅವ್ರಿಗೂ ಊಟ ಕೊಡು, ಅವ್ರಿಗೂ ನಾಷ್ಟ ಮಾಡ ಅಂತ ಹೇಳಿದ್ರು. ಹ್ಞೂನ್ರಿ ಅನ್ಲು. ಆಮೇಲೆ ಅವತ್ತೆಲ್ಲ ಅಡಿಗೆ ಮಾಡಿಲ್ಲು, ಎಲ್ಲಾ ಮಾಡಿಲ್ಲು. ಮರನೇ ದಿನಾನು ತಾನ ರೊಟ್ಟಿ ಮಾಡಿ ಇಟ್ಟರು, ಎಲ್ಲಾ ಇದು ಮಾಡಿಲ್ಲು. 3 ದಿನ ಬಿಟ್ಟಿಂದ ನಾವು ನಮ್ ದೇವಸ್ಥಾನಕ್ಕೆ, ಹಂಗಾರ ದೇವಸ್ಥಾನಕ್ಕೆ ಹೋಗೋನು, ಅವ್ವನು ಬರ್ತಾಳ, 3 ಮಂದಿ ಹೋಗಿ ಅಲ್ಲಿ ದೇವಸ್ಥಾನದಿಂದ ನೀವು ಬೇಕಾದ್ರೆ ತವ್ರ ಮನಿ ಅಂತೆಲ್ಲ ಹೋಗಿ ಬರ್ತೇನೆ ಅಂತೆಲ್ಲ ಬಿಟ್ಟು ಬರ್ತೇನೆ ಅಂತ ಹೇಳಿ ರಂಬೀಶಕೇನ ಕರ್ಕೊಂಡ್ ಹೋದ್ರಿ. ಮತ್ ನೀವೇ ಬಿಟ್ಟು ಬಂದ್ರಿ? ತವ್ರ ಮನಿಗೆ ಇದಕ್ ಹೋದ್ರಿ, ಯಾವ್ದೋ ದೇವಸ್ಥಾನಕ್ಕೆ ಹೋದ್ವಿ. ಫಸ್ಟ್ ಮಣಿದೇವ್ರ ಹತ್ರ ಒಂದ್ 10 ಕಿಲೋಮೀಟರ್ ಆಗುತ್ತೆ. ಸೊ ಅಂದ್ರೆ ಒಂಚೂರು ಎಲ್ಲ ಚೆನ್ನಾಗ ಕಾಣುತ್ತಲ್ಲ, ನಿಮಗೆ ಖುಷಿ ಆಯ್ತು? ನನಗ್ ಖುಷಿ ಆಯ್ತು. ಓಕೆ, ಅಲ್ಲ ಆಕೆಗೂ ಒಂಚೂರು ಖುಷಿ ಸಿಗ್ಲಿ ಅಂತ ತವ್ರ ಮನೆಗೆ ಬಿಟ್ಟು ಬಂದ್ರಿ? ನಾನೇನಂದ್ರೆ ಅಲ್ಲಿಂದ ಏನಂದ್ರೆ ನಾ 2 ದಿನ ತವ್ರ ಮನಿಗೆ ಇದು ಬರ್ತೇನ್ರಿ, ನನಗೆ ಯಾಕೋ ಬೇಜಾರಾಗೈತಿ, ಬರ್ತೇನೆ ಹೊಳ್ಳಿ ಬರ್ತೇನೆ ಅಂದ್ರು. ಆಯ್ತು ಅಂತೇಳಿ 2 ದಿನ ಇರ್ಲಿ ಅಂತೇಳಿ ನಾನಾ ಬೈಕ್ನೆಲ್ಲ ತಗೊಂಡು 80 ಕಿಲೋಮೀಟರ್ ಐತೆ ಅವ್ರ ಊರು. 80 ಕಿಲೋಮೀಟರ್ ನಾ ಹೋಗಿ ಬಿಟ್ಟು ಅವ್ರೇನಂದ್ರು, ಯಾಕೆ ಬಂದ್ರಿ? ಇಲ್ಲ ಮತ್ತೆ 2 ದಿನ ಇರ್ತೇನೆ ಅಂದ್ರು, ಅದಕ್ಕೆ ಕರ್ಕೊಂಡ್ ಬಂದೇನಿ, ಬಿಟ್ಟು ಬಂದೆ. ನಾ ಜಗಳ ಮಾಡಿದ್ದು ಒಟ್ಟ ಹೇಳಲಿಲ್ಲ ಅವ್ರಿಗೆ. ಮತ್ತೆ ಸುಮ್ಮನೆ ಈಗ ನಾವು ಏನಾರ ಜಗಳ ಮಾಡಿದ್ನಿ ಅಂತ ಹೇಳಿದ್ರೆ, ಅಲ್ರಿ ನಾನು ಏನಾರ ಅಂದಿದ್ನೇನ್ರಿ ನಿಮ್ ಕೂಟ ಜಗಳ ಮಾಡೀನಿ ಅಂತ ಹೇಳಿ, ನೀವ್ ಯಾಕೆ ಹೇಳಿದ್ರಿ
ಅನ್ನಬಾರ್ದಲ್ಲ ಅನ್ನುವಂತ ನನ್ನ ಮನಸ್ಸಿನೊಳಗೆ ಇಟ್ಕೊಂಡು ನಾನು ಇಲ್ಲ ರೀ ನಾ 2 ದಿನ ಇರ್ತೇನೆ ಅಲ್ಲ ಅದಕ್ಕೆ ಬಿಟ್ಟು ಬಂದೀನಿ. ಯಾಕೋ ಊಟನ ಮಾಡಿಲ್ಲ ನೋಡ್ರಿ, ಫಸ್ಟ್ ಊಟ ಮಾಡಿಸ್ರಿ ಆಕಿಗೆ ಅಂತ ಹೇಳಿದೆ ನಾನು. ಅವ್ರ ಊಟಕ್ಕೆ ಕುಂತಿದ್ರು ಮಧ್ಯಾಹ್ನ ಹೊತ್ತು. ಕುಂತಿಂದ ನಾನು ಸ್ವಲ್ಪ ಊಟ ಮಾಡಿ ಕುಂತು ಆಕೆಗೆ ಊಟ ಮಾಡಿಸ್ರಿ ಅಂತ ಹೇಳಿ ನಾನು ಹೊರಗೆ ಹೋಗಿ ಕುಂತೇರಿ 1 ತಾಸು. ಕುಂತಿಂದ ನಮ್ಮ ಮಾಮಾರು ಕುಂತಿದ್ರ, ಅವರು ಊಟಕ್ಕೆ ಕುಂತಿದ್ರು. ಊಟಕ್ಕೆ ಕುಂತಿಂದ ಏನಂದ್ರು, ಕುಂತವ್ರ ಕುಂತಂಗ ಸುಮ್ಮನೆ ಎದ್ದವ್ರ ಗದ್ದೆ ಕಡೆ ಹೋಗ್ಬಿಟ್ರು. ಯಾಕೆ ಬಂದ್ರಿಪ್ಪ, ಏನು ನೀವು ಕರೆದ್ರು ಬರೋರು ಅಂತಾರಲ್ಲ ಜಾತ್ರೆಗೆ, ಆಮೇಲೆ ನೀವು ಯಾವ್ದು ಏನು ಕಾರ್ಯಕ್ಕೆ ಬಂದಿದ್ರು, ಏನ ಯಾವ್ದು ಫಂಕ್ಷನ್ ಇತ್ತು, ಎದಕ್ ಬಂದಿರಿ, ಏನು ಕುಂತ್ಕೊಂಡು ಏನು ಒಂದು ಇದಕ್ಕೆ ಹೇಳಿಲ್ಲ ಅವರು. ಸುಮ್ಮನೆ ದಿಢೀರ್ನ ಎದ್ದು ಹೋಗ್ಬಿಟ್ರು. ನಮ್ಮ ಪರಿಸ್ಥಿತಿ ನೋಡಿದ್ರು. ಗದ್ದೆ ಕಡೆ ಹೋಗಿಂದ ಹೊಳ್ಳಿ ನಾನೇನಿಂದ ಇಲ್ಲ ನಾ ಬರ್ತೇನ್ರಿ ಅಂತ ಹೇಳಿ ನಮ್ಮ ಅಕ್ಕರಿಗೆ ಅಂದ್ರೆ ನನ್ನ ಹೆಂಡತಿ ಅವ್ವಾರಿಗೆ ಹೇಳಿದೆ. ಅವ್ರೇನಂದ್ರು ಇಲ್ಲ ನಿಮ್ಮ ಮಾಮಾರು ಹೊಲಕ್ಕೆ ಹೋಗ್ಯಾರ ಬರ್ತಾರ ಇರು ಅಂತ. ಇಲ್ರಿ ನಾನು ಒಂದ್ ಸ್ವಲ್ಪ ನಮ್ಮ ಗದ್ದೆ ಒಳಗೆ ಇದು JCB ಬಂದೈತಿ, ಒಂದ್ ಸ್ವಲ್ಪ ಕೆಲಸ ಮಾಡೋದೈತಿ, ಮತ್ತೆ ಬರ್ತೇನ್ರಿ ನಾನು ಹೋಗಿ ಬರ್ತೇನೆ ಅಂತ ಹೇಳಿ ನಾನು ಅವ್ರಿಗೆ ಫೋನ್ ಮಾಡ್ತೇನೆ ತೋರಿ ನಮ್ಮ ಮಾಮಾರಿಗೆ ಅಂತ ಹೇಳಿ ಬಂದ್ಬಿಟ್ಟಾರ. ಬಂದಿಂದ ಹೊಳ್ಳಿ ನಾನು ಮರನೇ ದಿನ 2 ದಿನ ಬಿಟ್ಟಿಂದ ಫೋನ್ ಹಚ್ಚಿದೆ ನನ್ನ ಹೆಂಡತಿರಿ. ಅವಳು ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಲು. ನನ್ ಫೋನ್ ಇದು ಮಾಡ್ಲಿಲ್ಲ. ಫೋನ್ ಸ್ವಿಚ್ ಆಫ್ ಮಾಡಿದ್ ಬಿಟ್ಲೆ ನಾನ್ ಏನ್ ಮಾಡಿದ್ದೆ, ಮತ್ತ ನಮ್ಮ ಮಾಮಾರಿಗೆ ಹಚ್ಚಿದ್ದೆ. ಹಚ್ಚಿ ಮಾಮಾರ ಒಂದ್ಸಲ ಫೋನ್ ಹಚ್ಚಿದಾಗ ಎತ್ತಲಿಲ್ಲ, 2ನೇ ಸಲಕ್ಕೆ ಮತ್ತೊಮ್ಮೆ ಹಚ್ಚಿದೆ, ಎತ್ತಿದ್ರು. ಹತ್ತಿದ್ಬಿಟ್ಲೆ ಮಾಮಾರ ಯಾಕ ನೇತ್ರ ಫೋನ್ ಎತ್ತವಲ್ ನೋಡ್ರಿ, ಸ್ವಿಚ್ ಆಫ್ ಮಾಡ್ಯಾಳ, ಯಾಕನೇ ಏನು ಅದಕ್ಕ ಫೋನ್ ಹಚ್ಚಿದ್ನಿ ನಿಮಗ ಅಂದೆ. ಅಂದ್ಬಿಟ್ಲೆ ಏನಾಯ್ತನಪ್ಪ ನಿಮ್ ಗಂಡ ಎಂತಿತ್ತು ನನಗೇನು ಗೊತ್ತು, ಕೇಳ್ಕೊಬೇಕಿಲ್ಲ ಅಂದ್ರ ಕೇಳಕ್ ಫೋನ್ ಸ್ವಚ್ಛ ಮಾಡಲ್ರಿ ಅಂತ ಅಂದೆ ನಾನು. ಅಂದ್ಬಿಟ್ಲೆ ನೀನು ಯಾವಾಗ ಬರ್ತೀವಿ ಬಾ, ನೀನು ಊರಿಗೆ ಬಾ, ಏನ್ ತೀರ್ಮಾನ ಮಾಡ್ಕೊಂಡು ಬರ್ತೀವಿ ಬಾ, ನನ್ನ ಮಗಳು ನನ್ನ ಮನ್ಯಾಗ ಅದ, ಈ ರೀತಿ ಏಕಾಏಕಿ ಅನ್ಬೇಕಾರೆ. ಅಲ್ರಿ ಮಾಮಾರ ಹಿಂಗ ಅಂತೀರಲ್ಲ, ಈಗ ನಿನ್ ಮಗಳು ಏನ್ ಮಾಡಿದ್ಲು ಅನ್ನೋದು ನಿನ್ ಮಗಳು ಹೇಳಲಿಲ್ಲ ಅಂತಂದೆ ನಾನು. ನನಗೆಲ್ಲ ಗೊತ್ತೈತಿ, ನನ್ನ ಮಗಳು ನನ್ನ ಮನ್ಯಾಗ ಅದಾಳ, ನೀ ಏನ್ ತೀರ್ಮಾನ ತಗೊಂಡ್ ಬರ್ತೀವಿ ಬಾ ಅನ್ನೋನ ಕಟ್ ಮಾಡಿಬಿಟ್ಟಾರೆ. ಹೇಳ ಸ್ವಲ್ಪ ಜೋರ ಮಾತಾಡಪ್ಪ. ಹಲೋ. ಅದರಿ ಹಿಂಗ ಹೇಳಿ ಫೋನ್, ನನ್ನ ಮಗಳು ನನ್ನ ಮನ್ಯಾಗ ಅದಾಳ, ನೀನ್ ಏನ್ ತೀರ್ಮಾನ ಮಾಡ್ಕೊಂಡ್ ಬರ್ತೀಯ ಬಾ ಅಂತ ಹೇಳಿ ಕಟ್ ಮಾಡಿಬಿಟ್ರು. ಕಟ್ ಮಾಡಿಂದ ನಾನೇನ ಮತ್ತೊಮ್ಮೆ ಹೊಳ್ಳಿ ಹಚ್ಚಿದಾರೆ, ಫೋನ್ ರಿಸೀವ್ನ ಮಾಡ್ಲಿಲ್ಲ. ಹೊಳ್ಳಿ ನಾ ಹೇಳ್ಬೇಕಂತಂದ್ರು ಅಷ್ಟನ್ನಿಂದ ಕೈ ಬಿಟ್ಟಿಂದ ನನ್ನ ಹೆಂಡತಿಗೆ ನಾನು ಮತ್ತ ಆಕಿ ಫೋನ್ ಆನ್ ಮಾಡಿದ್ಲು. ಆನ್ ಮಾಡಿದಾಗ ನಾನು ಫೋನ್ ರಿಸೀವ್ ಮಾಡ್ಲಾರ್ಕ ಮೆಸೇಜ್ ಮಾಡಿದೆ, ಯಾಕೆ ನೇತ್ರ ಹಿಂಗ್ಯಾಕ್ ಮಾಡಾಕತ್ತಿ, ಫೋನ್ ಹಚ್ಚಿದ್ರು ಎತ್ತನು ಅಲ್ಲಿ ಮತ್ ಸ್ವಿಚ್ ಆಫ್ ಮಾಡ್ತಿದ್ದಿ, ಯಾಕೆ ಏನ್ ನಿನಗೇನಾಗೈತಿ ನಿನ್ ಮನಸ್ಸಿನಿಂದರ ಹೇಳು ಅಂದೆ. ಇಲ್ಲ ನನ್ ಪಾಡಿ ನನ್ ಬಿಟ್ಬಿಡ, ಫೋನ್ ಹಚ್ಚಕ್ ಹೋಗ್ಬೇಡ. ಹೌದು, ಏನ್ ಉದ್ದೇಶ ನಿಂದೇನು, ಸುಖ ಸುಮ್ನೆ ಇಲ್ಲಿ ಮನ್ಯಾಗ ನೋಡಿದ್ರೆ ಜಗಳ ತೆಗ್ದಿ, ಏನಿಲ್ಲ ನಮ್ ತಾಯಿ ಅಂದಿದ್ದಲ್ಲ ಆಡಿದ್ದಲ್ಲ, ಯಾಕೆ ಹಿಂಗ್ ಮಾಡಿದಿ ಅಂದೆ. ಅಂದಿದ್ದಕ್ಕೆ ನನ್ ಏನ್ ಫೋನ್ ಹಚ್ಚಕ್ ಹೋಗ್ಬೇಡ, ನನ್ ಇದನ್ನು ಮಾಡಕ್ ಹೋಗ್ಬೇಡ, ನನ್ ಕೈ ಬಿಟ್ಟು ಬಿಡ ಅಂತ ಅಷ್ಟ ಅಂದಾಕೆ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಲು. ಫೋನ್ ಸ್ವಿಚ್ ಆಫ್ ಮಾಡಿ ನಾನು ನಮ್ಮ ಮಾವರಿಗೆ ಒಮ್ಮೆ ಹಚ್ಚಿದೆ, ಅವರು ರಿಸೀವ್ನು ಮಾಡ್ಲಿಲ್ಲ, ಏನಿಲ್ಲ. ಹೋಲ್ಬಿಡು, ಅವ್ರು ಆಕೆ ಯಾವಾಗ ಬಸ್ತಾಳ, ಇವತ್ತು ಹಚ್ತಾಳ, ನಾಳೆ ಹಚ್ತಾಳ, 4 ದಿನ ಹಚ್ತಾಳ, 1 ವಾರ ಬಿಟ್ಟು ಹಚ್ತಾಳ ಅಂತ ಕಾದಾರಿ. ಫೋನ್ ಹಚ್ಚಲಿಲ್ಲ. ಅವ್ರ ತವ್ರ ಮನ್ಯಾಗನು ಅವರು ಫೋನ್ ಹಚ್ಚಲಿಲ್ಲ, ಅವ್ರ ಅಪ್ಪಾರು ಫೋನ್ ಹಚ್ಚಲಿಲ್ಲ. ನನಗೆ 1 ತಿಂಗಳು ಹೋತ್ರಿ ಗತಿಸ್ತು. 1 ತಿಂಗಳು ಗತಿಸಿಂದ ನಾನು ಅದ್ರ 1 ತಿಂಗಳ ಒಳಗ ನಾನು ಏನ್ ಮಾಡಿದೆ, ನಾನು ಇಲ್ಲಿ ನಮ್ಮ ಇದ್ರೊಳಗ್ರಿ ಕುಟುಂಬದೊಳಗೆ ಹಿರಿಯರ್ ಅಂತ ಇರ್ತಾರ, ಚಿಕ್ಕ ದೊಡ್ಡಪ್ಪ ಅಂತ ಹಿಂಗ ಇರ್ತಾರಲ್ರಿ, ಹಂಗ ನಮ್ ದೊಡ್ಡಪ್ಪರ್ ಇದ್ರು. ನಮ್ ದೊಡ್ಡಪ್ಪರಿಗೆ ಹೋಗಿ, ದೊಡ್ಡಪ್ಪ ಹಿಂಗಾಗೈತಿ, ಮತ್ ಹಿಂಗ್ ಮಾತಾಡಿದ್ರು, ಮತ್ ಇದಕ್ಕೆ ಹೆಂಗ ದೊಡ್ಡಪ್ಪ ಅಂತ ಅಂದೇನು.
ಹೋಗ್ಲೆ ಏನಾಯ್ತು, ಏನ್ ದೊಡ್ಡ ಇದು ಆಗೈತೆ ನೀನು, ಹೋಗ್ಲಿ ಇನ್ನೊಂದು ವಾರ ಪತ್ತಡಿ ಫೋನ್ ಹಚ್ತಾರ, ಯಾಕೆ ಏನ್ ಕಳ್ಕೊಂಡಂಗ್ ಮಾಡ್ತೀಯಲ್ಲ ಅಂದ್ರು. ಇಲ್ದಡಪ್ಪ ಅವರು ಬೇರೆ ಬೇರೆ ಮಾತಾಡಕತ್ತಾರ, ಆಕಿ ಫೋನನ್ನು ಎತ್ತುವಲ್ದು ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಾಳ ಅಂದೆ. ಇಲ್ ತಡಿ ನೋಡೋಣಂತ. ಒಂದು ವಾರ ಪತ್ ಹೋಲಿ, ಈಗೇನು ಇದು ಶ್ರಾವಣ ಐತಿ, ಅದೈತಿ, ಹಬ್ಬ ಐತಿ, ಸ್ವಲ್ಪ ದಿನ ತಡಿ ನೋಡೋಣ, ಫೋನ್ ಹಚ್ಚಿ ಮಾತಾಡೋಣ ಅಂತಂದ್ರು. ಆಯ್ತು ಅಂತ ಹೇಳಿ ನಾನು ಸುಮ್ಮನಾಗೆ. ಆಮೇಲೆ ಹಂಗ ಗತಿಸ್ತರಿ 15 ದಿನ ಹೋದ್ರು ಅವ್ರ ಫೋನೂ ಹಚ್ಚಲಿಲ್ಲ ನನಗೆ. ಫೋನ್ ಹಚ್ಚಲಿಲ್ಲ, ದಡಪ್ಪ ಹಿಂಗಾಗೈತಿ ಮತ್ತೆ ಹಂಗ ಇಲ್ಲ, ಈಗ ನಾನು ಒಬ್ಬರಿಗೆ ಇಲ್ಲೇ ಓನ್ಯಾಗ ಒಬ್ರು ಹಿರಿಯರಿಗೆ ಹೇಳೀನಿ, ಹೋಗುನಂತ ನಾನು ನೀನು ಒಬ್ರನ್ನ ಹಿರಿಯಾಗ ಹಾಕೊಂಡು ಹೋಗಿ ನಾನು ಕೇಳ್ಕೊಂಬರೋಣ, ಬೇಕಾದ್ರೆ ನಾವು ಫೋನ್ ಹಚ್ಚಿ ಮಾತಾಡೋಣ ಅಂತ ಹೇಳಿ ಹಚ್ಚಿದ್ರಿ. ಅವ್ರೇನು ಇದು ಮಾಡ್ಲಿಲ್ಲ. ಆಮೇಲೆ ಅಲ್ಲಿಂದ ಇಲ್ಲೇ ನಮ್ಮೂರೊಳಗ ವಿರಕ್ತ ಮಠ ಅಂತ ಐತ್ರಿ, ನಮ್ಮ ಮುಳ್ಳೊಳ್ಳಿ ಒಳಗ. ಅಲ್ಲೇ ಗುರುಗಳು ಅದಾರಿ, ಪಟ್ಟಕ್ಕ ಹಾಕ್ತಾರಲ್ರಿ ವಿರಕ್ತ ಮಠದೊಳಗ ಗುರುಗಳು. ಹಂಗೆ ನಮ್ ಗುರುಗಳು ಅದಾರ. ಗುರುಗಳು ಹೋದ್ಬಿಟ್ಲೆ ನಾನು ಬುದ್ಧಿ ನಮಸ್ಕಾರ ಅಂತ ಹೇಳಿ ನಮಸ್ಕಾರ ಮಾಡಿ ಕುಂತೀನಿ. ಅಪಾರ ಹಿಂಗಾಗೈತ್ರಿ ನನ್ನ ಮತ್ತೆ ಹೆಂಡತಿ ಹಿಂಗ ಹೋಗಿ 2 ದಿನ ಇರ್ತಾನೆ ಅಂತ ಹೇಳಿ ಅಂದಿದ್ದಕ್ಕೆ ಬಿಟ್ಟು ಬಂದೇನ್ರಿ. ಅಪಾರ ಹಿಂಗಾಗಿದ್ ಘಟನೆ ಆಗೈತಿ. ಮತ್ತ ಅವರು ತಂದಿ ತಾಯಿ ನನಗೆ ಏನೇನೋ ಮಾತಾಡಕತ್ತಾರ ಅಂದ್ರಿ. ಅಪ್ಪ ಅವರು ಹಡದ ಕಳ್ಳಿರ್ತೈತಿ, ನೀನೇನ್ ಮಾಡು, ಹೋಗು ಅಲ್ಲಿ ಎಲ್ಲಿಗೆ ಅವ ಹೆಂಡತಿ ಅಂತಲ್ಲಿ ಹೋಗು, ಹೆಂಡತಿ ಊರಿಗೆ ಹೋಗಿ 1-4 ದಿನ ಇದ್ದು, ಅವರು ಏನೋ ಆಕಸ್ಮಿಕ ನಿನ್ಗೆ ಏನೋ ಒಂದು ಅಣಬಾರದು ಅಂದ್ರು ನೀನು ತಡ್ಕೋ, ನೀ ಏನ್ ಅನ್ನಕ್ ಹೋಗ್ಬೇಡ, ನೀನ್ ಹೆಂಡತಿ ಕರ್ಕೊಂಬ, ಅವ್ರೇನ ಅಂದ್ರು ಅಂತ ಹೇಳಿ ಕಳ್ಸಿದ್ರಿ. ಹಲೋ, ಕಳ್ಸಿದ್ರಿ. ಅವ್ರು ಕಳ್ಸಿಂದ ಏನಾಯ್ತು, ಆಯ್ತಂತ ಹೇಳಿ ನಾನು ಗುರುಗಳು ಹೇಳ್ದಂಗ ನನ್ನ ಹೆಂಡತಿ ಊರಿಗೆ ಹೋದೆ ರೀ. ಹೋಗಿಂದ ಮಧ್ಯಾಹ್ನ 4 ಗಂಟೆ ಆಗಿತ್ತು. 4 ಗಂಟೆ ಆಗಿಂದ ನಾನು ಅಲ್ಲಿ ನೋಡಿದೆ, ಯಾರು ಇದ್ದಿದ್ದಿಲ್ಲ ಅವ್ರ ಮನೆ ಒಳಗೆ, ಯಾರು ಇದ್ದಿಲ್ಲ. ಬಡ ನಾನು ಬೈಕ್ ತಿರುಗಿ ಕೈಕಾಲ್ ಮುಖ ತಕೊಂಡು ಅವ್ರ ಮನೆಯಾಗ ನೀರ್ ತಗೊಂಡು ನಾನು ಅಲ್ಲೇ ಹೊರಗೆ ಪಲ್ಲಂಗ ಇತ್ತು, ಪಲ್ಲಂಗಕ್ಕೆ ಹೋಗಿ ಕುಂತೆ. ನಾನು ಕುಂತಿಂದ್ರಿ ಏನಾತ್ರಿ, ನನ್ನ ಹೆಂಡತಿ ಅಲ್ಲೇ ಬಾಜು ಮನೆಯವ್ರು ಏನಂದ್ರು, ಇಲ್ಲ ನಿನ್ ಗಂಡ ಬಂದ ನೋಡ ನಿದ್ರ ಹೋಗು ಅಂತಂದು ಕಳ್ಸಿದ್ರು ಅವ್ರು. ಆಕೆ ಬಡ ಬಂದಾಕೆ ಏನ್ ಮಾಡಿಲ್ಲ, ನೀವು ನೀರ್ ತುಂಬ್ಕೊಂಡ್ ಬಂದು ಪಲಂಗ್ ಮೇಲೆ ಇಟ್ಲರಿ. ಇಟ್ಟಾಕೆ ಈಗ ಬಂದೇನು ಅನ್ಲಿಲ್ಲ, ಯಾವಾಗ ಬಂದೇನು ಅನ್ಲಿಲ್ಲ. ಸುಮ್ಮನೆ ಹೋದಾಕಿ 1 ಕಪ್ ಚಾ ಕಾಸಿ ಕುಡಿ ಅಂತ ಇಟ್ಟಾಕೆ ಬಾಜು ಮನೆಗೆ ಹೋಗಿ ಕುಂತ ಬಿಟ್ಲಾರ ನಕ್ಕೊಂತ. ಅಲ್ಲೇ ಪಾಪು ಇತ್ರಿ ಅವ್ರದ್ದು, ಸಣ್ಣ ಪಾಪು ಒಂದು ಡೆಲಿವರಿ ಆಗಿದ್ದು ಇತ್ತು. ಅದಕ್ಕೆ ನಕಲಿ ಮಾಡ್ಕೊಂತ ಕುಂತ ಬಿಟ್ಲಾರಿ. ಹೊಳ್ಳಿ ನನಗ ಯಾಕನು ಅನ್ಲಿಲ್ಲ, ಏನು ಅನ್ಲಿಲ್ಲ. ಅಷ್ಟೊತ್ತಿಗೆ ನಾನು ಏನ್ ಮಾಡಿದ್ದೆ, ತಿನ್ನಿಸೋದಿದ್ದೆ ನನ್ನ ಹೆಂಡತಿಗೆ ಮನೆಗೆ ತಿನಿಸು ತೊಗೊಂಬರ್ಬೇಕಂತ ಹೇಳಿ ನಾನು ಬೈಕ್ನೊಳಗ ಬಾಕ್ಸ್ನೊಳಗೆ ಇಟ್ಟಿದ್ದೇನೆ. ಅದನ್ನ ತೊಗೊಂಬರ್ಬೇಕಂತ ಹೋಗೋದಕ್ಕೂ ಅವ್ರು ನಮ್ಮ ಮಾವರು ಎದುರಿಗೆ ಬಂದ್ಬಿಟ್ರು. ಹೊರಗಿಂದ ಬಂದಿಂದ ಆರಾಮನ್ರಿ ಮಾವಾರ ಅಂತಂದೆ. ಆರಾಮನ ಅಂದೆ. ಅವ್ರು ಯಾಕೆ ಆರಾಮನು ಅನ್ಲಿಲ್ಲ, ಏನು ಅನ್ಲಿಲ್ಲ, ಏನ್ ಮಾತಾಡ್ಲೇ ಇಲ್ಲ ಅವ್ರು. ನನ್ ಯಾಕೆ ಅವಲಕ್ ಬಿಡ ಅಂತ ಹೇಳಿ ನಾನು ಬ್ರೆಡ್ ಅವು ಎಲ್ಲ ತಗೊಂಬಂದಿದ್ದೆ. ಅಲ್ಲೇ ಬಾಕಲಾಗಿಟ್ಟು ನೇತ್ರ ಒಳಗೋಯ್ಯ ಹೇಳಿ ಸುಮ್ನೆ ಕುಂತ್ಯ. ಇವ್ರು ಬಂದು ಕುಂತಿಂದಾದ್ರು ಯಾಕಪ್ಪ ಈಗ ಬಂದೇನು, ಏನು ಸಮಾಚಾರ ಅಂತ ಒಂದ್ ಮಾತುನು ಅನ್ಲಿಲ್ಲ. ಅತ್ತಾಗೊಂದಿಟ್ಟು ಕುಂತ್ರು, ಇತ್ತಾಗೊಂದಿಟ್ಟು ಕುಂತ್ರು. ಸುಮ್ನೆ ಎದ್ದವ್ರು. ಸಂಜೆ ಮಠ ನಾನು ಒಬ್ನ ಕುಂತ್ಯಾರಿ. ನನ್ ಇಂತಿನೂ ಯಾಕೆ ಅನ್ಲಿಲ್ಲ ಬಂದು, ಯಾಕ್ರಿ ಇಷ್ಟು ನಿಮಿಷ ಯಾಕೆ ಬರ್ಲಿಲ್ಲ, ಯಾಕೆ ಏನು ಎತ್ತ ಒಂದ್ ಮಾತನು ಕೇಳಲಿಲ್ಲ. ನನ್ನ ಕೇಳಾರದ್ರಿಂದ ಕುಂತು 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 ಬೇಜಾರಾಗಿ ಅಲ್ಲೊಂದ್ ಮಠ ಐತ್ರಿ, ನೀವು ಕೇಳಿರ್ಬೇಕು, ದಿಂಗಾಲೇಶ್ವರ ಅಂತ ಹೇಳಿ, ಬಾಲೆ ಹೊಸೂರೊಳಗ. ಈ ಎಲೆಕ್ಷನ್ ನಿಂತಿದ್ರಲ್ಲ ಅವ್ರ? ಹ್ಞೂನ್ರಿ. ಶರಟ್ಟಿ ಪಕ್ಕೀರ ಇದಕ್ಕೂ ಆಗ್ಯದಾರ, ದಿಂಗಾಲೇಶ್ವರ ಸ್ವಾಮಿಗಳು ಅಂತ ಎಲೆಕ್ಷನ್ ನಿಂತಿದ್ದು ಒಂಚೂರು ಏನೋ ಕೇಳ್ಪಟ್ಟಿದ್ದೆ.
ಆಯ್ತಪ್ಪ. ದಿಂಗಾಲೇಶ್ವರ ಅಂತ ಹೇಳಿ ಅಲ್ಲಿ ಮಠ ಐತ್ರಿ. ನಾನ್ ಏನ್ ಮಾಡಿ ಅಂದ್ರೆ ನಮ್ ಗುರುಗಳಿಗೂ ಆ ದಿಂಗಾಲೇಶ್ವರ ಅಜ್ಜವರು ಬಾಳ ಆತ್ಮೀಯರು. ಹಂಗಾಗಿಂದ ನಾನ್ ಏನ್ ಮಾಡಿದೆ, ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಕುಂತಿ, ಯಾಕಪ್ಪ ಯಾವ ಊರು ನಿಂದ ಏನು ಎತ್ತ ಅಂದ್ರು. ಇಲ್ರಿ ಅಪ್ಪಾರ ನಾನು ಹಿಂಗ ಮುಳ್ಳಳ್ಳಿ ಚನ್ನವೀರ ಮಠದ ಅದಾರಲ್ರಿ ಅವ್ರ ಶಿಷ್ಯರಿ ನಾನು, ಹಿಂಗ ಇಲ್ಲಿ ಬಂದಿದ್ದೆ, ಬಾಲ್ಯಸರಿ ಬಂದಿದ್ದೆ. ಹೌದಪ್ಪ ಏನು ಎತ್ತ ಅಂದ್ರು. ಇಲ್ಲ ರೀ ಹಿಂಗ ನಂದೊಂದು ಸ್ವಲ್ಪ ಹಿಂಗ ಸಮಸ್ಯೆ, ಕುಟುಂಬದೊಳಗ ಸಮಸ್ಯೆ ಆಗೈತ್ರಿ, ಮತ್ತ ಹಿಂಗೆ ಕಳಿಸ್ಕೊಡಂಗಲ್ಲ ಅನ್ನಾಗತ್ತಾರ ನಮ್ಮ ಮಾವರು, ಮತ್ತೊಂದ್ ಸ್ವಲ್ಪ ಹಿಂಗ ಹೇಳ್ಬೇಕಾಗಿತ್ರಿ ಅಂದೆ ನಾನು. ಹೌದನ, ಕೊಡಿಲ್ ನಿಮ್ಮ ಮಾಮರ ನಂಬರ್ ಕೊಡಿಲ್, ನಾ ಮಾತಾಡ್ತೇನೆ ಅಂತಂದು ನಂಬರ್ ಇಸ್ಕೊಂಡು ನಮ್ಮ ಮಾವರಿಗೆ ಫೋನ್ ಹಚ್ಚಿದ್ರು ಅವರು. ಆಗ ಫೋನ್ ಹಚ್ಚಿಂದ, ಇಲ್ಪ ಒಂದ್ ಸ್ವಲ್ಪ ನೀವು ನಿಮ್ ಕುಟುಂಬ ಮತ್ತೆ ನಿಮ್ ಮಗಳು ಮಠಕ್ ಬಂದ್ ಹೋಗ್ರಿ ಅಂದ್ಬಿಟ್ಲೆ. ಇಲ್ಲಪ್ಪರ ಮತ್ತ ಅವರು ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೋಗ್ಯಾರ, ನಾಳೆ ಬರ್ತಾರ, ನಾಳೆ ಬಂದ್ ಭೇಟಿ ಆಗ್ತೇನ್ರಿ ಅಂದ್ರು. ಅಲ್ಲೇ ನನ್ನ ಎದುರಿಗೆ ಹಚ್ಚಿದ್ರು ಅವರು. ಅಂದಿಂದ ಆಯ್ತು ಅಂದ್ಮೇಲೆ, ಇಲ್ಪ ಮತ್ತ ನಿಮ್ಮ ಅತ್ತೆ ಏನೋ ದೇವಸ್ಥಾನಕ್ಕೆ ಹೋಗ್ಯಾರಂತ, ನಾಳೆ ಬರ್ತಾರಂತೆ ಅಂದ್ರು. ಹೌದ್ರಿ ಅಪ್ಪ, ಹೌದ್ರಿ ಹೋಗ್ಯಾರ ಮತ್ ಹಿಂಗ. ಹೌದು, ನಂಗಾರ ಮತ್ತೆ ಎಲ್ಲಿ ಇಳಿತೀನಿ, ನೀನು ಉಳ್ಕೊಂತಿ, ಇಲ್ಲೇ ಮಠದಾಗ ಉಳ್ಕೊಂತಿ, ನಾ ಅಲ್ಲೇ ಉಳ್ಕೊಂತಿ ಮನ್ಯಾಗ ಅಂದ್ರು. ಇಲ್ರಿ ಅಪ್ಪಾರ, ನಾನು ಅಲ್ಲೇ ಮನ್ಯಾಗ ಉಳ್ಕೊಂಡೇನಿ, ಅಲ್ಲೇ ಉಳ್ಕೊಂತೇನ್ರಿ. ಆಯ್ತು, ಅಲ್ಲಿಂದ ಮನೆಗೆ ಹಂಗಾರ ಬಾ, ನಾಳೆ ಬಾ, ಮತ್ತೆ ನಿಮ್ಮ ಎಲ್ಲರೂ ಕೂಡ ಬರ್ರಿ, ಏನ್ ಅನ್ನೋದು ಇದು ಮಾಡಿ ಕಳಿಸ್ತ. ಸ್ವಲ್ಪ ಬೇಗ ಹೇಳಪ್ಪ ಅಂದ್ರಿ. ಅಲ್ಲಿಂದ ಅಷ್ಟಾಗಿಂದ ಅದೆಲ್ಲ ಮುಗೀತು. ಕರೆಸಿ ಎಲ್ಲ ಬುದ್ಧಿ, ಇಲ್ಲ ನನ್ನ ಮಗಳಿಗೆ ಹುಷಾರಿಲ್ಲ, ಮತ್ತ ಗುಳಿಗೆ ಔಷಧ ಅದವು ಕೊಟ್ಟು ಕಳಿಸ್ತೆ, ನಾವು ಆಗು ಮಟ್ಟ ಕಳ್ಸೋದಲ್ಲ ಅಂತ ಹೇಳಿ ತಂದಿ ಒಪ್ಕೊಂಡಾರಿ. ಆಯ್ತಂತ ಹೇಳಿ ಅಪ್ಪಾರು ಮತ್ತೆ ಒಬ್ರು ಹಿರಿಯರು ಬಂದಿದ್ರು. ಹಿರಿಯರ್ ಬಂದಿಂದ ಅವ್ರು ಏನಂದ್ರು, ಏನ್ ಮಾಡೋಣಪ್ಪ ಮತ್ ಇವ್ರದ್ದು ಹಿಂಗಂತಾರಲ್ಲ. ಆಯ್ತ್ರಿ ಅಪ್ಪಾರ, ಮತ್ತೆ ಇರ್ಲಿ, ಮತ್ ಗುಳಿಗೆ ಔಷಧ ಆಗು ಮಟ್ಟ ಇವ್ ಬರೋದು ಹೋಗೋದು ಮಾಡ್ಲಿ, ಆಮೇಲೆ ಮುಂದೆ ನಾವು ಏನಾರ ಹಾಕಿ ಬುದ್ಧಿ ಒಂದ್ ಸ್ವಲ್ಪ ತಿಳುವಳಿಕೆ ಇದು ಮಾಡಿ ಕಳ್ಸೋನು, ಸರಿ ಮಾಡಿ ಕಳ್ಸೋನು, ಏನ್ ಹಂಗ ಮತ್ತೆ ಇರುವಾರಿ ಗಂಡ ಎಂತೀವು, ಎಲ್ಲಿ ಕುಟುಂಬದೊಳಗೆ ಜಗಳ ಇರುವ ಅಂತಂದು ಇದು ಮಾಡಿದ್. ಅಷ್ಟೊತ್ತಕ ನಾವು ಒಪ್ಕೊಂಡು ಇದ್ದು 4 ದಿನ ಇದ್ದರಿ. ಅವ್ರ ತಾಯಿ 4 ದಿನ ಇದ್ದವ್ರು ರೀ ನನಗ ಇಲ್ಲದ ಚಿತ್ರಹಿಂಸೆ ಕೊಟ್ರು. ಬೇಡ ಆಗಿದ್ದು ಮಾತುಗಳನ್ನ ಮಾತಾಡಿದ್ರು ಅವ್ರು. ನಾನು ಆದ್ರೂ ಸಹಿಸ್ಕೊಂಡೆ, ಯಾಕಂದ್ರೆ ನನ್ನ ಹೆಂಡತಿ ನನ್ನ ಮನೆಗ್ ಬರ್ಲಿ, ನಾನು ಯಾವುದಕ್ಕೂ ಆಸೆ ಪಟ್ಟಿಲ್ಲ. ನನ್ ಹೆಂಡತಿ ಬಂದ್ರೆ ಸಾಕಂತ ಹೇಳಿ 4 ದಿವಸ ಇಟ್ಕೊಂಡು, 4 ದಿವಸ ಆದ್ರೂ ನಾನು ಹೊರಗ್ ಮನೆಗೆ ಇಸಿದ್ರಿ ಅವರು ಹಾಸಿಗೆ ಕೊಟ್ಟು. ರೂಮ್ ಅಲ್ಲ ರೀ, ಅಲ್ಲೇ ಒಂದು ಹೊರಗ ಈಗ ಅಂಗಳ ಅಂತ ಇರ್ತೈತಲ್ರಿ, ಒಂದು ಚೌನಿ ಅಂತ ಇರ್ತೈತಲ್ಲ. ಬಟ್ ಅಲ್ಲಿ ಮಾಮೂಲಿ ಭೂಮಿ ತಾಯಿನೋ ಅಥವಾ ಗ್ರಾನೈಟ್ ಹಾಕಿದ್ರು? ಇಲ್ಲ, ಗ್ರಾನೈಟ್ ಇದು ಪಲ್ಲಂಗ ಇತ್ತು ರೀ, ಎಲ್ಲ ಇತ್ತು. ಮತ್ತೆ ಅದು ಹೇಗೆ ಹೊರಗ ಆಗುತ್ತೆ? ಪಲ್ಲಂಗ ಗೌರವಾನ್ವಿತವಾಗಿ ನೋಡ್ಕೊಳ್ಳಿಲ್ಲ ಅಂತ ಅಷ್ಟೇ. ಗೌರವವಾಗಿ ನೋಡ್ಕೊಳ್ಳಿಲ್ಲ. ಚಾಪಿ ಎಲ್ಲ ಇದು ಮಾಡ್ತಿದ್ರಿ. ಆದ್ರ ನನ್ನ ಹೆಂಡತಿ ಕೂಟಾಗ ನನ್ನ ಹೆಂಡತಿಗೆ, ನಿನ್ ಗಂಡನ್ ಕೂಟ ಮಾತಾಡು, ಯಾಕೆ ಆಗಿದ್ದ ಆಗೋಲಕ್ಕ, ಈಗ ಸೋತ್ ಬಂದಾನ, ಹೋಗು. ಇಲ್ಲಿ ಸ್ವಾಮೀಜಿಗಳು ಒಂದು ಮಾಡ್ಲಿಕ್ಕೆ ಕರೆದಾಗ, ಸರಿ ನಮ್ಮ ನೀನು ಏನೇ ಹುಷಾರಿಲ್ದೆ ಇದ್ರು ನಿನ್ ಗಂಡದ ಮನೇಲಿ ತೋರಿಸ್ಕೊಳ, ಮತ್ತೆ ಅವ್ರ ಮನೆಗೆ ಯಾಕೆ ಹೋಗ್ತೀಯಮ್ಮ ಅಂತ ಹೇಳಿಲ್ವಾ? ಇಲ್ಲ ರೀ. ಬಟ್ ತವ್ರ ಮನೆಗೆ ಯಾಕೆ ಕಳಿಸಿದ್ರು ಮತ್ತೆ ಅವರು? ಹಲೋ ರೀ, ಕೇಳಿಸ್ತೈತನಪ್ಪ? ನನಗ ಅರ್ಥ ಆಗ್ಲಿಲ್ಲ ರೀ ನೀವು ಹೇಳಿದ್ದು. ಸ್ವಾಮೀಜಿಗಳು ಸಂಧಾನ ಮಾಡೋ ಪ್ರಯತ್ನ ಮಾಡಿದ್ರಲ್ಲಪ್ಪ, ಅಲ್ಲಿ ಏನಾದ್ರೂ ಇದ್ರೆ ನೀನು ಗಂಡನ ಮನೆಯಲ್ಲಿ ತೋರಿಸ್ಕೊಳವ, ತವ್ರ ಮನೆಗೆ ಯಾಕೆ ಹೋಗ್ತೀಯ ನೀನು ಅಂತ ತವ್ರ ಮನೆಗೆ ಕಳಿಸ್ಬೋದಿತ್ತಲ್ಲ ನಿನ್ ಜೊತೆ. ಅದು ಕಳಿಸ್ಬೋದಿತ್ರಿ, ಆದ್ರೆ ಅವ್ರ ತಂದೆಯವ್ರು ಏನಂದ್ರು, ಔಷಧ ಗುಳಿಗೆ ತಗೊಂಬಂದಿವಿ, ನಾವು ತೋರ್ಸೋದು ಇಲ್ಲೇ ತೋರಿಸಿ ನಾವು ಕಳಿಸ್ತೇವೆ ಅಂತ ಹೇಳೋ ಮಾತು ಹೇಳಿದ್ರು. ನಿಮ್ಮಲ್ಲಿ ನುಂಗಕ್ಕಾಗಲ್ವಾ? ಹಾನ್ರಿ, ಔಷಧಿ ಗುಳಿಗೆ ನಿಮ್ಮಲ್ಲಿ ನುಂಗಕ್ಕಾಲ್ವನಪ್ಪ? ಆಗುತ್ತೆ ರೀ. ಮತ್ತೆ ಯಾಕೆ? ಅವ್ರ ಮನಸ್ಸಿನೊಳಗೆ ಏನಿತ್ತು ಗೊತ್ತಿಲ್ಲ ರೀ, ನನಗೆ ಅರ್ಥ ಆಗ್ಲಿಲ್ಲ ಅವ್ರಿಗೆ. ಅಂದಿಂದ ನಾ ಅದಕ್ಕೂ ಒಪ್ಕೊಂಡೆ ರೀ.
ಆಯ್ತು ಹೋಗುದು ಬರೋದು ಮಾಡಂದ ಕೂಡ್ಲೆ ನಾ ಅದಕ್ಕೂ ಒಪ್ಕೊಂಡೆ. ಹಂಗಾಗಿಂದ ನಾನು ಹೊಳ್ಳಿ ಅಲ್ಲಿಂದ ತವ್ರ ಮನೆಯಿಂದ ಅವರು ತವ್ರ ಮನೆಯಾಗಿಂದ ರೀ ನಾನು ಒಂದು 4 ದಿನ ಇದ್ದೆ. 4 ದಿನ ಇದ್ದು ನಾನು ಬರ್ತೇನೆ ದೇವಸ್ಥಾನಕ್ಕೆ ಹೋಗೋಣ ಬಾ ಅಂದ ಕರೆದೆ, ಅದಕ್ಕೂ ಬರ್ಲಿಲ್ಲ, ಎಲ್ಲಿ ಬರ್ಲಿಲ್ಲ. ಆಯ್ತು ಹಂಗಾರೆ ನಾನು ಊರಿಗೆ ಹೋಗಿ ಬರ್ತೇನೆ ಅಂತ ಹೇಳಿ ನಮ್ಮ ಮಾವರಿಗೆ ಹೇಳಿದೆ, ಹೊಳ್ಳಿ ನಮ್ಮ ಅತ್ತೆಯರಿಗೆ ಹೇಳಿ ನನ್ನ ಹೆಂಡತಿಗೆ ಹೇಳಿ ಬಂದ್ಬಿಟ್ಟಾರೆ. ನಾನು ಬಂದಿಂದ 1 ವಾರ 10 ದಿನ ಆಯ್ತು. 10 ದಿನ ಆಗಿಂದ ನನ್ನ ಹೆಂಡತಿಗೆ ಫೋನ್ ಕಾಲ್ ಮಾಡಿದೆ ರೀ. ಬೇರೆದವ್ರ ನಂಬರ್ಗೆ ಮಾಡಿದೆ, ಇವ್ರು ಎತ್ತಿದ್ದಿಲ್ಲ ಇವ್ರು ನನ್ ಫೋನು. ಅಲ್ಲಿಂದ ಬೇರೆದವ್ರು ಫೋನ್ ಮಾಡಿ ಅಲ್ಲೇ ಬಾಜುದವ್ರು ಅವ್ರ ಮಾಮನ ಮಗಳಿಗೆ ಫೋನ್ ಮಾಡಿದ್ದಾರೆ. ನಾನು ಅಲ್ಲೇ ಇದ್ರೆ ಡೆಲಿವರಿಗೆ ಬಂದಿದ್ರೆ ಯಾರೋ ನನ್ನ ಹೆಂಡತಿ. ಆಯ್ತು ಹೇಳಪ್ಪ, ಮುಂದುವರ್ಸು. ಬಂದಿದ್ದೆ, ಬಂದಿಂದ ಫೋನ್ ಮಾಡಿದೆ. ಫೋನ್ ಮಾಡಿದ್ರು ಯಾಕೋ ಅವರು ಸರಿಯಾಗಿ ಮಾತಾಡ್ಲಿಲ್ಲ. ಆಮೇಲೆ ಎದಕ್ ಹಚ್ತಿ ಫೋನ್, ನೀನು ಏನ್ ಮಾಡ್ತಿ, ಹಚ್ಚಬೇಡ ನನಗೆ, ಹಚ್ಚಬೇಡ ಅಂತ ಹೇಳಿಲ್ಲ ನಿನಗ ಅಂತ ಹೇಳಿ ಇದು ಮಾಡಿದ್ರು. ಅಲ್ಲ ನನ್ನ ಹೆಂಡತಿ ನಾ ಹಚ್ಚಿದ್ರೆ ನಿನಗೇನಾಗ್ತದ, ನೀ ಹೌದಲ್ಲೋ ಅಂತ ಹೇಳಿದೆ. ನೀ 2 ತಾಳಿ ಕಟ್ಟಿದಕ್ಕ ನೀ ಮಾತಾಡಕತ್ತಿಯಲ್ಲ, ನೀನು 2 ತಾಳಿ ಕಿತ್ಕೊಡ್ತೇನೆ ತಗೋ, ಬಾ ಈಗ ಬಾ. ಯಾರಂದಿದ್ದು ತಾಳಿ ಕಿತ್ಕೊಡ್ತೀನಿ ಅಂತ? ನನ್ನ ಹೆಂಡತಿರಿ. ಹೆಂಡತಿನೇ ಹೇಳಿದ್ದು? ಹೌದು, ಹೆಂಡತಿನ ಸ್ಪಷ್ಟವಾಗಿ ಹೇಳಿದ್ಲು. ಅರ್ಥಾತ್ ಆ ಸಂಧಾನದ ನಂತರ ಯಾವುದೇ ರೀತಿ ಒಳ್ಳೆ ಬದಲಾವಣೆ ಆಗ್ಲಿಲ್ಲ? ಇಲ್ಲ, ಆಗ್ಲಿಲ್ಲ ರೀ, ಬದಲಾವಣೆ ಆಗ್ಲಿಲ್ಲ. ಹೊಳ್ಳಿ ಅವ್ರ ತಾಯಿಗೆ ಹಚ್ಚಿದಾರೆ ಫೋನ್. ಹಿಂಗಂತಾಳ, ಮತ್ತೆ ನೋಡ್ರಿ ನಾನು ಮತ್ತೆ ಊರಿಗೆ ಬಂದು ಹೋಗ್ಬೇಕಂತ ಮಾಡ್ತೇನೆ ಅಂತಂದ್ರೆ, ಎದಕ್ ಬರ್ತಿ, ಏನ್ ಮಾಡಕ್ ಬರ್ತಿ ಅಂತಂದ ಅವ್ರ ತಾಯಿ ಮಾತಾಡಿಲ್ರಿ. ಎಷ್ಟು ಮಂದಿ ಕೊಲ್ಬೇಕಂತ ಮಾಡಿ ನೀನು ಅಂದ್ರೆ ಏನರ್ಥ ಅದು? ಆ ಮಾತಿನ ಅರ್ಥ ಏನು ಅಂದ್ರೆ ಫೋನ್ ಮಾಡಿ ನಮ್ಮ ಅತ್ತಿಗೆ ಫೋನ್ ಮಾಡಿ ನಾನು ಊರಿಗೆ ಬರ್ಬೇಕಂತ ಮಾಡೀನಿ, ಊರ್ ಬರಾಕತ್ತೇನ್ರಿ ಅಂತ ಹೇಳಿ ಫೋನ್ ಹಚ್ಚಿದ್ದಾರೆ. ಹಚ್ಚಿದ್ರೆ ಎದಕ್ ಬರ್ತಿ, ಏನ್ ಮಾಡಾಕ್ ಬರ್ತಿ ಇಲ್ಲಿಗೆ, ಎಷ್ಟು ಮಂದಿ ಕೊಲ್ಬೇಕಂತ ಮಾಡಿ ನೀನು ಅಂತ ಈ ತರ ಒಂದು ಇದ್ರಲಿಂದ ಮಾತಾಡಿಲ್ರಿ. ನನಗ ಒಂಥರ ಇದು ಅನಿಸ್ತ್ರಿ. ಆಮೇಲೆ ಅವರು ಈಗ ಏನ ನಾ ಅತ್ತೆ ಅನ್ನಲ್ರಿ, ಅವ್ರ ಅಣ್ಣಾರ ಅದಾರ ಅಲ್ಲೇ ಬಾಜು, ಅವ್ರ ಅಣ್ಣಾರಿಗೆ ನಾ ಫೋನ್ ಮಾಡಿದೆ. ಅಣ್ಣಾರ ಮತ್ತೆ ನನಗೂ ಅಣ್ಣ ಬೇಕ್ರಿ. ಅವ ಅಣ್ಣ ಅಂದ್ಬಿಟ್ಲೆ ನಾನು, ಅಣ್ಣಾರ ಹಿಂಗ ಅಂತಾರ ನೋಡ್ರಿ ಅಕ್ಕಾರ, ನಾ ಊರಿಗೆ ಬರ್ತೇನೆ ಅಂದ್ರೆ ಏನೇನ ಮಾತಾಡ್ತಾರ, ಎದಕ್ ಬರ್ತಿ, ಏನ್ ಮಾಡ್ತಿ ಅಂತಾರ, ಮತ್ ಹಿಂಗ ಅಂದ್ರೆ ಹೆಂಗ ಆಕೈತ್ರಿ, ನನಗ್ ಬರೋದ್ರ ಹೆಂಗ್ ಮನಸ್ಸು ಬರ್ತೈತಿ ಅಂದೆ ನಾನು. ಅಂದ್ಬಿಟ್ಲೆ ಅವರು, ಅಲ್ಲಪ್ಪ ಮತ್ತೆ ಏನ್ ಮಾಡೋದು, ಇದು ಹೇಸಿ ಜಮ್ಮ ಒಮ್ಮೆ ಹುಟ್ಟಿ ಬಂದೈತೆ ಅಂದಿನ್, ಅಣಸ್ಕೋಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತಂದ್ರು. ಅಂದ್ಬಿಟ್ಲೆ ಅಷ್ಟಕ್ಕೆ ಮಾಡಿದೆ. ಮತ್ ನಾ ಏನ್ ಮಾಡಿದ್ರೆ ಹಿರಿಯರ್ಗೆ ಹಿರಿಯರ ಕಡೆಯಿಂದ ಫೋನ್ ಮಾಡಿಸಿದೆ. ಇವ್ರು ಒಟ್ಟ ನನಗೆ ಇದು ಮಾಡ್ಲಿ, ದೈವ ಕರ್ಕೊಂಬ, ಇದು ಮಾಡು, ಅಷ್ಟು ಜನ ಕರ್ಕೊಂಬ, ದೈವ ಕರ್ಕೊಂಬ. ದೈವ ನಾನು ಏನ್ ತಪ್ಪು ಮಾಡೇನಂತ ದೈವ ಕರ್ಕೊಂಬರ್ಲಿ ಅಂತ. ದೈವ ಕರ್ಕೊಂಡು ಬರೋದು ಅಂದ್ರೆ ಯಾವ ತರ? ದೈವ ಅಂತಂದ್ರೆ ಹಿರಿಯರನ್ನ ಸಂಧಾನಕ್ಕೆ. ನಾ ತಪ್ಪು ಏನ್ ಮಾಡೇನಿ, ನಾನು ಕೊಲೆ ಮಾಡೇನು ಅಥವಾ ಏನಾರ ಆಕಿಗೆ ಏನಾರ ಹೊಡೆದೇನು ಬಡದೇನು? ಆಯ್ತಲ್ಲ, ಈಗ ಏನಿದೆ ಪರಿಸ್ಥಿತಿ ಅದನ್ನ ಹೇಳಪ್ಪ. ಅದಂದೆ. ಅಷ್ಟ ಆಗಿಂದ್ರಿ ಇದೆಲ್ಲ ಮುಗುದಿಂದ ಒಟ್ಟ ಕಳಿಸ್ಕೊಡ್ಲಿಲ್ಲ. 5 ತಿಂಗಳ ಮಟನು ಕಳಿಸ್ಕೊಡ್ಲಿಲ್ರಿ. 5 ತಿಂಗಳಾಗಿಂದ ನಾನು ಕರ್ಯಾಕ್ ಹೋಗ್ತೇನೆ ಅಂತ ಹೇಳಿದಕ್ಕೆ ಫೋನ್ ಮಾಡಿದೆ, ಕರ್ಯಾಕ್ ನಾನು ಹಿರಿಯನ್ ಕರ್ಕೊಂಡು ಕರ್ಯಾಕ್ ಬರ್ತೇನೆ ಅಂತ ಹೇಳಿ. ಕರ್ಯಾಕ್ ಬರ್ತಾನೆ ಅಂತ ಹೇಳಿದ ಕೂಡ್ಲೆ ನನಗೆ ಏನ್ ಮಾಡಿದ್ರು ಫೋನ್, ಅವಾಗ ಮಾನಮಿ ಇತ್ತರಿ, ಮಾನಮಿ ಅಮೇಶಿ 9 ದಿನ ನವ ದೇವತಿ ಇದು ಇರ್ತಾರಲ್ಲ, ಆರಾಧನೆ ಮಾಡ್ತಾರಲ್ಲ, ಅದರ ಹಿಂದಿನ ಅಮಾಸಿ ದಿನ ಇವ್ರ ಏನ್ ಮಾಡಿದ್ರೆ ಹಿಂದಿನ ದಿನ, 2 ದಿನ ಹಿಂದಿನ ದಿನ ಫೋನ್ ಮಾಡೀನಿ, ಬರ್ತೇನೆ ನವರಾತ್ರಿ ಸಮಯದಲ್ಲ. ಹೌದು ನವರಾತ್ರಿ ಸಮಯದಲ್ಲಿ ಹಿಂದಿನ ದಿನ 2 ದಿನ ನಾನು ಬಿಟ್ಟು ಫೋನ್ ಮಾಡಿದೀನಿ, ನಾನು ಅಮಾಸಿ ಆಗಿಂದ ಬರ್ತೇನೆ ಅಂತ ಹೇಳಿ ಹಿರಿಯರಿಗೆ ಅಲ್ಲಿ ಹೇಳಿದ ಕೂಡ್ಲೆ ಮರನೇ ದಿನನ ರೀ, ಅಮಾಸಿ 2 ದಿನ ಬಿಟ್ಟಿನ ಅಮಾಸಿ ದಿನ ಈಕೆ ಏನ್ ಮಾಡಿದ್ರು, ಅವತ್ ಬಿಟ್ಟಾರಿ ಏನು, ಈಕೆ ಹೋಗಿದ್ದು, ಈಕೆ ಏನ್ ತವ್ರ ಮನೆಯಾಗಿಂದ 4 ಗಂಟೆಕ ಮನಿ ಜಾಗ ಬಿಟ್ಟಾಳಂತ್ರಿ. ಅದು ಜಾಗ ಹೆಂಗ್ ಬಿಟ್ಟಾಳಂದ್ರ ಎಲ್ಲೇ ಫ್ರೆಂಡ್ಸ್ ಮನಿಗ್ ಹೋಗೇನು, ಎಲ್ಲ ಹೋಗಿರ್ಬೇಕಂದ್ರ ಸುಮ್ಮನೆ ಆಗ್ಯಾರಂತ ಅನ್ನೋ ಮಾತು ಅಂದ್ರು. ಹೋಗಿಂದ ಅವತ್ ಹೋಗಿದ್ದಿನ 4 ಗಂಟೆಕ
ಇವತ್ತರಂತ 4 ಗಂಟೆಗೆ ಹೋಗ್ಯಾಳ್ರಿ ಸಂಜೆ. ಮರನೇ ದಿನ 2 ಗಂಟೆಗೆ ಮಧ್ಯಾಹ್ನ ನನಗ್ ಫೋನ್ ಮಾಡ್ಯಾರಿ, ನೀನ್ ಹೆಂಡತಿ ಮಿಸ್ ಆಗ್ಯಾಳ, ನಾವು ಪೊಲೀಸ್ ಸ್ಟೇಷನ್ ಹೊಂಟೇವಿ ಅಂತ ಹೇಳಿ. ಹೋಗಿದ್ದು 4 ಗಂಟೆ, ಇವತ್ತು ಮರನೇ ದಿನ 2 ಗಂಟೆಗೆ ನನಗೆ ಫೋನ್ ಮಾಡ್ಯಾರ, ನೀನ್ ಹೆಂಡತಿ ಮಿಸ್ ಆಗ್ಯಾಳ, ನಾವು ಪೊಲೀಸ್ ಸ್ಟೇಷನ್ ಹೊಂಟೇವಿ ಅಂತ ಹೇಳಿ. ಬಟ್ ಅವ್ರು ಅಷ್ಟೊತ್ತಿಗೆ ಹೊಂಟಿದ್ರು ಮನೆಯಿಂದ ಆಚೆ ಅಂತ ನಿಮ್ಗೆ ಹೆಂಗ್ ಗೊತ್ತು? ಅವರ ಹೇಳಿದ್ದು. ಯಾರು? ತವ್ರ ಮನೆಗಿಂದ ಫೋನ್ ಮಾಡಿದಾರೆ ನನಗೆ. ಓಕೆ, ಬಟ್ ಏನೊಂದು 24 ಗಂಟೆ ಸಮಯ ಅಷ್ಟೊತ್ತು ಅವ್ರು ಹುಡುಕೋ ಪ್ರಯತ್ನ ಮಾಡಿರ್ಲಿಲ್ವಾ? ಅವ್ರೆಲ್ಲ ಹುಡುಕಾಡಿದ್ರಂತ್ರಿ, ಹುಡುಕಾಡಿದ್ರಂತ. ಅಲ್ಲಿ ಹೋಗ್ಯಾಳ, ಬಾಜು ಮನೆಗೆ ಹೋಗ್ಯಾಳ, ಅಲ್ಲಿ ಹೋಗ್ಯಾಳ, ಬರ್ಬೋದು, ಈಗ ಬರ್ಬೋದು, ಆಗ ಬರ್ಬೋದು ಅಂತ ರಾತ್ರಿ ಎಲ್ಲ ಹುಡುಕಿದಾರಂತ್ರಿ. ಹುಡುಕಿಂದಾದ್ರು ಇಲ್ಲಪ್ಪ, ನೀವ್ ಮತ್ತೆ ಇಷ್ಟ ಹೋದ್ರು ಇಷ್ಟೊತ್ತು ಹೋಗಂಗಲ್ಲ ಒಂದ್ ಹೆಣ್ಮಗಳು ಮನಿ ಬಿಟ್ಟು, ಮತ್ ನಿನ್ ಕಡೆ ಏನಾರ ಬಂದ್ಗಿಂದಾಳನು ಅಂತ ಒಂದು ಫೋನು ಮಾಡಿಲ್ಲ ಅವ್ರು. ಒಳ್ಳೆ ಮರನೇ ದಿನ ನನಗ್ ಫೋನ್ ಮಾಡಿಲ್ಲ. ಮರನೇ ದಿನ ಅಂದ್ರು 2 ಗಂಟೆಗೆ ಫೋನ್ ಮಾಡಿದಾರ ನೋಡ್ರಿ. ಸರಿನಪ್ಪ, ಈಗ ನನಗೆ ಒಂದು 5 ನಿಮಿಷದಲ್ಲಿ ಮುಗಿಸ್ಬೇಕಪ್ಪ, ಸಮಯ ಆಯ್ತು, ಬೇಗ ಹೇಳಪ್ಪ. ನಿಂಗೆ ಸಾಧ್ಯ ಆದ್ರೆ ಆ ಹೆಣ್ಮಗಳನ್ನ ಲೈನಿಗೆ ತಗೊಳಕ್ ಆಗುತ್ತಾ? ಆ ಲೈನ್ ತಗೊಳಕ ನಿಮಗ್ ಅದನ್ನಲ್ರಿ 3 ತಿಂಗಳಿಂದ ಆಗಿದ್ರೆ ಲೈನ್ ಮೇಲೆ ತಗೋಬೋದಿತ್ತು. ಯಾಕ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ಲು, ಬಿಟ್ಟು ಹೋಗಿ ನಾನು ಪೊಲೀಸ್ ಸ್ಟೇಷನ್ಗೆ. ಈಗ ಆಕೆ ಮನೆ ಬಿಟ್ಟು ಏನ ರಾತ್ರಿ ಅಥವಾ ಸಂಜೆ ಹೊರಟ್ಲಲ್ಲ, ಇನ್ನು ಯಾರಿಗೂ ಕೈಗೂ ಸಿಕ್ಕಿಲ್ವಾ? ಇಲ್ಲ, ಸಿಗಲಿಲ್ಲ. ಇನ್ನೂರ್ಗೆ ಅಂತಂದ್ರ ಕಂಪ್ಲೇಂಟ್ ಕೊಟ್ರಿ, ನಾವು ಅವ್ರು ಸೇರಿ ಕಂಪ್ಲೇಂಟ್ ಕೊಟ್ವಿ, ಹಿಂಗ ಮಿಸ್ ಆಗ್ಯಾಳ ಅಂತ ಹೇಳಿ. ಮಿಸ್ ಆಗ್ಯಾಳ ಅಂತ ಕಂಪ್ಲೇಂಟ್ ಕೊಟ್ಟಿಂದ್ರಿ 2.5 ತಿಂಗಳ ರೀ. ನಾ ಪೊಲೀಸ್ ಸ್ಟೇಷನ್ ಅಡ್ಡಾಡೀನಿ. ವಾರದಾಗ 3 ಸಲ 4 ಸಲ ನಾ ಪೊಲೀಸ್ ಸ್ಟೇಷನ್ ಹೋಗ್ತಿದ್ದೆ. ಅದು ಎಷ್ಟು ಕಿಲೋಮೀಟರ್ ಸರ್? 50 ಕಿಲೋಮೀಟರ್ ನನಗೆ, ಅವ್ರಿಗೆ ಬರೀ 25 ಕಿಲೋಮೀಟರ್. ನಿಮ್ಮೂರಿಂದ ಪೊಲೀಸ್ ಸ್ಟೇಷನ್ 50 ಕಿಲೋಮೀಟರ್? ಹೌದ್ರಿ. ಆ ಸುತ್ತ ಯಾವ್ದೂ ಇಲ್ವಾ? ಆದ್ರೆ ಇಲ್ಲೇ ನಮ್ಮ ತಾಲೂಕಿನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಿಲ್ಲ, ಅಲ್ಲಿ ಅವ್ರ ತಾಲೂಕಿನಲ್ಲಿ ಕೊಟ್ಟಿದ್ರಿ ಅವರು ತವ್ರ ಮನೆಯಾಗಿಂದ. ಏನ್ ಹೇಳಿದ್ರು ಈಗ ಪೊಲೀಸ್ನವ್ರು? ಹುಡುಕಿ ಟ್ರ್ಯಾಕ್ ಮಾಡಿದ್ರು. ಇವ್ರು ಏನಂದ್ರಿ, ತವ್ರ ಮನೆಯವರು ನಂಬರ್ ಇಲ್ಲ ಆಕಿ ಕಡೆ, ಏನಿಲ್ಲ, ಬರೀ ಆಧಾರ್ ಕಾರ್ಡ್ ತಗೊಂಡೋಗ ಅಂತ ಹೇಳಿದ್ರು. ಆಮೇಲೆ ಹಿಂದಾಡಿಗೆ ಅದು ಪೊಲೀಸಿಂದ ಇದು ಆಗಿಂದ ಟ್ರ್ಯಾಕ್ ಮಾಡಿದ್ರು. ಆಧಾರ್ ಕಾರ್ಡ್ ತಗೊಂಡಿರೋದ? ಹೌದು, ಆಧಾರ್ ಕಾರ್ಡ್ ಒಂದ ತಗೊಂಡೋಗಿದ್ದಂತೆ. ಅಲ್ಲಿಂದ ಏನಾಯ್ತ್ರಿ, ಪೊಲೀಸರು ಟ್ರ್ಯಾಕ್ ಮಾಡಿ ಕಂಪ್ಲೇಂಟ್ ಕೊಟ್ಟಿಂದ, ಇಲ್ಲ ಇಂತಲ್ಲೇ ಅದಾಳಕ್ಕಿ, ಮತ್ತೆ ಇಂತ ಒಬ್ಬರ ಕಡೆಯಿಂದ ಚಾಟ್ನೊಳಗ ಕಂಟಿನ್ಯೂ ಅದ ಅಂತ ನನ್ ಮುಂದೆ ಹೇಳಿದ್ರು ಪೊಲೀಸರು. ಅಂದ್ರೆ ಬೇರೆ ಯಾರ ಜೊತೆ ಚಾಟ್ ಮಾಡ್ತಿದ್ದಾಳೆ ಅಂತ? ಹೌದ್ರಿ. ಇವ್ರ ನಂಬರ ಇಲ್ಲ ಅಂತ ಹೇಳಿದ್ರು ತವ್ರ ಮನ್ಯಾಗಿಂದ ನನಗ. ಓಕೆ, ಪೊಲೀಸರಿಗೂ ಹಂಗ ಹೇಳಿದ್ರು. ಹಿಂದಾಡಿಗೆ ನಾನು ಏನ್ ಮಾಡಿದ್ರೆ, 1 ತಿಂಗಳು ಬಿಟ್ಟಿಂದ ನನಗೆ ಹೇಳಿದ್ರು ಅವ್ರು, ಟ್ರ್ಯಾಕ್ ಮಾಡಿ ಎಲ್ಲ ಇದು ಮಾಡಿ ಫಾಲೋಅಪ್ ಮಾಡಿಂದ ಬೆಂಗಳೂರಿಗೆ ಹೋಗ್ಬೇಕಪ್ಪ, ಮತ್ತ ನೀನು ದುಡ್ಡು ಸರ್ಚ್ ಮಾಡ್ಕೊ, ಮತ್ತ ಹೋಗಿ ಹುಡುಕೋಬೇಕು, ಟ್ರ್ಯಾಕ್ ಮಾಡೇವಿ ಅಂದ್ರು. ಆಮೇಲೆ ತವ್ರ ಮನೆಯವ್ರಿಗೆ ಗೊತ್ತೇನ್ರಿ ಅಂತ ನಾನು ಅಂದೆ. ಹೌದು ಗೊತ್ತೈತಿ, ಹೇಳೈತಿ. ಆಮೇಲೆ ನಾನೇನ್ ಮಾಡಿದೆ, ಅವ್ರ ಊರಿಗೆ ಹೋಗಿ ಬೇರೆದವ್ರ ಮನ್ಯಾಗ ಕುಂತ್ಕೊಂಡು, ಯಾಕಂದ್ರೆ ಅವ್ರ ಮನೆಗೆ ಹೋಗ್ತಿದ್ದಿಲ್ಲ ನಾನು, ಇದಾಗಿಂದ ಸಮಸ್ಯೆ ಆಗಿಂದ್ರಿ. ಅವ್ರ ರಿಲೇಷನ್ದೊಳಗೆ ಏನ್ ಮಾಡಿದೆ, ನಾನು ಕರ್ಯಾಕ ಹಂಗಾರಮ್ಮ ಹಿಂಗ್ರಿ ಹಿಂಗಾಗೈತಿ ಕರೆಸ್ರಿ ಅಂತ ಹೇಳಿದೆ. ಕರೆಸಿಂದ ಏನಂದ್ರು, ನಾವು ಸತ್ತಾಳ ಅಂತ ಬಿಟ್ಟೆ, 1 ತಿಂಗಳು ಹುಡುಕಿ ನಮ್ಗೆ ಸಾಕಾಗೈತಿ, ಸತ್ತಾಳ ಅಂತ ಬಿಟ್ಟಿದ್ವಿ, ಬೇಕಂದ್ರೆ ಅವ್ನ್ ಹುಡುಕೊಂಡು ನಮ್ಗ ಆಗೋದಿಲ್ಲ ಅಂತ ಹೇಳಿದ್ರು ಅವ್ರು ತವ್ರ ಮನೆಯವ್ರು. ಅಷ್ಟಾಗಿ ನಾನು ಪೊಲೀಸ್ ಸ್ಟೇಷನ್ ಬಂದು, ಮತ್ತೆ ಸರ ಹಿಂಗಂತಾರೆ ಅವರು, ಮತ್ತ ನೀನ ಬೇಕಂದ್ರೆ ಹುಡುಕು ಅಂತಾರೆ. ಅಲ್ಲೋ ತವ್ರ ಮನೆಯಾಗ ಹಿಂಗಂತಾರ, ನಿನಗೆ ಯಾಕೆ ಬೇಕು, ಹೋಗು ನೀನು ಸುಮ್ನೆ, ಅವ್ರ ಹಂಗಂತಾರ ಅಂದ್ರು ಪೊಲೀಸರು. ಇಲ್ರಿ, ನನ್ನ ಹೆಂಡತಿ ಬೇಕು, ನನ್ನ ಹೆಂಡತಿ ಅಂತಕ್ಕೆಲ್ಲ ಏನೋ ಒಂದು ಮಾನಸಿಕಿಂದ ಹೋಗ್ಯಾಳ, ಹಿಂಗೈತಿ ಅಂತಕ್ಕೆಲ್ಲ, ನನಗೆ 5 ವರ್ಷ ಜೀವನ ಮಾಡು ಅಂತ ಇದೇ ಇಲ್ಲ, ಕೆಟ್ಟ ಅಭ್ಯಾಸ ಇಲ್ಲ ಅಂತಂದೆ ನಾನು. ಆಯ್ತಪ್ಪ, ನೀ ಇಷ್ಟೆಲ್ಲ ಹೇಳ್ತೀನಿ, ನಾನಂತೂ ಹೇಳ್ತೀನಿ, ಹಿಂಗ್ ಟ್ರ್ಯಾಕ್ ಮಾಡಿಂದ ಎಲ್ಲ ನಾ ವಿಚಾರ ಮಾಡೇನಿ, ಹಿಂಗಾಗಿ ಬೇಕಾದ್ರೆ ನಿನ್ ಎದುರು ನಿಂದ್ರಸಂದ್ರು ನಿಂದ್ರಸ್ತೇನೆ ಅಂತ ಹೇಳಿ ಇದು ಮಾಡಿದವ್ರ. ನಾನು ಏನ್ ಮಾಡಿದ್ರಿ, ಹಂಗಾರ ಬಾರಪ್ಪ ಹಂಗಾರ ಅಂತ ಹೇಳಿ ಅವರು 2.5 ತಿಂಗಳಾದ್ಮೇಲೆ ನನಗೇನಂದ್ರು, ಬಾ ಹಂಗಾರ ಬೆಂಗಳೂರಿಗೆ ಹೋಗ್ಬೇಕು ಅಂತ ಹೇಳಿ ಗಾಡಿ ಸಜ್ಜು ಮಾಡು, ಅದನ್ನ ಮಾಡು ಅಂತ ಎಲ್ಲ ರೆಡಿ ಮಾಡಿದ್ವಿ.
ರೆಡಿ ಮಾಡಿ ಹೋಗೋದಕ್ಕ ನಮ್ಗೆ ಏನಾಯ್ತು, ಇಲ್ಲಿ ಊರನ್ ಮೆಂಬರು ನಾನು ಕೂಡ ಹೊಂಟಿದ್ವಿ ಬೈಕ್ನಾಗಿಂದ. ಬೆಳಗು ಮುಂಜಾನೆ ಏನಾಯ್ತು, ನನಗೆ ಆಕ್ಸಿಡೆಂಟ್ ಆಗ್ಬಿಡ್ತು. ಅಲ್ಲಿ ಹೋಗ್ಬೇಕನ್ನೋದಕ್ಕೆ ಏನಾಯ್ತು? ಆಕ್ಸಿಡೆಂಟ್ ಆಯ್ತ್ರಿ ನನಗೆ ಬೈಕಿಂದ. ಓಕೆ, ಅಂದ್ರೆ ಬಲವಾದದ್ದ ಅಥವಾ ಚಿಕ್ಕದ್ದ? ಚಿಕ್ಕದೊಂದು ಬಲವಾಗಿದ್ದ ಆಗಿದ್ರಿ. ಅಂದ್ರೆ ಏನಾಯ್ತು, ನೀವೆಲ್ಲಿ ಹೋಗಿದ್ರಿ ಯಾವ ಆ ಸಮಯದಲ್ಲಿ? ಆ ಸಮಯದಲ್ಲಿ ಬೆಳಗು ಮುಂಜಾನೆ ನಾವು ಪೊಲೀಸ್ ಸ್ಟೇಷನ್ ಬಾ ಅಂತ ಹೇಳಿದ್ರು ಅವರು. 50 ಕಿಲೋಮೀಟರ್ ಅಲ್ರಿ. ಬೆಳಗ್ಗೆ ನೀನು ಲಘು ಬರ್ರಿ 5:30-6 ಗಂಟೆ ಸುಮಾರ ಇರ್ಬೇಕಿಲ್ಲೇ, ನಾವು ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿದ್ರು ಅವರು. ನಾವು ಇಲ್ಲೇ 4 ಗಂಟೆಗೆ ಎದ್ದು ಎಲ್ಲ ಸಜ್ಜಾಗಿ ನಾವು ಹೊಂಟಿದ್ವಿ. ಹೊಂಟು ಹೊತ್ನ್ಯಾಗ ಏನತ್ರಿ ಆಕ್ಸಿಡೆಂಟ್ ಆಗ್ಬಿಡ್ತು. ಇಲ್ಲೇ ಊರು ದಾಟತ್ಲೆ 1.5 ಕಿಲೋಮೀಟರ್ ದಾಟಿಲ್ಲ ನಾವು ಹೊಲವರಿ. ಅದು ಏನ್ ಟೆನ್ಷನ್ಗೆ ಏನಾಯ್ತು ಅನ್ನೋದು ಗೊತ್ತಿಲ್ಲ. ಹೋಗು ಇದ್ರೊಳಗ ಹೊಲವಾರಿ ಹೋಗಿ ಯಾರು ಗುದ್ದಿಲ್ಲ, ನಾವೇ ಹೊಲದಲ್ಲಿ ಹೋಗಿ ಗದ್ದೆ ಒಳಗೂ ಹೋಗಿ ಬಿದ್ದ್ಬಿಟ್ವಿ. ನನಗೆ ತಲೆ ಪೆಟ್ಟಾಗಿ 8 ಹೊಲಿಗೆ ಬಿದ್ದು ಇದಾಗಿ ಪ್ರಜ್ಞೆ ತಪ್ಪಿ ಬಿದ್ವಿ. ಪೊಲೀಸರು ಅವಾಗ ಇನ್ನೂ ಬರ್ಲೇ ಇಲ್ಲಲ್ಲ ಅಂತ ಹೇಳಿ ನನಗ್ ಫೋನ್ ಮಾಡಿದ್ರು ಅವ್ರು ನನ್ನ ನಂಬರ್ಗೆ. ಆಮೇಲೆ ಇಲ್ಲಿ ಊರನ್ನವ್ರು ಮೆಂಬರು ಅವರೆಲ್ಲ ಇದ್ರ, ಅವ್ರ ಕಡೆ ಇತ್ರಿ. ಇಲ್ಲ ಅವ್ರಿಗೆ ನಿಮ್ ಬರಾಕತ್ತಿದ್ರಿ, ಮತ್ತೆ ಹಿಂಗ ಆಕ್ಸಿಡೆಂಟ್ ಆಗಿ ಅವರು KMC ಒಳಗ ಅಡ್ಮಿಟ್ ಆಗ್ಯಾರ, ನಿಮ್ ಹತ್ರನ ಬರಾಕತ್ತಿದ್ರು ಹಿಂಗ ಹೇಳೋದಕ್ಕ ಅವ್ರು ಏನ್ ಮಾಡಿದ್ರಿ, ಪೊಲೀಸರು ಅವರು ತಾವ ಗಾಡಿ ಇಟ್ಕೊಂಡು ಬೆಂಗಳೂರಿಗೆ ಯಾಕೆನ ಟ್ರ್ಯಾಕ್ ಮಾಡ್ಕೊಂಡು ಹಿಡ್ಕೊಂಡು ಮರನೇ ದಿನ ಬಂದ್ರಿ ಅವ್ರು. ಬಂದಿಂದ ನಾನು ಹಿಂಗ ಆಕ್ಸಿಡೆಂಟ್ ಆಗಿತ್ತಲ್ರಿ, ಹಂಗ ಹೊಲಿಗೆ ಹಾಕಸೋನವನ ಇದು ಮಾಡ್ಕೊಂಡು ತಲೆ ಪೆಟ್ಟು ಬಿದ್ದಿತ್ತು. ಪ್ರಜ್ಞೆ ಸರಿಯಾಗಿದ್ದಿದ್ದಿಲ್ಲ, ಕಣ್ಣು ಎಲ್ಲ ನೋವು. ಅದಾಗಿಂದ ಅಂತದ್ರೊಳೆ ನನ್ನ ಹೆಂಡತಿ ನೋಡ್ಬೇಕು ಅನ್ನೋ ಹಂಬಲಿಂದ ನಾನು ನಮ್ಮ ಮಾಲಕರು ಹುಬ್ಳಿ ಏನ್ ಕೆಲ್ಸಕ್ ಹೋಗ್ತಿದ್ನಲ್ರಿ, ಅವ್ರ ಮಾಲಕರು ಕಾರ್ ತಗೊಂಬಂದ್ರು. ಕಾರ್ ಮ್ಯಾನೇಜರ್ ಅವ್ರು ಕೂಡ ಬಂದ್ರು. ನಮ್ಮ ತಾಯಿನ ಮತ್ತ ಕಾರ್ನ್ಯಾಗ ಕರ್ಕೊಂಡು ಹೋದ್ರಿ. ಇಲ್ಲಿ ಒಂದ್ 25-30 ಜನ ನಾವು. ಈಗ ಅಂತಿಮವಾಗಿ ಏನಾಯ್ತು ಅದನ್ನ ಹೇಳಯ್ಯ. ಅದನ್ನ ಹೇಳಪ್ಪ ನೀನು. ಅದೇ ರೀ, ಏನಾಯ್ತು ಅಂದ್ರೆ ಎಲ್ಲಾ ಗಾಡಿ ಪಂಚರ್ ಕರ್ಸಿದ್ರಿ. ಕರ್ಸಿಂದ ಅವರು ಪೊಲಿಟಿಷಿಯನ್ ಬಂದ್ರು. ತಂದೆ ತಾಯಿ ಹೋಗು ಜೀವನ ಮಾಡು ಅಂತನೂ ಅಲ್ಲಿಲ್ರಿ. ಈಗ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಾಗ ಆಕೆ ಏನಾದ್ರು ಬದಲಾವಣೆ ಕಾಣ್ತಾ, ಅಯ್ಯೋ ನಾನು ತಪ್ಪು ಮಾಡಿದೆ ಅಥವಾ ಪಶ್ಚಾತ್ತಾಪ ಇತ್ತ ಅಂತ? ಅದು ಏನು ಆಕೆ ಗೋಣೆತ್ತೆ ಮಾತಾಡ್ಲಿಲ್ರಿ ನಮ್ ಜೊತೆ. ಆಮೇಲೆ ನನಗೆ ಆಕ್ಸಿಡೆಂಟ್ ಆಗಿತ್ತಲ್ಲ, ನನಗೆ ಏನು ಪ್ರಜ್ಞೆ ಸರಿಯಾಗಿ ಇರ್ಲಿಲ್ಲ. ಬಾಳ ಅಂದ್ರ 3 ನಿಮಿಷ ಮಾತ್ರ ಆಕಿನ ಜೊತೆ ಮಾತಾಡಿದ್ದು. ಹೊಳ್ಳಿ ಅಷ್ಟೂರು ಹಿರಿಯರ ಮಾತಾಡಿ. ಯಾಕೆ ಹಾಗೆ ಆಚೆ ಹೊರಟೋ ನಿರ್ಧಾರ ಮಾಡಿಲ್ಲ? ಕಾರಣ ಗೊತ್ತಾಗ್ಲಿಲ್ವಾ? ಅದು ಕಾರಣ ಏನಂತ ನನಗೊಂದು ಸುಳಿವ ಕೊಡ್ಲಿಲ್ರಿ. ಆಮೇಲೆ ಅವರು ಬಲವಾಗಿ ಕಾರಣ ಅಂತ ತವ್ರ ಮನೆಯವರಿಂದನ ನನಗ ಬಲವಾಗಿ ಕಾರಣ ಆಗ್ತಾರೆ, ತಾಯಿಯಿಂದ. ನನ್ ಜೊತೆ ಜೀವನ ಮಾಡಿಸ್ಬಾರ್ದು ಅನ್ನುವಂತ ತಾಯಿ ಬಿಡಯ್ಯ. ಈಕೆ ಹೊರಗಡೆ ಹೋಗ್ಲಿಕ್ಕೆ ಏನ್ ಕಾರಣ? ಅದ್ ಏನು ಕಾರಣ ಅಂತಾನೆ ಹೇಳಿಲ್ಲ ರೀ. ಆಮೇಲೆ ನನಗೇನು ಪೊಲಿಟಿಷಿಯನ್ದಾಗ ಏನ್ ಹೇಳಿಲ್ರಿ, ಇಲ್ರಿ ಅವ್ನ್ ಕೂಡ ಬಾಳ ಮಾಡಕ್ ಆಗಂಗಿಲ್ಲ, ಅವಂಗ ಇದನ್ನ ಇಲ್ಲ, ಗಂಡಸ್ತಾನೇ ಇಲ್ಲ ಅನ್ನೋ ಲೆಕ್ಕ. ನಿಮಗ್ ಗಂಡಸ್ತಾನ ಇಲ್ಲ ಅಂತ ನೀವು ಅಂದ್ರೆ ಕರ್ಕೊಂಡು ಬಂದಿರೋ ನಿಮ್ಮ ಹೆಂಡತಿ ಹೇಳ್ತಿರೋದು? ಹೌದ್ರಿ, ಹಂಗ ಹೇಳಿಲ್ಲ. ಬಟ್ ಈ ಆರೋಪ ಇದೆ ಮೊದಲನೇ ಬಾರಿ ಬಂದಿದ್ದು. ಈ ಹಿಂದೆ ಯಾವತ್ತಾದ್ರೂ ಆಕೆ ಅಂತದೊಂದು ಸುಳಿವು ಕೊಟ್ಟಿದ್ಲ? ಇಲ್ಲ ಏನಿಲ್ಲ ಅಂತದ್ ಏನಿಲ್ಲ ಬಿಡ್ರಿ. ನಾವು ಜೀವನ ಮಾಡಿದ್ ಆಕೆ ಮ್ಯಾಲ ಅಪರಾಧ ವರ್ಷಾಕನ ಸಾಧ್ಯ ಇಲ್ಲ. ಆಕೆ ಅಂದಾಳ ಅಂತಾನು ಹಂಗ ಹೇಳಕ್ ಆಗಂಗಿಲ್ಲ. ಜೀವನ ನಾವು ಚಂದಾಗಿ ಅಂದಿರೋದೇ ಹೌದು ಅಂದಾಗ ಅಂದಾಳೆ ಅಂತ ಹೇಳಕ್ ಆಗಲ್ಲ. ನನಗೆ ಈಗ ಡೌಟ್ ಬರ್ತಾ ಇದೆ, ನೀನ್ ಅಲ್ಲಿಂದ ನಡ್ಕೊಂಡು ಬಂದಿದ್ದ ರೀತಿ ನೋಡಿದಾಗ ಅರೆ ಒಬ್ಬ ಮನುಷ್ಯ ಇದು ಒಳ್ಳೆತನ ಅಲ್ಲ, ಇದೇನು ನಿಮ್ಮ ಸಮಸ್ಯೆ ಇದೆ ನಿಮಗೇನು? ಅದ್ಸಿ ನಾನು ಆ ವಿಚಾರ ಹೇಳಿ ಮಾತಾಡ್ತಾ ಇಲ್ಲ. ಇಷ್ಟು ಬಹಳ ಮೃದುವಾಗಿ ವರ್ತಿಸೋ ನೀವು ಕೊಲೆ ಮಾಡಿಲ್ಲ, ನೀವು ಯಾವುದೋ ಬದುಕು ಹಾಳು ಮಾಡಿಲ್ಲ, ಅದೇನು ಇರ್ಲಿ ಬಿಡು, ಹೋಗ್ಲಿ ಬಿಡು, ನೋಡಿ ನನ್ನ ಹೆಂಡತಿ ನನ್ಗೆ ಹಿಂಗೆ ಮಾತಾಡ್ತಾವಳೆ, ನನ್ನ ಹೆಂಡತಿ ಅಲ್ಲೆಲ್ಲ ಹೋಗಿ ಹೇಳೋದು, ಅವ್ರ ಹತ್ರ ಎಲ್ಲೋ ನೋಡಿ ಹಿಂಗೆ ಹೇಳ್ತಾವ್ರೆ, ನೀವು ಅವ್ರಿಗೊಂಚೂರು ಬುದ್ಧಿ ಹೇಳಿ. ಅರೆ ನಾನೊಬ್ಬ ಗಂಡಸಾಗಿ ನನಗೊಂದಷ್ಟು ಹಿಡಿತ ಇರಬೇಕಯ್ಯ. ಹೌದ್ರಿ, ನೋಡು ನನ್ನ ಹೆಂಡತಿ ಹಿಂಗೆ ಅಂತವಳೆ, ನೋಡು ಅವ್ರ ತವ್ರ ಮನೆಯಿಂದ ಹಿಂಗೆ ಫೋನ್ ಮಾಡ್ತಾವಳೆ, ಹಿಂಗೆ ಏನು ಮಾಡೋದು ಮತ್ತು ನನಗೇನು ಐತೆ ಆಯಿತು. ಅದು ಗಂಡಸ್ತಾನದ ವಿಚಾರ ಬಿಟ್ಬಿಡಿ, ಒಂದು ಮಿನಿಮಮ್ ಕಾಮನ್ ಸೆನ್ಸ್. ಮನೆಗೆ ಒಬ್ಳು ಹೆಂಡತಿ ಬಂದಾಗ ಅವಳು ಹಿಂಗಿರಬೇಕು, ಅವಳು ತವ್ರ ಮನೇಲಿ ಹೆಂಗಿದ್ದು ಬಂದ್ಲೋ ಅದು ಮುಖ್ಯ ಅಲ್ಲ.
ಹಾಗಂತ ನೀನು ಅವಳನ್ನ ತುಳಿ ಅವಳನ್ನ ದಬ್ಬಾಳಿಕೆ ಮಾಡುವಂತಲ್ಲ. ಅಂಥದ್ದು ನೀನು ಏನೂ ಮಾಡ್ತಿಲ್ಲ ಅಂದಾಗ ಇದಕ್ಕಿದ್ದೆ ನಾನು ಹೋಗ್ತೀನಿ, ನಾನು ಅಲ್ಲಿಗೆ ಹೋಗ್ತೀನಿ, ನಾನು ಎಲ್ಲೋ ಹೊರಗಡೆಗೆ ಹೋಗ್ತೀನಿ, ಅಥವಾ ಓದವಳು ತಿಂಗಳಾನ್ಗಟ್ಲೆ ಬರಲ್ಲ, ಇದು ಯಾರು ಭಾಳ ಹಿಂದೆಯಿಂದ ಯಾಕೋ ಅತ್ತೆ ಬಂಗಾರ ಕೊಡಿಸಿಲ್ಲ ಮಗಳಿಗೆ ಅಂತ ಮಗಳಿಗೆ ಹೇಳ್ಕೊಡೋ ಸಮಯದಲ್ಲೇ ಉಗಿದು ನಿನ್ನ 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 ಅಮ್ಮನನ್ನು ಸ್ವಲ್ಪ ಕೆರ ಬಿಡೋ ಜಾಗದಲ್ಲಿ ಬಿಟ್ಟು ಬದುಕು ಅಂತ ಹೇಳಬೇಕಿತ್ತು. ಏನು ಉಳಿಸ್ಕೊಳ್ಳೋದಕ್ಕೆ ಅರೆ ನಾಚಿಕೆ ಆಗಬೇಕು. ನೀವು ಮಾತಾಡ್ತಿರೋ ರೀತಿ ನೋಡಿದಾಗ ಯಾವ ಗಂಡಸು ಹಿಂಗಿರಬಾರ್ದಯ್ಯ. ನಾನು ಹೇಳ್ತೀನಿ, ಹೌದು ನಾವು ಶಾಂತಿಯುತವಾಗಿ ಗೌರವಾನ್ವಿತವಾಗಿ ಎಲ್ಲ ಒಂದು ಪರಿಹರಿಸ್ಕೊಂಡು ಬಂದು, ಬಟ್ ನಿನ್ನ ಮಾತು ಕೇಳಿದ್ರಲ್ಲಿ ಎಲ್ಲೂ ನನಗನ್ಸಲ್ಲ ನೀನು ಸ್ವಂತ ನಿರ್ಧಾರ ಎಲ್ಲೂ ತಗೊಂಡಿಲ್ಲ. ಇವತ್ತಿಗೂ ನಿನ್ನಲ್ಲಿ ಅದೇ ಭಾವನೆ ಇದೆ, ಅಯ್ಯೋ ಏನೋ ಆಕೆ ಹಿಂಗಂದು. ಇದನ್ನು ಒಳ್ಳೆತನ ಅಲ್ಲ. ನೀನು ಅಕಸ್ಮಾತ್ ಈ ಮೂಲಕ ಒಳ್ಳೆತನ ಆಗೋಕೆ ಹೋಗಿದ್ರೆ ಆ ಒಳ್ಳೆತನಕ್ಕೆ ಯಾವ ಅರ್ಥವೂ ಇಲ್ಲ, ಅದು ಧರ್ಮವೂ ಅಲ್ಲ. ಮೊದಲು ಅದನ್ನು ಅರ್ಥ ಮಾಡ್ಕೊ. ಬರಲಿ ಹೋಗ್ಲಿ ಏನೋ ಒಂದು ಆಗ್ತಾಳೆ, ಬದುಕೋ 4 ದಿನ. ನಾನು ಮದುವೆ ಆಗಿ ಒಬ್ಬಳನ್ನು ಕಟ್ಕೊಂಡು ಬಂದಾಗ ನನ್ನ ಮನೆ ರೀತಿ ನೀತಿ ಏನು, ನನ್ನ ಮನೆ ಆಗು ಹೋಗುಗಳೇನು, ನನ್ನ ಮನೆ ಪರಿಸ್ಥಿತಿ ಏನು, ಅದಕ್ಕೆ ಹೊಂದ್ಕೊಂಡು ಬದುಕೊಳ್ಳಾದ್ರೆ ಚಂದ. ಇಲ್ಲ ನಾನು ನಮ್ಮಮ್ಮ ಹಂಗೆ ಹೇಳ್ಕೊಡ್ತಾಳೆ, ನಮ್ಮಮ್ಮ ಹಿಂಗೆ ಹೇಳ್ಕೊಡ್ತಾಳೆ. ಒಂದು ನಿಮ್ಮ ಸಮಸ್ಯೆ ಏನಂದರೆ ಅಲ್ಲೆಲ್ಲೋ ಒಂದು ಕಡೆ ಅವ್ರು ಹೆಂಗಾದ್ರೂ ಹೋಗ್ಲಿರಿ, ನಾವು ಚೆನ್ನಾಗಿ ಬದುಕೋಣ, ನಮ್ಮಮ್ಮ ಹಂಗೆ ಹೇಳಿದ ಮಾತ್ರಕ್ಕೆ ಆಯಿತು ಅವಳು ಹೇಳ್ಕೊಂಡು ಹೋಗ್ಲಿ, ನಾವು ಚೆನ್ನಾಗಿರೋ ಎಲ್ಲೋ ಒಂದು ಕಡೆ ಹಾಕಿ ಒಂಚೂರು ಒಳ್ಳೆತನ ತೋರಿಸೋದ್ಲು. ನೀವು ಅದನ್ನೇ ಇಲ್ಲಿವರೆಗೂ ನಂಬ್ಕೊಂಡಿದ್ದೀರಾ. ಡೈವರ್ಸ್ ಕೊಟ್ಬಿಡು ಅಂತ ಹೇಳಿದಾಗ ಗದ್ದೆ ಹತ್ರ ನಿಮ್ಗೆ ಹೇಳಿದ್ರಲ್ಲಪ್ಪ ನನ್ನ ಅಮ್ಮ ಹಿಂಗಂದ್ಲು ಅಂತ, ಅದನ್ನ ನಿಮಗೆ ಹೇಳ್ಬಿಟ್ಟು ಇವಳು ಒಳ್ಳೆಯವಳು ಆದ್ಲು. ಬಟ್ ಆ ಒಳ್ಳೆತನ ನೀವು ಇಟ್ಕೊಂಡು ಮುಂದಿನ ಅವರ ಯಾವ ಕುತಂತ್ರವೂ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಬಿಡ್ಲಿಲ್ಲ ಅವಳು. ಇಲ್ಲ ರೀ, ಇಲ್ಲ, ಅರ್ಥ ಆಗಕ್ ಬಿಡ್ಲಿಲ್ಲ ಅವರು. ಇವತ್ತಿಗೆ ಆಯ್ತು, ಆ ಪೊಲೀಸ್ ಸ್ಟೇಷನ್ನಲ್ಲಿ ಬಂದಾಗ ನೀವು 3 ನಿಮಿಷ ಅವ್ರನ್ನ ನೋಡ್ಲಿಕ್ಕಾಗಿದ್ದು, ಯಾಕಂದ್ರೆ ಅವಳಿಗೋಸ್ಕರ ಹುಡುಕೋ ವಿಚಾರದಲ್ಲಿ ನೀವು ತಲೆಗೆ ಪೆಟ್ಟು ತಿಂದು ನೀವು ಅತ್ಯಂತ ಕೆಟ್ಟ ವ್ಯವಸ್ಥೆಯಲ್ಲಿದ್ರಿ. ಬಟ್ ಆ ಸ್ಥಿತಿಯಲ್ಲೂ ಅಯ್ಯೋ ನನ್ನ ಗಂಡನಿಗೆ ಹಿಂಗಾಯ್ತು ಅನ್ನೋ ಯಾವ ಭಾವನೆಯೂ ಆಕೆ ಮುಖದಲ್ಲಿ ಇರಲಿಲ್ಲ. ಹೌದು, ಇಲ್ಲ 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 ಇಲ್ಲ. ಪೊಲೀಸ್ನವ್ರು ಏನಂದ್ರು ಅವರು ಬೇದ್ರಿ ನೋಡಿ, ಇಂಥ ನಾನು ಈ ಪೊಲೀಸ್ ಸ್ಟೇಷನ್ದೊಳಗ ನಾನು ಎಷ್ಟು 1000 ಕೇಸು ನಾನು ಹ್ಯಾಂಡಲ್ ಮಾಡಿದ್ದೀನಿ ಇಂಥ ಕೇಸು. ಈಗ ನೀನು ಇಷ್ಟು ಮನೆ ಬಿಟ್ಟು ನೀನು 2.5 ತಿಂಗಳ ನೀ ಮನೆ ಬಿಟ್ಟು ಹೋಗಿ ಅಂದ್ರು ನಾನು ಏನ್ ಅಂತಕ್ಕೆಲ್ಲ ಅಂತ ನಿನ್ನ ಸ್ವೀಕರಿಸಕತ್ತ. ಇದು ಒಳ್ಳೇದಲ್ಲ ಇದು, ಆಯ್ತಲ್ಲ. ರಾಮ ಸೀತೆಯನ್ನ ಸ್ವೀಕರಿಸಬೇಕಾದ್ರೆ ಸೀತೆಯ ನಡತೆ ಬಗ್ಗೆ ಆಕೆಗೆ ಡೌಟ್ ಇರ್ಲಿಲ್ಲ. ಆದ್ರೆ ಒಬ್ಬ ಪುರುಷನಾಗಿ ಅವನದೇ ಆದ ಒಂದು ನಿಯಮ ಇಟ್ಕೊಳ್ಬೇಕು. ಹೌದ್ರಿ. ಆಕೆ ಅಗ್ನಿ ಪ್ರವೇಶ ಮಾಡಿ ತಾನು ಶುದ್ಧಳು ಅಂತ ತೋರಿಸೋದು. ಬಟ್ ಇಲ್ಲಿ ಒಂದು ಅರೆಗಳಿಗೆ ಇವತ್ತಿನ ಕಾಲಕ್ಕೆ ಎಲ್ಲೋ ಹೊರಗಡೆ ಹೋಗಿ ಒಂದು 10 ನಿಮಿಷ ಬರೋಕೆ ಲೇಟ್ ಆದರೂ ಕೂಡ ಏನೇನೋ ಆಲೋಚನೆಗಳು ಬರ್ತವೆ. ಕಾಲ ಕೆಟ್ಟು ಹೋಗಿದೆ, 2 ತಿಂಗಳು ಹೋಗಿದ್ದಾಳೆ ಮಾತ್ರ ಅವಳು ಕೆಟ್ಟಿದ್ದಾಳೆ ಅಂತಲ್ಲ. ಬಟ್ ನಾನೊಬ್ಬ ಯಜಮಾನನಾಗಿ ನಾನೊಬ್ಬ ಅವಳಿಗೆ ತಾಳಿ ಕಟ್ಟಿರೋನಾಗಿ ನನ್ನಿಂದ ಆ ಮಟ್ಟಿನ ವಿರೋಧದ ಮಾತು, ಎಲ್ಲಿಗೋಗಿದ್ದೆ, ಯಾಕೆ ಹೇಳ್ದಂಗೆ ಹೋಗಿದ್ದೆ, ಏನು ಹೇಳೋರು ಕೇಳೋರು ಯಾರೂ ಇಲ್ವಾ, ಮತ್ತು ಈ ಥರ ನೀನು ಯಾವತ್ತೂ ಆಡೇ ಇಲ್ಲ ಅಂದಾಗ ಆಕೆ ಆ ದಾರಿಲಿ ಹೋಗ್ಲಿಕ್ಕೆ ನೀನೇ ದೊಡ್ಡ ಕಾರಣ. ಯಾಕಂದ್ರೆ ಎಂದೋ ಒಂದು ದಿವಸ ವಿರೋಧ ಮಾಡಬೇಕಿತ್ತು, ಅವತ್ತು ನೀವು ಹೋಗ್ಲಿ ಬಿಡು ನೋಡಿ. ನಿಮ್ಮ ತಾಯಿ ಇಡೀ ಮನೆ ನರಳು ಅಂದರೆ ಇದೇ ದುಃಖ ಹಿಂದೇನೋ ಯಾವತ್ತೂ ಆಗಬೇಕಿತ್ತು. ಯಾವತ್ತೋ ಇರಂಗಿದ್ರೆ ಇರು, ಹೋದ್ರೆ ಹೋಗು, ನನಗೂ ಸಾಕಾಗಿ ಹೋಗಿದೆ, ನಿನಗೂ ಸಹಿಸ್ಕೊಂಡೆ, ನೀನು ತಾಯಿಗೆ ವಿರುದ್ಧವಾಗಿ ಮಾತಾಡ್ತೀಯ, ಅವಳು ತಾಯಿಗೂ ಹೊಡೆಯೋಕೆ ಹೋಗ್ತೀಯ ಅಥವಾ ನನಗೂ ಹೊಡೆಯೋಕೆ ಬರ್ತೀಯ. ಇದೆಲ್ಲ ನಾನು ಜೀವನ ಪೂರ್ತಿ ಬ್ರಹ್ಮಚಾರಿಯಾಗಿದ್ರೂ ಪರವಾಗಿಲ್ಲ, ನನ್ನ ಅಕ್ಕನ ಸೇವೆ ನನ್ನ ತಾಯಿ ಸೇವೆ ಮಾಡ್ಕೊಂಡು ಸಾಯ್ತೀನಿ ಹೊರತು ಇಂಥ ಕೆಟ್ಟ ಮನಸ್ಥಿತಿಗಳನ್ನು ನಾನು ಹಂಚೇರಿಸ್ಕೊಂಡು ಕ್ಷಮಿಸ್ಕೊಂಡು ಬಹುಶಃ ಈಗ ಕೇಳ್ತಾ ಇರೋ ಯಾರಿಗಾದ್ರೂ ನಿನ್ನ ಮಾತು ಕೇಳಿದಾಗ ಒಂದು ಡೌಟ್ ಬರುತ್ತೆ, ಅಲ್ಲ ಈತ ಯಾಕೆ ಎಲ್ಲೂ ಕೂಡ ಒಬ್ಬ ಮನೆ ಯಜಮಾನನಂಗೆ ಒಬ್ಬ ಗಂಡಸ್ತಾರ ಯಾಕೆ ವರ್ತಿಸ್ತಾ ಇಲ್ಲ ಅಂತ. ಗಂಡಸ್ತಾನ ಅಂದ್ರೆ ಹೆಂಡತಿ ಹೊಡೆಯೋದಲ್ಲ ಅಥವಾ ಆಕೆಯನ್ನು ಜುಟ್ಟು ಹಿಡ್ಕೊಂಡು ಎಳೆದಾಡೋದಲ್ಲ. ಆದರೆ ಎಲ್ಲಿ ಧ್ವನಿ ಎತ್ತಬೇಕಿತ್ತು ಅಲ್ಲಿ ಯಾಕೋ ಅಯ್ಯೋ ನನ್ನ ಹೆಂಡತಿ ಅಂಥವಳಲ್ಲ, ಕಣ್ಣು ಮುಂದೆ ಕಾಣ್ತಾ ಇದೆ ಸತ್ಯ, ಆದ್ರೂ ನಾನು ಅಂಥವಳಲ್ಲ ಅಂತೀನಿ ಅಂದಾಗ ಅದಕ್ಕೇನು ಹೇಳಬೇಕು? ನಿನ್ನ ಮುಂದಾದರೂ ಎಚ್ಚೆತ್ತುಕೊಳ್ಳಪ್ಪ. ಇಲ್ಲಿ ನೋಡಪ್ಪ,
ಅಯ್ಯೋ ಹೆಂಡತಿ ಬಿಟ್ಟುಬಿಟ್ಟ, ಇವ್ರದ್ದು ಹಿಂಗೆ ಕತೆ ಹಿಂಗಾಯಿತು, ಸಮಾಜ ಸಾವಿರ ಮಾತಾಡಲಿ, ಅಂತಿಮವಾಗಿ ನಿನ್ನ ಬದುಕು, ಯಾಕಂದರೆ ಇಲ್ಲಿ ಮದುವೆ ಆಗಿ 5 ಮಕ್ಕಳು ಮಾಡಿಕೊಂಡು ಏನೋ ದೊಡ್ಡ ಪದವಿ ತಗೊಳ್ಳಕ್ಕಲ್ಲ ನಾವಿಲ್ಲಿ ಬಂದಿರೋದು. 4 ದಿನ ಇರುವ ಜೀವನವನ್ನು ಬಂದದ್ದನ್ನು ಆನಂದವಾಗಿ ಅನುಭವಿಸಿ, ಕೆಟ್ಟದ್ದು ಬಂದರೆ ಬಿಡಬೇಕು, ಒಳ್ಳೇದು ಬಂದರೆ ಸ್ವೀಕರಿಸಬೇಕು, ಆನಂದವಾಗಿ ಬದುಕು ಹೋಗಲಿಕ್ಕೆ. ಹಾಗಂತ ಈ ಆನಂದವಾಗಿ ಬದುಕುವ ದಾರಿಯಲ್ಲಿ ನಮ್ಮನ್ನು ದ್ವೇಷಿಸೋರು, ನಮ್ಗೆ ಆಗದೆ ಇರೋರು ನಮ್ಮ ಅಡ್ಡ ಸಿಗ್ತಾರೆ. ಒಂದು ತಾಕತ್ತಿದ್ರೆ ಅವ್ರನ್ನ ಒಡೆದು ಕೆಡಗಬೇಕು, ಇಲ್ವಾ ನಾವು ಅವ್ರನ್ನ ಬಿಟ್ಟು ಸೈಡಲ್ಲಿ ಹೋಗ್ತಾ ಇರಬೇಕು. ನಾನು ಅದನ್ನು ಮಾಡಿದ್ದಾನೆ, ನಾನು ಹಿಂದಕ್ಕೆ ಸರಿದಿದ್ದೆ. ಅದಕ್ಕೆ ನಾನು ಯಾವುದಕ್ಕೂ ನಾನು ಇದು ಇಲ್ಲ ಅಂತ ಹೇಳಿ ಈ ತರ ನಾನು ಹಿಂದೆ ಸರ್ಕೊಂಡು ಸುಮ್ಮನೆ ಕುಂತೀನಿ. ನಾನು ಯಾವ್ದು ಕಂಪ್ಲೀಟ್ ಇದು ಮಾಡಕ್ ಹೋಗ್ಲಿಲ್ಲ ಅವಕ್ಕೆ ಮೇಲೆ. ನೋಡಪ್ಪ, ಗಂಡಸ್ತನ ಇಲ್ಲ ಅನ್ನೋ ಕಾರಣ ಒಬ್ಬ ಗಂಡನನ್ನ ತ್ಯಜಿಸುವಷ್ಟು ಒಂದು ಈ ನೆಲದ ಸಂಸ್ಕಾರ ಅಂತದಲ್ಲಪ್ಪ. ನನಗೆ ರಿಕಾರ್ಡ್ ಎಲ್ಲ ಅದಾವ. ಅದು ಏನಿಲ್ಲ ಅಂತ ಹೇಳಿದ್ದು ಎಲ್ಲ ರಿಕಾರ್ಡ್ ಇಟ್ಕೊಂಡ್ರು ನನಗೆ ಏನು ಮಾತಾಡಕ್ ಬರ್ಲಂಗ ಮಾಡಿಬಿಟ್ರು. ಹಾಗೇನಪ್ಪ, ಒಂದು ಹೆಣ್ಣಿನ ಕಣ್ಣೀರು, ಒಂದು ಹೆಣ್ಣಿನ ಆರೋಪಕ್ಕೆ ಸಿಗುವ ಬೆಲೆ ಒಂದು ಗಂಡಿನ ಆರೋಪಕ್ಕೆ ಸಿಗಲ್ಲಪ್ಪ. ಬಟ್ ಈಗ ನನ್ಗನ್ಸೋದು, ಈಗ ನೋಡಿ ನಿಮ್ಮ ತಾಯಿ ಕೈ ಕೊಟ್ಟೆ ಫೋನು, ಅವ್ರಿಗೆ ದುಃಖ ಇದೆ. ನನಗೆ ಏನ್ ಅನ್ನೋದೇನ ಅಂದ್ರೆ ನನಗೆ ಇನ್ನೂ ಹೇಳ್ಕೊನು ಭಾಳ ಐತಿ. ಆದ್ರೆ ನಾನು ಈಗ ಹೊರಗೆ ಬಂದ್ರೆ ಏನ್ ಹೆಣ್ಮಕ್ಳಂಗ ಅಳ್ತಾನಲ್ಲ ಅನ್ನೋ ಅಂತಾರಂತೆ. ನನ್ನ 4 ಅಡಿ ಮುಂದೆ ನನ್ನ ತಾಯಿ ಮುಂದೆ ತಪ್ಪೇ ಇಲ್ಲಪ್ಪ. ಈಗ ನನ್ನ ಒಳಗಿನ ದುಃಖವನ್ನ ನಾನು ಅದಕ್ಕೆ ನಾನು ರೇಗಲ್ಲ. ಅದು ನಾ ಇನ್ನೊಂದ್ ಸ್ವಲ್ಪ ಹೇಳ್ಕೋದು ಭಾಳ ಐತನ. ಅದಕ್ಕೆ ನನಗೆ ಈಗ ನಾನು ಹೇಳೋದು ಆಯ್ತು, ನಾನು ಅದನ್ನ ಹೇಳೋಕ್ಕಿಂತ ಮುಂಚೆ, ಬಟ್ ಈಗ ನೀವೇನ್ ನಿರ್ಧಾರ ಮಾಡಿದೀರ, ಬೇಡ ಅಂತಲೋ ಅಥವಾ ಇನ್ನು ಕಾತ್ ನೋಡೋಣ ಅಂತಲೋ, ಏನ್ ನಿಮ್ ನಿರ್ಧಾರ ಸದ್ಯಕ್ಕೆ? ಏನಿಲ್ಲ, ಎಲ್ಲ ಡೈವರ್ಸ್ ಕ್ಲಿಯರ್ ಆಯ್ತು, ಎಲ್ಲ ಆಯ್ತು. ಡೈವರ್ಸ್ ಆಗೋಯ್ತಾ? ಹ್ಞೂ. ಮತ್ತೆ ಇಲ್ಲಿ ದುಃಖ ಪಡ್ಲಿಕ್ಕೆ ಕಾರಣ ಏನಿದೆ? ಏನ್ ಮನಸ್ಸಿಗೆ ನೋವು. ಡೈವರ್ಸ್ ಆಯ್ತು, ನೋವು ಅದನ್ನ ಅದು ದೇಹ ಬಿಟ್ಟು ಹೋಗೈತನ, ಮನಸ್ಸಿನೊಳಂದು ಹೋಗ್ತಾ ಇಲ್ಲ. ಅರ್ಥ ಆಯ್ತು. ಬಟ್ ಒಂದು ನಾನು ಆಕಿ ಮೇಲೆ ಇನ್ನೂ ಕೆಟ್ಟ ನನ್ನ ಭಾವನೆ ಮಾಡಿಲ್ಲ. ಯಾಕೆಂದ್ರೆ ನನಗೇನು ಮೋಸ ಮಾಡಿ ನನ್ನ ಮನೆಯಾಗ ಇದ್ಕೊಂಡು ನನಗೆ ಮೋಸ ಮಾಡ್ಲಿಲ್ಲಲ್ಲ, ಹೋದ್ಲಲ್ಲ ಒಮ್ಮಿಗೆ ಅಂತ ಅನ್ನುವಂಥದ್ದಷ್ಟೇ. ನೋಡಿ, ಮನುಷ್ಯನಿಗೆ ಅಜ್ಞಾನಗಳು ಯಾವ್ಯಾವ ಮಟ್ಟಿಗೆ ಇರ್ತವೆ ಎಂದಾಗ ನಿಮ್ಮನ್ನು ನೋಡಿದ್ರೆ ಒಂದು ಅಂದಾಜು ಬರುತ್ತೆ. ಈಗ ನಿನ್ನ ಮನೇಲಿ ಇದ್ದುಕೊಂಡು ಒಂದು ತಾಳಿ ಕಟ್ಟಿಸ್ಕೊಂಡು ಆಫ್ರಿಕಾಗ ಹೋಗಿ ಕೆಟ್ಟ ಕೆಲಸ ಮಾಡಿದ್ರು ಅದು ನಿನ್ನ ಮನೇಲಿ ಇದ್ಕೊಂಡು ಮಾಡ್ದಂಗೆ. ಅರ್ಥ ಆಯ್ತಲ್ಲಪ್ಪ? ನಾನ್ ಸಾಕಿದ್ದ ಹಸ ಎಲ್ಲೋ ದೂರದಲ್ಲಿರೋ ಹೊಲದಲ್ಲಿ ಮೇಯ್ದಾಗ ಯಾವನ್ಲ ಇದು ಹಸ ಯಾವನ್ ಸಾಕಿದ್ರಲ್ಲ ಅಂತ ಹೇಳ್ತಾರೆ ಹೊರತು, ಅಂದ್ರೆ ನನ್ನ ಮನೇಲಿ ಇದ್ದು ಮಾಡ್ಲಿಲ್ಲ ಅಂತ ಸಮಾಧಾನ ಪಡ್ಬೇಡಪ್ಪ. ನೀನ್ ಎಲ್ಲಿವರೆಗೂ ಗಂಡನಾಗಿದ್ದು ಆಕೆ ಎಲ್ಲಿ ಹೋಗಿ ಹಗ್ಗ ಕಿತ್ಕೊಂಡು ಯಾವ ಹೊಲದಲ್ಲಿ ಮೇಯ್ದ್ರು ನಿನ್ ಬುಡಕ್ಕೆ ಬರೋದು. ಯಾಕಂದ್ರೆ ನೀನು ಅಲ್ಲಿವರೆಗೂ ನೀನ್ ಅದ್ರ ವಾರಸ್ದಾರ. ಇದು ಅಜ್ಞಾನ. ಇದು ನನ್ನ ಮನೇಲಿ ಇದ್ದುಕೊಂಡು ಮಾಡ್ಲಿಲ್ಲ, ಹೆಂಗೋ ಹೊರಗಡೆ ಹೋಗಿ ಇದನ್ನು ಮಾಡಿದ್ಲು, ವಿಷಯ ಅದಲ್ಲ. ಇಂಥದ್ದೇನೋ ಗೊತ್ತಾದಾಗ ಕ್ಷಮಿಸುವ, ಸರಿ ಮಾಡುವ, ತಿದ್ದುವ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿದ್ದೀರಾ. ಅದನ್ನು ಮೀರಿ ಆಕೆಯ ಯಾವುದೋ ಸ್ವಂತ ಸುಖ, ಆಕೆಯ, ನಾನು ಆರೋಪ ಮಾಡಲ್ಲ, ಆಕೆಗೇನು ಬೇರೆ ಕತೆ ಇದೆಯೋ ಗೊತ್ತಿಲ್ಲ. ಆದರೆ ನಿನ್ನನ್ನ ಸಮಾಜದ ಎದುರು ಒಬ್ಬ ಗಂಡಸ್ತನ ಇಲ್ಲ, ಸರಿ ಆಯ್ತು ಹಂಗಂದ್ಬಿಟ್ಟು ನಿನ್ನನ್ನ ಅದು ಸತ್ಯ ಅಲ್ಲ ಅನ್ನೋದಾಗಿದ್ರೂ ಆಕೆಯ ಬಾಯಲ್ಲಿ ಬಂದು ನಿನ್ಗೆ ಅದನ್ನು ಆರೋಪ ಹೊರಿಸಿ ಸುಳ್ಳು ಹೊರಿಸಿ ಹೋಗಿದ್ದಾಳ. ಆಯಿತು, ಅದು ಎಲ್ಲಿ ಗಂಡಸ್ತನ ಇರೋನ್ ಸಿಗ್ತಾನೆ, ಅದೆಷ್ಟು ದಿನ ಇರ್ತಾಳೆ ನೋಡೋಣ. ಬಟ್ ಈಗ ತೊಲಗ್ತದು ಅದು ಪೀಡೆ ಬಿಡು. ನಿನ್ನ ಕಡೆಯಿಂದ ನೀನು ಯಾವುದೋ ಹೆಣ್ಣಿನ ಸವಾಸ ಮಾಡಿ ನಿನ್ನ ಹೆಂಡತಿಗೆ ದ್ರೋಹ ಮಾಡಿಲ್ಲ, ಅಥವಾ ಇನ್ಯಾವಳಿಂದನೂ ಹೋಗಿ ಕಟ್ಕೊಂಡವಳನ್ನ ಹಾಳು ಮಾಡಿಲ್ಲ, ಅಥವಾ ಆಳ್ಕೆಯ ಕಣ್ಣೀರು ಹಾಕ್ಸಿಲ್ಲ, ಪ್ರಾಮಾಣಿಕವಾಗಿದ್ದೀಯ. ಬಟ್ ಸ್ವಲ್ಪ ನಿನ್ನ ಬದುಕುವ ರೀತಿಯಲ್ಲಿ ಒಂಚೂರು ಅಗ್ರೆಸಿವ್ನೆಸ್ ಬೇಕು. ಅಗ್ರೆಸಿವ್ನೆಸ್ ಅಂದ್ರೆ ಎಲ್ಲಾ ಸಮಯದಲ್ಲೂ ಕೂಗಾಡೋದು ಅಂತ ಅಲ್ಲ. ಎಲ್ಲಿ ಅಗ್ರೆಸಿವ್ನೆಸ್ ಅವಶ್ಯಕತೆ ಇದೆಯೋ ಅಲ್ಲಿ ಒಂಚೂರು ಗಟ್ಟಿಯಾಗಿ ಮಾತಾಡದೆ ಹೋದ್ರೆ ಲೋಕ ತುಳಿದು ಬಿಡುತ್ತಪ್ಪ. ನಾನು ಈ ರೀತಿ ಇದ್ದಿದ್ದಕ್ಕೆ ನನಗೆಲ್ಲ ನನ್ನ ದುರುಪಯೋಗ ತಗೊಂಡಾರ. ನಾನೇ ಹೇಳ್ತಾ ಇದ್ದೀನಿ, ಎಲ್ಲಿವರೆಗೂ ಒಂದು ಸಿಂಹನಂತ ಸಿಂಹ ಕೂಡ ಎದುರಿಗೆ ಬಂದ ಪ್ರಾಣಿಗಳನ್ನು ಕಚ್ಚೋ ಪ್ರಯತ್ನ ಮಾಡೋದಿಲ್ವೋ, ಒಂದು ನಾಯಿ ಕೂಡ ಸಿಂಹಕ್ಕೆ ಬಾಯಿ ಹಾಕಿ ಗಾಯ ಮಾಡೋ ಪ್ರಯತ್ನ ಮಾಡುತ್ತೆ, ಹೌದಲ್ಲ? ಸಿಂಹ ಗರ್ಜನೆ ಮಾಡೋಕ್ ಶುರು ಅಂದ್ರೆ, ಗರ್ಜನೆ ಅರ್ಥ ಯಾರನ್ನೋ ಎದುರಿಸಬೇಕು ಅಂತಲ್ಲ, ಬಟ್ ನನ್ನ ಗರ್ಜನೆ ನಾನು ಮಾಡಬೇಕು. ಒಂದು
ಯಾರೋ ಕೇಡು ಬಯಸೋರ್ಗೆ ಅದೊಂದು ಎಚ್ಚರಿಕೆ. ಹೌದಣ್ಣ. ಹಾಗಾಗಿ ದಯವಿಟ್ಟು ತಾಯಿಯ ವಿಚಾರದಲ್ಲಿ, ಅಕ್ಕನ ವಿಚಾರದಲ್ಲಿ ಅಕ್ಕನಿಗೆ 40-50 ಸಾವಿರ ಖರ್ಚು ಮಾಡಿದ್ರಿ ಅಥವಾ ತಾಯಿ ವಿಚಾರದಲ್ಲಿ ಖರ್ಚು ಮಾಡಿದ್ರಿ, ಈ ಕಾರಣಕ್ಕೆ ಒಂದು ಹೆಣ್ಣು ಮನೆ ಬಿಟ್ಟು ಹೋಗುತ್ತಾಳೆ ಅಂದರೆ ನಾನು ಹೇಳ್ತೀನಿ, ಆಕೆ ಮನೆಯಲ್ಲಿದ್ದರೆ ವಿಷ ಸರ್ಪ. ಅಯ್ಯೋ ಬಿಡು, ನನ್ನ ಗಂಡನ ಅಕ್ಕನಿಗೆ ತಾನೇ ಖರ್ಚು ಮಾಡಿರೋದು, ಅಮ್ಮನಿಗೆ ತಾನೇ ಖರ್ಚು ಮಾಡು ಅಂದರೆ ಅವ್ರಿಗೆ ಖರ್ಚು ಮಾಡಿಬಿಟ್ಲು. ನಿಮ್ಮ ಗಂಡ ಬರೀ ಅವ್ರದ್ದು ಅಕ್ಕನಿಗೆ ಹೆಂಡತಿಗಷ್ಟೇ ಅಕ್ಕನಿಗೆ ತಾಯಿಗಷ್ಟೇ ಖರ್ಚು ಮಾಡ್ತಿದ್ದಾನೆ, ನಿನಗೇನು ಉಳಿಸ್ತಾ ಇಲ್ಲ ಅಂತ ಅವರ ಅಮ್ಮ ಹೇಳಿಕೊಟ್ಟು ಅವಳನ್ನು ದೂರ ಮಾಡ್ತಾಳ. ನಾಳೆ ಅವಳ ಮಗಳು ನರಕ ಅನುಭವಿಸೋದನ್ನು ಒಬ್ಬ ತಾಯಿಯಾಗಿ ಆ ತಾಯಿ ಕಣ್ಣಾರೆ ನೋಡ್ತಾಳೆ. ಆ ತಾಯಿಗೆ ತನ್ನ ಮಗಳ ನರಕದ ಬದುಕಿಗಿಂತ ದೊಡ್ಡ ಶಿಕ್ಷೆ ಇಲ್ಲ. ಅಣ್ಣ ಇನ್ನೊಂದಣ್ಣ, ನಾನು ನಿಜವಾಗ್ಲೂ ಹೇಳ್ತೇನೆ, ಆಕಿ ನನಗೆ ಸಿಗ್ತಾಳೋ ಬಿಡ್ತಾಳೋ ಅನ್ನೋದು ಉದ್ದೇಶ ನನಗೆ ಇದು ಬಿಟ್ಟು ನಾನು 1,10,000 ರೂಪಾಯಿ ಕಳೆದಿದ್ದೇನೆ ಆಕಿ ಸಂಬಂಧ. ಆಗಿದ್ದಾಗ ಕಳೆದಿದ್ದೆ, ಹೌದಲ್ಲಪ್ಪ? ಆಕಿ ಹೋದಾಗ ಅಂತ ಅಲ್ಲ, ನಿನ್ ಹೆಂಡತಿಯಾಗಿ ಇನ್ನೂ ಜೀವಂತವಾಗಿ ನಿನ್ ಹೃದಯದಲ್ಲಿ ಇದ್ಲು, ಅದಕ್ಕೆ ಬರ್ಬೋದೇನೋ ಅನ್ನೋ ಅಂದಾಜಲ್ಲಿ ಕಳೆದಿದ್ದು. ಹೌದಣ್ಣ ಹೌದಣ್ಣ, ಅದು ಬೇರೆ ಯಾರಿಗೂ ಅಲ್ವಲ್ಲ. ಈಗ ನೀನೇನಾದ್ರೂ ಕಳೆದ್ರೆ ನಾನು ಅದಕ್ಕೆ ಇದು ಮಾಡಿ ಇರೋದು ಯಾರು ಮಾಡ್ಲಿಲ್ಲ. ನಮ್ಮ ಮನೆಯೊಳಗೆ ದುಡ್ಡು ಹೋದ್ರು ಹೋಗಲಕ್ಕ, ಆಕಿ ಬರವಲ್ಲಕ್ಕ, ಇಲ್ಲ ನೀವಿಬ್ರು ಗಂಡ ಐತಿ ಎಲ್ಲಾರು ಸಪ್ರೇಟ್ ಆಗಿ ಜೀವನ ಮಾಡ್ರಿ, ಇಲ್ಲಿದು ಆಗ್ಲಿಲ್ಲ ಅಂತ ಹೇಳಿ ಅದಕ್ಕೂ ಅನುಕೂಲ ಕೊಟ್ರಣ್ಣ. ಹಿರಿಯರು ಇಲ್ಲಿ ಎಲ್ಲಾ ದೈವನ ಹೇಳ್ತಾನ, ನಿನ್ ಗಂಡನ್ ಕರ್ಕೊಂಡು ನೀನ್ ಎಲ್ಲಾರು ಜೀವನ ಮಾಡ್ರಿ ಇಬ್ರು, ಬೇಕಂದ್ರೆ ನಿಮ್ಮ ನೆನಪಾದಾಗ ಬಂದು ನೋಡ್ಕೊಂಡು ಹೋಗ್ರಿ. ಕೇಳಿಸ್ಕೊ, ಸೂಕ್ಷ್ಮ ಹೇಳ್ತೀನಿ ಕೇಳಿಸ್ಕೊ. ಮುಂದೆ ಎಲ್ಲಾದ್ರೂ ಇದನ್ನ ತಲೆಯಲ್ಲಿ ಇಟ್ಕೊಂಡಿರು. ಯಾವಾಗ ಆ ಮಠ ಅಥವಾ ಎಲ್ಲೋ ಹೋದ್ರಲ್ಲಪ್ಪ, ಯಾವುದೇ ಹೆಣ್ಣಾದ್ರೂ ತನಗೇನೋ ರೋಗ ಬಂತು, ತನಗೇನೋ ವಿಚಾರ ಬಂತು, ಗಂಡನ ಒಪ್ಪಿಗೆ ತಗೊಂಡು, ಗಂಡನ ಮನೆಯವರು ಒಪ್ಪಿಗೆ ತಗೊಂಡು ಅಲ್ಲಿಗೋಗಿ ಔಷಧಿ ಅಥವಾ ಚಿಕಿತ್ಸೆ ಕೊಡಿಸ್ಕೊಳ್ಬೋದೇ ಹೊರತು ಇಲ್ಲಿ ಮಾತ್ರ ನುಂಗ್ಲಿಕ್ಕೆ, ಇಲ್ಲಿ ಮಂಚದ ಮೇಲೆ ಮಲ್ಕೊಳ್ಳಿಕ್ಕೆ, ಇಲ್ಲಿ ವಿಶ್ರಾಂತಿ ತಗೊಳ್ಳಿಕ್ಕೆ ಏನು ಜಾಗ ಇಲ್ವಾ? ಅಂದ್ರೆ ನಿಮ್ಗೆ ಅರ್ಥ ಆಗಬೇಕಿತ್ತು, ಈ ಕಾಯಿಲೆ ಅಥವಾ ಈ ಕಾಯಿಲೆದು ಇದೆಲ್ಲ ಒಂದು ನೆಪವಾಗಿತ್ತು ಅವತ್ತು. ದುರಾದೃಷ್ಟ ಅಲ್ಲಿ ಕೂತಿರೋ ಮಹನೀಯರಿಗೂ ಇದು ಅರ್ಥವಾಗಿಲ್ವಲ್ಲ. ಇನ್ನೊಂದಿಷ್ಟ ಹಂಗ ಅದಕ್ಕ ಇನ್ನೂ ವಿಚಾರ ಸವಿಸ್ತಾರ ಬಹಳ ಇದು ಒಂದೊಂದು ಬಟ್ ನಾನು ಹೇಳ್ತೀನಿ, ನಾನೇನಾದ್ರೂ ಆ ಜಾಗದಲ್ಲಿ ಇದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ? ನೋಡವ್ವ, ನೀನು ಕಾಯಿಲೆಯ ನೆಪ ಒಡ್ಡಿ ಯಾಕೋ ಅಂತರ ಕಾಪಾಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಿ. ಹಂಗೇನಾದ್ರೂ ಇದ್ರೆ ಇವತ್ತೇ ಹೇಳ್ಬಿಡು, ಸುಮ್ಮನೆ ಕೋರ್ಟು ಕೇಸು ಎಲ್ಲ ಯಾಕೆ ಹೋಗ್ತೀಯ? ನಾನೇನ್ ಮಾಡ್ತಿದ್ದೆ, ಈಗ ನೇರವಾಗಿ ನಿನ್ನ ತಂದೆ ಮನೆಯಿಂದ ಬಂದಿರಿದೆ ಅಲ್ವಾ, ನನ್ನ ಮಠಕ್ಕೆ ನೀನು, ನನ್ನ ಆಶ್ರಮಕ್ಕೆ ತಂದೆ ಮನೆಯಿಂದ ಬಂದಿದೆಯಲ್ವಾ, ಇಲ್ಲಿಂದ ನೀನು ನೇರವಾಗಿ ಗಂಡದ ಮನೆಗೆ ಹೋಗ್ಬೇಕು ಹೊರತು ತಂದೆ ಮನೆಗೆ ಕಳಿಸ್ಲಿಕ್ಕೆ ನಾನು ತಯಾರಿಲ್ಲ. ನಿಂದು ಏನೇ ನರಕ ಇದ್ರು ಸ್ವರ್ಗ ಇದ್ರು ನಿನ್ನ ಗಂಡನ ಮನೇಲಿ. ನಾನು ಮತ್ತೆ ಅಪ್ಪನ ಮನೆಗೆ ಕಳಿಸ್ತೀನಿ. ಈಗ ಅಪ್ಪನ ಮನೆಗೆ ಕಳಿಸಿದ ಉದ್ದೇಶ ಅವ್ರ ತಲೆಯಲ್ಲಿ ಏನಿರ್ಬೋದು ಗೊತ್ತಿಲ್ಲ, ಅವ್ರ ತಪ್ಪು ಅಂತ ನಾನು ಹೇಳಲ್ಲ. ಬಟ್ ಅಲ್ಲಿ ಅವರು ಕೊಟ್ಟ ತೀರ್ಪಿಗಿಂತ ಧರ್ಮ ಇನ್ನೂ ಎತ್ತರದ ಸ್ಥಿತಿಯಲ್ಲಿದೆ. ಈಗ ಅಯ್ಯೋ ಬಿಡು, ಇಂಥದ್ದೇನೋ ನಡೆದಿದೆ, ತವ್ರ ಮನೆಯಲ್ಲಿ 1-2 ದಿನ ಇದ್ದು ಬರಲಿ ಅಂದ್ರೆ ಎಲ್ಲಿವರೆಗೂ ಇದನ್ನ ಮಠದಗಳಿಗೆ ಮಾತ್ರ ಮಠದವರೆಗೂ ತಗೊಂಡೋಗಿದ್ದ ನನ್ನ ಅಳಿಯ ಅಂತ ಗೊತ್ತಾದಾಗ ಅವ್ರ ದ್ವೇಷ ಇನ್ನೂ ಹೆಚ್ಚಾಯ್ತು. ಅಂದ್ರೆ ಅದೆಲ್ಲ ಬಹಳ ಸೂಕ್ಷ್ಮವಾದ ವಿಚಾರ. ಹೋಗಮ್ಮ, ನಿನ್ನ ಅಪ್ಪನ ಮನೇಲಿ 1-2 ದಿನ ಇದ್ಬಿಟ್ಟು ಸಮಾಧಾನ ಮಾಡ್ಕೊಂಡು ಆಮೇಲೆ ಗಂಡನ ಮನೆಗೆ ಹೋಗು. ಅರೆ, ಅಷ್ಟು ಈಸಿಯಾಗಿ ಆಗಿದ್ರೆ ಮಠಕ್ಕೆ ಯಾಕೆ ಬರ್ತಿದ್ರಿ ನೀವು? ಅವೆಲ್ಲ ಬೇರೆದೇ ವಿಚಾರ, ಅವು ಬಹಳ ಸೂಕ್ಷ್ಮವಾದ ಸಂಗತಿಗಳು. ಗೊತ್ತಿಲ್ಲ ಅವ್ರು ಯಾಕೆ ಹಿರಿಯರಂಗ ಮಾಡಿದ್ರು. ಬಟ್ ಸ್ಟಿಲ್ ಈಗ ಅದೊಂದು ಮುಗಿದ ಅಧ್ಯಾಯ, ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಈಗ ನನಗೆ ಕಾಣ್ತಾ ಇರೋದು, ನಿನ್ನ ಮನಸ್ಸಲ್ಲಿ ದುಃಖ ಇದೆ, ಪರವಾಗಿಲ್ಲಪ್ಪ, ಆದ್ರೆ ಜೀವನವನ್ನ ಆಧ್ಯಾತ್ಮದ ಕಡೆ, ಜ್ಞಾನದ ಕಡೆ ಹರಿಸು, ಭಗವಂತನ ಕಡೆ ಹರಿಸು. ನಿನ್ನ ತಾಯಿ ಎಲ್ಲಿವರೆಗೂ ಇರ್ತಾರೋ ಅವ್ರ ಸೇವೆ ಮಾಡು. ನಿನ್ನ ಅಕ್ಕನ ವಿಚಾರದಲ್ಲಿ ಎಷ್ಟು ಉಪಕಾರ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಮಾಡು. ಅದ್ರ ಹೊರತಾಗಿ ಇನ್ನೊಂದು ಮದುವೆ ಅಥವಾ ಅಂಥದ್ದೇನೋ ಆಲೋಚನೆ ಇದ್ರೂ ಕೂಡ ಮುಂದಿನ 1 ವರ್ಷ ನೀನು ಆ ವಿಚಾರಕ್ಕೆ ಕೈ ಹಾಕ್ಬೇಡ. ನನ್ನ ಪ್ರಕಾರ ಅಂಥದ್ದೇನೋ ಆಲೋಚನೆ ಇದ್ರೂ ಕೂಡ ಯಾರು ನಿನ್ನ ಸಂಸಾರವನ್ನ ಸರಿ ಮಾಡ್ಲಿಕ್ಕೆ ನಿನ್ನ ಚಿಕ್ಕಪ್ಪನೋ ಯಾರೋ ಕರ್ಕೊಂಡು ಹೋದ್ರಲ್ಲಪ್ಪ ನಿನ್ನನ್ನ, ಅವರನ್ನ ತಂದೆ ಜಾಗದಲ್ಲಿಟ್ಟು ಅವರ ಸಲಹೆ ಪಡ್ಕೊಂಡು ಮಾಡು, ಅದರಿಂದ ನಿನ್ಗೆ ಒಳ್ಳೇದಾಗುತ್ತೆ. ಬಟ್ ಈ ಮಠಮಾನ್ಯಗಳ ವಿಚಾರವಾಗಿ ಆಶೀರ್ವಾದ ತಗೋ, ಬಟ್ ಬದುಕಿನ ನಿರ್ಧಾರ ತಗೊಳ್ಲಿಕ್ಕೆ ಬಿಡಬೇಡ ನೀನು. ಯಾಕಂದ್ರೆ ಅದು ನಿನ್ನ ಬದುಕಪ್ಪ.
ನಾನು ಹೇಳ್ತೀನಿ ನೋಡಪ್ಪ, ನೀನು ಕಾರ್ಯಕ್ರಮ ಕೇಳ್ಕೊಂಡು ಬಂದಿದ್ದೀರಿ, ವಯಸ್ಸಲ್ಲಿ ದೊಡ್ಡವರು ಇದ್ದೀರಿ. ನಾನು ಈ ಸ್ಥಾನದಲ್ಲಿ ಕೂತಾಗ ಒಂದಷ್ಟು ಕಟುವಾಗಿ ಹೇಳ್ಬೇಕಾಗುತ್ತೆ, ಹೇಳ್ತೀನಿ ಹೊರತು ನಿಮ್ಮ ಪಾದಕ್ಕೆ ಶರಣು. ನಾನು ಯಾರು ಅಲ್ಲ ಹೇಳಲಿಕ್ಕೆ. ಯಾಕಂದ್ರೆ ಒಳ್ಳೇದ್ ಯಾರು ಹೇಳ್ತಾರಲ್ಲ ಅವರೇ ದೊಡ್ಡವರು. ಹೌದು, ಅದನ್ನ ನೀವು ಕೆಟ್ಟ ಹೇಳಿದ್ರೆ ಅದನ್ನ ಅಲ್ಲೇ ಬಿಟ್ಟು ಹೋಗ್ತೀನಿ. ಒಳ್ಳೇದ್ ಹೇಳಿದ್ದನ್ನು ಮಾತ್ರ ಇಟ್ಕೊಂತೀನಿ. ಅವಶ್ಯವಾಗಿ ನಾನು ಈ ಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ ಅಥವಾ ಅದನ್ನ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಅಲ್ಲೇನೋ ಧರ್ಮೋಪದೇಶ ಇಲ್ದೇನೆ ಹೊರತು ನಾವು ಅಲ್ಲಿ ಕೂತ್ಕೊಳ್ಲಿಕ್ಕೆ ಆಗಲ್ವಲ್ಲಪ್ಪ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಒಂದು ಹೆಣ್ಣಾದ್ರೂ ಒಂದು ಗಂಡಾದ್ರೂ ನನಗಿಲ್ಲಿ ಲಿಂಗ ತಾರತಮ್ಯವಿಲ್ಲ ಅಥವಾ ಭೌತಿಕವಾದ ಯಾವ ತಾರತಮ್ಯ, ಶ್ರೀಮಂತಿಕೆ, ಬಡ ಇದು ಯಾವುದೂ ಇಲ್ಲ. ನಾನು ಕೇವಲ ಗುಣವನ್ನು ನೋಡ್ತೀನಿ. ಪ್ರತಿ ತಪ್ಪು ಮಾಡಿದವನಿಗೂ ಈ ಜಗತ್ತಲ್ಲಿ ಕ್ಷಮೆ ಸಿಗಬೇಕು, ಎಲ್ಲರೂ ಶಾಂತಿಯಿಂದ ಇರಬೇಕು. ಬಟ್ ಯಾವಾಗ ಆ ಶಾಂತಿಯಿಂದ ಇರೋದನ್ನೇ ದುರ್ಬಲತೆ ಎಂದುಕೊಳ್ತಾರೆ, ಅವಶ್ಯವಾಗಿ ಅವರು ಶಿಕ್ಷೆಗೆ ಅರ್ಹರು. ಹಾಗಾಗಿ ಇಲ್ಲಿ ಇದೊಂದು ಮುಗಿದ ಅಧ್ಯಾಯ. ಕೇವಲ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ನಾನು ಹೇಳಿದ ಮಾತ್ರಕ್ಕೆ ನಿಮ್ಮ ದುಃಖ ಪರಿಹಾರ ಆಗಲ್ಲ. ಬಟ್ ನಾನು ಒಂದು ಸತ್ಯ ಹೇಳ್ತೀನಿ, ನಿಮ್ಮ ಮುಂದಿನ ಬದುಕನ್ನು ಶ್ರೀಮಂತಿಕೆಗೊಳಿಸಿಕೊಳ್ಳೋ ಕಡೆ ಗಮನ ಕೊಟ್ಟರು, ನೀವು ಗೆದ್ದುಕೊಂಡ್ರಿ. ಆಗಿದ್ದನ್ನೇ ನೀವು ಇನ್ನೂ 10 ವರ್ಷ ಮುಂದುವರಿಸ್ತೀನಿ ಅಂದರೆ ಅಂದರೆ ನಿಮ್ಮ ಆಯಸ್ ಕಡಿಮೆ ಮಾಡ್ಕೊಳ್ತೀರಾ, ಹೆಣವಾಗ್ತೀರಾ, ಕಡೆಗೆ ಒಂದಿವ್ಸ ಮಣ್ಣು ಸೇರ್ತೀರಿ. ಏನು ಯಾರೂ ಅಳೋರಿಲ್ಲ ಇಲ್ಲಿ ಇಂಥ. ಈ ಸಮಯದಲ್ಲಿ ಇಂಥ ಕೆಟ್ಟ ಬುದ್ಧಿಯ ಜನರಿಗೆ ಅಳೋದಕ್ಕಿಂತ ನಿನ್ನ ತಾಯಿ, ಅಂದರೆ ನಾವಿವತ್ತು ಶ್ರವಣ ಕುಮಾರನನ್ನು ನೆನಪು ಮಾಡ್ಕೊಳ್ತೀವಿ. ಯಾಕೆ? ಅಯ್ಯೋ ಎಂಥ ದೊಡ್ಡ ರಾಜ ಗೊತ್ತಾ, ಎಂಥ ದೊಡ್ಡ ಹೆಂಡತಿ ಮದುವೆ ಆದ ಗೊತ್ತಾ ಅನ್ನೋದಕ್ಕಲ್ಲ. ತಂದೆ ತಾಯಿನ ಈ ಅಡ್ಡೆಯಲ್ಲಿಟ್ಟುಕೊಂಡು ಆ ಕಡೆ ತಂದೆ ಈ ಕಡೆ ತಾಯಿ, ತೀರ್ಥಕ್ಷೇತ್ರಗಳನ್ನು ತಂದೆ ತಾಯಿನ ನಡೆಸ್ಕೊಂಡು ತಾನು ನಡ್ಕೊಂಡು ತಂದೆ ತಾಯಿಗಳನ್ನು ಅಡ್ಡೆ ಮೇಲೆ ಕೂರಿಸ್ಕೊಂಡು ಅದಕ್ಕೆ ಶ್ರವಣಕುಮಾರನ ಕಥೆ ಕೇಳಿರೋದು. ತಂದೆ ತಾಯಿಯ ಸೇವೆಯ ಕಾರಣಕ್ಕೆ ಆತ ಇವತ್ತು ನಮ್ಮ ಹೃದಯದಲ್ಲಿ ಜೀವಂತವಾಗಿದ್ದಾನೆ. ಹೆಂಡತಿ ದೇವರಂತವಳು ಸಿಕ್ಲ, ಆಕೆಯನ್ನೇ ತಾಯಿ ಎಂದುಕೊಂಡು ಆಕೆ ಕಾಲಿಗೆ ಬಿದ್ದರೂ ಏನು ತೊಂದರೆ ಇಲ್ಲ. ಆದರೆ ಯಾವಾಗ ಹೆಂಡತಿ ದುಷ್ಟಳಾಗಿ ಕಾಣ್ತಾಳೋ ಆಗ ತಾಯಿಯನ್ನು ಆಶ್ರಯಿಸಬೇಕು, ಧರ್ಮವನ್ನು ಆಶ್ರಯಿಸಬೇಕು. ನಿನಗೆ ಹಿಂಗಾಯಿತು, ಇವನು ಹೆಂಡತಿ ಬಿಟ್ಟೋದ್ಲು, ಹಂಗೆ ಹಿಂಗೆ 1000 ಮಾತಾಡಲಿ, ಆದರೆ ನಿಮ್ಮಲ್ಲಿ ಧರ್ಮ ಇದೆ. ಬಟ್ ಧರ್ಮ ಹೂವಿನಂತೆ ಮೃದುವಾಗಿಯೂ ಇರಬೇಕು, ಕೆಲವೊಮ್ಮೆ ವಜ್ರದಷ್ಟು ಕಠಿಣವೂ ಆಗಬೇಕು. ನೀವು ಸುಮ್ಮನೆ ಎಲ್ಲ ಸಮಯದಲ್ಲೂ ಹೂವಿನಂತೆ ಮೃದುವಾಗಿರ್ತೀನಿ, ಅದಕ್ಕೆ ಅರ್ಥ ಇಲ್ಲ. ಅದು ಈ ಲೋಕದಲ್ಲಿ, ಈ ಕಲಿಯುಗದಲ್ಲಿ ಆ ಧರ್ಮ ಅಥವಾ ಸದಾಕಾಲ ಅಷ್ಟೇ ಹೂವಿನಂತೆ ಇರ್ತೀನಿ ಅಂದರೆ ಅದು ಸ್ವೀಕಾರಾರ್ಹವಲ್ಲ. ಅದು ಯಾವುದು ಸತ್ಯಯುಗದಲ್ಲಿ ಇರಬೇಕಾದ ಧರ್ಮ, ಬಟ್ ಈ ಕಲಿಯುಗದಲ್ಲಿ ಅದು ಅಪ್ರಸ್ತುತ. ಏನಂದ್ರೆ ಇನ್ನೂ ಬಾಳ ಹೇಳ್ಕೋದೈತೆ. ಆಯ್ತಪ್ಪ, ನೀನು ಈ ನಂಬರ್ಗೆ ಒಂದು ಮೆಸೇಜ್ ಮಾಡಪ್ಪ, ನಿನಗೆ ಪರ್ಸನಲ್ ಸಮಯ ಕೊಡ್ತಾರೆ. ನಾನು ಬೇಕಾದ್ರೆ ಅಲ್ಲಿ ಗಂಟೆಗಟ್ಟಲೆ ಮಾತಾಡ್ತೀನಿ. ಇವನ್ ನಿನಗಿಲ್ಲಿ ನಾನು ತುಂಬಾ ಸಮಯ ಕೊಟ್ಟಿದ್ದೀನಿ, ಇನ್ನು ಕೊಟ್ಟಿರ ನನಗೆ ತುಂಬಾ ಥ್ಯಾಂಕ್ಸ್. ಅಯ್ಯೋ ಹಾಗೇನಿಲ್ಲ, ನೀವು ನನಗೆ ಸಮಯ ಕೊಟ್ಟಿದ್ದೀರಿ. ಅಯ್ಯೋ ನಂಬಿಕೆ ಹೇಳ್ಕೊಂಡಿದ್ದೀರಿ. ಇಲ್ಲ, ನನ್ನ ಮಾತನ್ನ ಅಷ್ಟೇ ಸ್ವೀಕರಿಸಿದ್ದೀನಿ. ಏನಂದ್ರೆ ಇನ್ನೊಬ್ಬರಿಗೆ ನಾನು ಮಾದರಿ ಆಗಿ ಉಳಿಬೇಕನ್ನೋ ಬಾಳ ಐತನ. ಸತ್ಯ, ಕಾಲ ಮಿಂಚಿಲ್ಲ. ಈ ತರ ಮೋಸ ಹೋಗ್ಬೇಡ್ರಿ. ಗಂಡ ಹೆಂಡತಿ ಒಳಗೆ ಇನ್ನೊಬ್ಬರು 3ನೇದವ್ರನ್ನ ಎಂಟ್ರಿ ಮಾಡ್ಕೋಬೇಡ್ರಿ ಅನ್ನುವಂತದ್ದು ಬಹಳ ಇದು. ಇಲ್ಲಿ 3ನೇವ್ರು ಯಾರು ಎಂಟ್ರಿ ಆದ್ರು ಅಂತ ನಿನ್ನ ಅಪೇಕ್ಷೆ ಅಥವಾ ನಿಮ್ಮ ಅಂದಾಜು? 3ನೇವ್ರು ಯಾರು ಬಂದ್ರಪ್ಪ ನಿನ್ನ ವಿಚಾರದಲ್ಲಿ? ಈ ಗಂಡ ಹೆಂಡತಿ ವಿಚಾರದೊಳಗ ಅದೇ ಯಾರು ಬಂದ್ರು ನಿನ್ನ ವಿಚಾರದಲ್ಲಿ? ಮತ್ತೆ ತಾಯಿ ಬಂದ್ಲಲ್ಲ ಇದ್ರೊಳಗೆ, ಆಕೆನ 3ನೇವ್ರು ಅಂತ ಹೇಳ್ತಿದ್ದೀರಿ. ಹೌದಣ್ಣ. 3ನೇವ್ರು ಯಾವಾಗ? ಕೇಳಿಸ್ಕೊ. ಈ 3ನೇವ್ರು ಅನ್ನೋದಕ್ಕೊಂದು ಬೇರೆದೇ ವ್ಯಾಖ್ಯಾನ ಇದೆ. ಏನಂದ್ರೆ, ನಿನ್ನ ಬದುಕಿನ ಉದ್ಧಾರಕ್ಕೋಸ್ಕರ 1000 ಜನ ಬಂದು ಸಲಹೆ ಕೊಟ್ಟರು ಕೂಡ ಅವ್ರು 3ನೇವ್ರು ಆಗಲ್ಲ, ಅವ್ರು ನಿನ್ನವರೇ ಆಗ್ತಾರೆ. ಯಾವಾಗ ನಿನ್ನ ಸಂಸಾರದ ಏಳಿಗೆಗಿಂತ ನಿನ್ನ ಸಂಸಾರದ ತುಂಡು ಮಾಡ್ಲಿಕ್ಕೆ, ನಿನ್ನ ಸಂಸಾರವನ್ನು ನುಚ್ಚುನೂರು ಮಾಡ್ಲಿಕ್ಕೆ ಬರ್ತಾರೆ, ಅವರು ಮಾತ್ರ 3ನೇವ್ರು. ಅಂದರೆ ನಮ್ಮ ಹಿರಿಯರು ಹೇಳಿದ್ರು, 3ನೇವ್ರ ಮಾತು ಕೇಳ ಹಾಳಾಡ್ಬೇಡ್ರಪ್ಪ ಅಂದ್ರೆ ಅದರ ಅರ್ಥ ಯಾರ ಮಾತು ಕೇಳಬೇಡಿ ಅಂತಲ್ಲ. ಯಾರು ನಿಮ್ಮ ಸಂಸಾರವನ್ನು ನುಚ್ಚುನೂರು ಮಾಡೋ ಉದ್ದೇಶವನ್ನು ಹೊಂದಿದ್ದಾರೆ, ನಿಮ್ಮ ಹೆಂಡತಿ ಹತ್ರ ಬಂದು ಗಂಡನ ಬಗ್ಗೆ ಕೆಟ್ಟದಾಗಿ ಹೇಳೋದು, ಗಂಡನ ಹತ್ರ ಹೋಗಿ ಹೆಂಡತಿ ಬಗ್ಗೆ ಕೆಟ್ಟದಾಗಿ ಹೇಳೋದು, ಈ ರೀತಿಯಲ್ಲಿ ಯಾರಿರ್ತಾರೆ ಅವರು 3ನೇವ್ರು ಉನ್ಸ್ಕೊಳ್ತಾರೆ. ಅದ್ರ ಹೊರತಾಗಿ ಒಳ್ಳೇದು ಬಯಸ್ತಿ ಒಳ್ಳೇದೇ ಹೇಳಲಿಕ್ಕೆ ಬಂದು 1000 ಜನ ಬಂದ್ರು ಅಲ್ಲಿ 3ನೇವ್ರು ಅನ್ನೋ ಲೆಕ್ಕನೇ ಇಲ್ಲ ಅಲ್ಲಿ.
ಹೌದಣ್ಣ, ಹೌದು, ಇದು ಮಾತ್ರ ಮೂರನೇವ್ರು 100% ಯಾರು? ಕರೆಕ್ಟ್ ಅಣ್ಣ. ಒಂದು ಅತ್ತೆಯಾದವಳು ಅಥವಾ ಮಾವನಾದವರು, ನೋಡವ್ವ ಇವತ್ತು ನಾವೇನೋ ಇದ್ದೀವಿ ಅಂತ ನೀನ್ ತವ್ರ ಮನೆ ಕರ್ಸ್ಕೊಂಡು ಕೂರಿಸ್ಕೊಳ್ತೀವಿ ಅಂದ್ಕೊಳ್ಬೇಡ, ನಾಳೆ ನಮಗೂ ವಯಸ್ಸಾಗುತ್ತೆ, ನೀನ್ ಅನಾಥೆ ಆಗ್ತೀಯ. ಹಾಗಾಗಿ ಗಂಡನೇ ಪ್ರತ್ಯಕ್ಷ ದೇವರು. ಆತ ತೀರಾ ಏನು ಕೆಟ್ಟ ಸಂಬಂಧ ಇಟ್ಕೊಂಡು ನಿನ್ನ ಬದುಕೇನು ಹಾಳು ಮಾಡ್ತಿಲ್ಲ, ಹಾಗಾಗಿ ಹೋಗಮ್ಮ ಅಂತ ಅತ್ತೆ ಮಾವ ಹೇಳಬೇಕು. ಇಲ್ಲ ಅತ್ತೆ ಮಾವ ಅಷ್ಟು ಹೇಳೋ ಸಂಸ್ಕಾರ ಅವ್ರಿಗಿಲ್ಲ, ಬರೀ ಕಿತ್ತಾಡೋದು ಬೇರ್ಪಡಿಸೋ ಬುದ್ಧಿ ಅತ್ತೆ ಮಾವನಿಗಿತ್ತ, ಓಲಿ ಹೆಂಡ್ತಿಗಾದ್ರೂ ಬುದ್ಧಿ ಇರ್ಬೇಕು. ಅಂದರೆ ಅತ್ತೆ ಮಾವ ಬುದ್ಧಿ ಇರಬೇಕು, ಇಲ್ಲ ಹೆಂಡ್ತಿ ಬುದ್ಧಿ ಇರಬೇಕು, ಇಬ್ಬರು ಅವರೇ ಆದ್ರೆ ಇಲ್ಲಿ ಯಾರ ಕತೆ ಹೇಳೋದು? ಅಯ್ಯೋ ನನ್ನ ಅಪ್ಪ ಅಮ್ಮ ಬರೀ ನನ್ನ ಸಂಸಾರ ಹಾಳು ಮಾಡೋದ್ರನ್ನೇ ಹೇಳ್ಕೊಡ್ತಾಳಪ್ಪ, ನಾನು ನಮ್ಮ ಅಪ್ಪ ಅಮ್ಮನ ಮಾತು ಕೇಳಲ್ಲಪ್ಪ ಅಂತ ನಿನ್ನ ಹೆಂಡತಿ ಅಂದ್ಕೊಳ್ಬೇಕಿತ್ತು. ಇಬ್ಬರಲ್ಲೊಬ್ರು ಬುದ್ಧಿವಂತರಾಗಿದ್ರು ಉಳಿತಿತ್ತು. ಬಟ್ ಇಬ್ರು ಅದೇ ದುಷ್ಟ ಬುದ್ಧಿ ಆದಾಗ ಅದೇ ಹೇಳ್ತಾರಲ್ಲ, ಈಜ್ಲಿಗೆ ಮಸಿ ಸಾಕ್ಷಿ ನಂಗೆ ಆಯ್ತು. ಹಂಗೆ ಒಂದ್ ಸ್ವಲ್ಪ ಏನೇನೋ ಕತಿ ಅದನ್ನ ಹುಡುಕಿ ಬಿಟ್ರೆ ಏನೇನೋ ಕತಿ. ಬೇಡಪ್ಪ, ನೀನೀಗ ಅದನ್ನ ಏನೇ ಮೆಲುಕು ಹಾಕಿದ್ರು ಕೇಳಿಸ್ಕೊ, ಅದನ್ನ ಏನು ಮೆಲುಕು ಹಾಕಿದ್ರು ದುಃಖವೇ ಹೊರತು ಏನ್ ಪ್ರಯೋಜನ ಇಲ್ಲ. ಹೌದಣ್ಣ, ಆ ಮೆಲುಕು ಹಾಕುವುದನ್ನು ಬಿಡು, ಹೊಸ ಬದುಕಿನ ಕಡೆ ಗಮನ ಕೊಡಪ್ಪ. ಪರವಾಗಿಲ್ಲ, ಸಮಾಜ ಏನಾದರೂ ಒಂದ್ಲಿ, ಜನರು ನೆಂಟರು ಯಾವ ಪ್ರೋಗ್ರಾಮ್ಗೂ ಹೋಗ್ಬೇಡ, ಯಾರನ್ನೂ ಮಾತಾಡಿಸ್ಬೇಡ, ನಿನಗೆ ನೆಮ್ಮದಿ ಇರೋ ಜಾಗವನ್ನು ಕಂಡುಕೊ. ನಿನ್ನ ತಾಯಿಯ ಪಾದ, ನಿನ್ನ ತಾಯಿಯ ಮಡಿಲು, ನಿನ್ನ ತಾಯಿಯ ಸೇವೆ, ಇಡೀ ಜಗತ್ತು ನಿನ್ನ ಕಡೆ ಬೆರಳು ತೋಡಿ ಕೈ ತೋರಿಸಿ ನಗಲಿ, ಗಹಗೈಸಿ ನಗಲಿ, ತೊಂದರೆ ಇಲ್ಲ. ನೀನು ಯಾವ ಜಾಗದಲ್ಲಿ ಬಿದ್ದೋ ಅದೇ ಜಾಗದಲ್ಲಿ ನಿಲ್ಬೇಕಪ್ಪ. ಇನ್ನೂ 40 ವರ್ಷ, ಇನ್ನೊಂದು 30 ವರ್ಷ ಅಂತಲೂ ಅಂದಾಜು ಇಟ್ಕೊಳ್ಳೋಣ. ಭರವಸೆ ಇರಲಿ ಬದುಕನಿ. ಇಲ್ಲ ನಾನು ಚೆನ್ನಾಗಿ ಬದುಕ್ತೀನಿ ಅಂತ, ನಾಳೆನೇ ಸಾವು ಬರಲಿ ತೊಂದರೆ ಇಲ್ಲ, ಬಟ್ ಭರವಸೆ ಇರಬೇಕಲ್ಲ. ಇಲ್ಲಪ್ಪ ಇನ್ನೂ 30 ವರ್ಷ. ಯಾಕಂದರೆ ಸಾಧಕನಾಗಿ ಛಲ ಬಂದು ಹೊರಟು ನಿಂತರೆ 30 ವರ್ಷದಲ್ಲಿ ಆಗದೆ ಇರೋದು 3 ವರ್ಷಕ್ಕೆ ಸಾಧನೆ ಮಾಡ್ಬೋದು ಸರ್. ಛಲ ಇರಲಿ. ಈ ನಡೆದ ಘಟನೆಗಳನ್ನು ಇಟ್ಟುಕೊಂಡೇ ನಿಮ್ಮ ಬದುಕು ಹಾಳಾಯಿತು ಅಂತ ಅಂದುಕೊಳ್ಬೇಡಿ. ಜೀವನ ಕೊನೇ ಸಮಯದಲ್ಲಿ ಭಗವಂತನ ಕಡೆ ಮುಖ ಮಾಡಿದವ್ರಿಗೂ ಸ್ವರ್ಗ ಇದೆಯಂತೆ. ಜೀವನ ಪೂರ್ತಿ ಕೆಟ್ಟದಾಗ ಬದುಕಿ, ಜೀವನ ಪೂರ್ತಿ ಮೋಸ ಮಾಡಿ, ನೀವು ಇಲ್ಲಿ ಮೋಸ ಮಾಡಿದವರಲ್ಲ, ಮಾಡಿಸಿಕೊಂಡವರು, ಅಂದರೆ ಮೋಸಕ್ಕೆ ಒಳಗಾದವರು. ಹಾಗಾಗಿ ಇಲ್ಲಿ ನಿಮಗೆ ಯಾವ ಪಾಪವೂ ಇಲ್ಲ. ಪಾಪ ಎಲ್ಲಾಯಿತು ಅಥವಾ ಎಲ್ಲಿ ನೀವು ತಪ್ಪು ಮಾಡಿದ್ರಿ ಅಂದರೆ, ಎಲ್ಲಿ ಯಾವುದನ್ನು ಬಹಳ ಕಟುವಾಗಿ ವಿರೋಧಿಸಬೇಕಿತ್ತು, ಅದ್ಬಸ್ತಲ್ಲಿ ಇಟ್ಕೊಳ್ಬೇಕಿತ್ತು, ಆ ಸಮಯದಲ್ಲಿ ನೀವು ಯಾಕೋ ಮೃದುವಾಗಿದ್ದರಿಂದ. ಯಾವಾಗಲೂ ಅಷ್ಟೇ ಸರ್, ನಮಗೆ ಮಕ್ಕಳು ಮಣ್ಣು ತಿಂದಾಗ ಬಾಯಿ ಮೇಲೆ ಹೊಡೆಯೋದು ಗೊತ್ತಿರಬೇಕು, ಮಕ್ಕಳಿಗೆ ತಿಂಡಿ ತಿನ್ನೋ ಆಸೆ ಆದಾಗ ತಿಂಡಿ ಕೊಡಿಸೋದು ಗೊತ್ತಿರಬೇಕು. ನಾನು ಬರೀ ಮಣ್ಣು ತಿಂದರೂ ಕೂಡ ಅಯ್ಯೋ ಹೊಡೆದ್ರೆ ಅವಕ್ಕೆ ಬೇಜಾರಾಗುತ್ತೆ ಅಂತ ಸುಮ್ಮನೆ ಇದ್ರೆ ನಾಳೆ ಮಣ್ಣು ತಿಂದೇ ಸತ್ತೋಯ್ತವೆ. ನಿಮ್ಮ ಸಂಬಂಧ ಕೂಡ ಹಂಗೆ ಸತ್ತು ಹೋಗಿದ್ದು. ಎಲ್ಲಿ ಬಾಯಿ ಮೇಲೆ ಹೊಡೆದು ಸರಿ ಮಾಡಬೇಕಿತ್ತು, ಹಂಗೆ ಬಾಯಿ ಮೇಲೆ ಹೊಡೆದಿದ್ರೆ ಇನ್ನೂ ಬೇಗ ಕಿತ್ತು ಹೋಗೋದು ಸರ್. ಕಿತ್ತೋಲಿ ಬಿಡಿ, ಇವತ್ತು ಕಿತ್ತು ಹೋಗೋದು ಅವತ್ತೇ ಆಗಿದ್ದಿದ್ರೆ ಇನ್ನೊಂಚೂರು ನೆಮ್ಮದಿ ಆಗಿರ್ಬೋದಿತ್ತಲ್ಲ. ಇವೆಲ್ಲ ನೋಡಿ ಸರ್, ನಾನು ಸಾವಿರಾರು ಸಂಬಂಧಗಳನ್ನು ಕೂಡಿಸಿದ್ದೀನಿ, ಕೆಲವೊಂದು ಅನಿವಾರ್ಯವಾಗಿ ದೂರ ಮಾಡಿದ್ದೀನಿ ಕೂಡ. ಅಂದರೆ ನಾನು ಬೇಕಂತ ಅವ್ರನ್ನ ಬೇರ್ಪಡಿಸಿದ್ದು ಅಂತಲ್ಲ, ಅವು ಕೊಚ್ಚಾಡಿಕೊಂಡು ರಕ್ತಪಾತದ ಅಂತ್ಯ ಆಗೋದ್ರ ಬದಲು ಪ್ರೀತಿಯಿಂದ ಬೇರ್ಪಡಿಸಿದ್ದೀನಿ. ಯಾಕಂದರೆ ಪ್ರೀತಿಯಿಂದ ಒಂದು ಮಾಡೋದು ಎಷ್ಟು ಧರ್ಮವೋ ಅಷ್ಟೇ ಮುಂದಾಗೋ ದುರಂತವನ್ನು ತಪ್ಪಿಸ್ಲಿಕ್ಕೆ ಬೇರ್ಪಡಿಸೋದು ಅಷ್ಟೇ ಮುಖ್ಯ. ನಾನು ವಾದನ ಮಾಡಕ್ ಹೋಗಿಲ್ಲ, ನಾನು ಕೋರ್ಟ್ನಲ್ಲಿ ವಾದ ಮಾಡಕ್ ಹೋಗಿಲ್ಲ, ನಾನು ಹೇಳ್ಬಿಟ್ಟೆ, ಜಡ್ಜ್ ಸಾಹೇಬರಿಗೂ ಹೇಳಿದ್ದೇನೆ. ಆಯ್ತಪ್ಪ, ಸಮಯ ಆಯ್ತು, ನಿನ್ಗೆ ಒಳ್ಳೇದಾಗಲಿ. ಏನೇ ಮಾತಾಡಬೇಕಂದ್ರು ಈ ನಂಬರ್ಗೆ ಮೆಸೇಜ್ ಮಾಡಪ್ಪ, ಅವ್ರು ನಿಮ್ಗೊಂದು ಸಮಯ ಕೊಡ್ತಾರೆ, ಅಲ್ಲಿ ನಾನು ಮಾತಾಡ್ತೀನಿ. ನಿನ್ ತಾಯಿ ಚೆನ್ನಾಗಿ ನೋಡ್ಕೊಳಪ್ಪ. ಅಣ್ಣ ಏನಂತ ಮೆಸೇಜ್ ಮಾಡ್ಬೇಕಣ್ಣ? ಜಸ್ಟ್ ನನಗೆ ಪರ್ಸನಲ್ ಆಗಿ ಗುರುಗಳ ಜೊತೆ ಮಾತಾಡಬೇಕು ಅಂತ ಒಂದು ಮೆಸೇಜ್ ಮಾಡಿ, ಪರ್ಸನಲ್ ಕೌನ್ಸಿಲಿಂಗ್ ಅಂತ ಅಲ್ಲಿ ಮೆನ್ಷನ್ ಮಾಡಿ. ಸೊ ನಿಮಗೊಂದು ಇಂಗ್ಲಿಷ್ ಬರೋದಿಲ್ಲ. ಅಯ್ಯೋ ಏನ್ ತೊಂದ್ರೆ ಇಲ್ಲ, ನಾನು ಗುರುಗಳ ಹತ್ರ ಮಾತಾಡಬೇಕು. ಅಲ್ಪ ಸ್ವಲ್ಪ ಬರ್ತೈತೆ. ಇಂಗ್ಲಿಷ್ ಬೇಡಪ್ಪ, ನಾನು ಸುಮ್ಮನೆ ಹೇಳಿದೆ ಅಷ್ಟೇ. ಅಂದ್ರೆ ಅದೊಂದು ಕೌನ್ಸಿಲಿಂಗ್ ಅಂತ ಕರಿತೀವಿ, ಅದಕ್ಕೆ ಹೇಳಿದೆ ಅಷ್ಟೇ. ಸೊ ನೀವು ಇದೇ ನಂಬರ್ಗೆ ವಾಟ್ಸಪ್ ಮಾಡಿ, ಮುಂದಿನ 2 ವಾರದಲ್ಲಿ ನಿಮ್ಗೊಂದು ಸಮಯ ಸಿಗುತ್ತಪ್ಪ. ದಯವಿಟ್ಟು ನಿಮ್ಗೆ ಒಳ್ಳೇದಾಗಬೇಕು. ನೊಂದಿದ್ದೀರ, ನನಗೆ ಅರ್ಥವಾಗುತ್ತೆ. ಬಟ್ ನನ್ನ ಮಾತಿಂದ ಬೇಸರವಾಗಿದ್ರೆ ಕ್ಷಮಿಸಿ, ಬಟ್ ನಾನು ಸತ್ಯವನ್ನೇ ಹೇಳ್ತೀನಿ. ನಿಮಗೆ ನಿಮಗೆ ಖುಷಿ ಆಗ್ಲಿ ಅಂತ ನಾನು ಸುಳ್ಳು ಹೇಳಿಕ್ ತಯಾರಿಲ್ಲ. ನಿಮ್ಮ ನಾಳೆಗಳು ಚೆನ್ನಾಗಿರ್ಬೇಕು. ನಾನು ಕೃಷ್ಣ ಇಬ್ಬರೂ ಪ್ರೀತಿಯಿಂದ ಹಾರೈಸ್ತಾ ಇದ್ದೀವಿ. ನಿನ್ನ ತಾಯಿಯ ಕಣ್ಣಲ್ಲಿ ನೀರು ಬರದಂಗೆ ಅವರಿಗೆ ಈ ಕೊರಗು. ಯಾಕಂದ್ರೆ ಒಬ್ಬ ಮಗನಾಗ ನೀನ್ ದುಃಖದಲ್ಲಿದ್ದಾಗ ತಾಯಿಗೆ ಅದು ಇನ್ನಿದ್ದು ದೊಡ್ಡ ದುಃಖ. ಹೌದಣ್ಣ, ನನಗಿಂತ ಹೆಚ್ಚಿಗೆ ಅವ್ರಿಗೆ. ಹೌದಲ್ವಾ? ಹಾಗಾಗಿ ಅಮ್ಮ ಬಿಡು,
ನಾನು ನಿನ್ನ ಜೊತೆ ಇರ್ತೀನಿ, ನಿನ್ನ ಆಶೀರ್ವಾದ ಇದ್ರೆ ಸಾಕು. ಏನು ನಾಳೆ ಇನ್ನೊಂದು ಮದುವೆನೋ ಇನ್ನೇನೋ ಆಮೇಲೆ ನೋಡೋಣ, ನಾವೀಗ ನಗನಗ್ತಾ ಚೆನ್ನಾಗಿರೋಣ. ಏನು ಮದುವೆ ಆದವರೆಲ್ಲ ಚೆನ್ನಾಗಿದ್ದಾರೆ ಅಂತಲ್ಲ, ಅಥವಾ ಹೆಂಡತಿ ಬಿಟ್ಟು ಹೋದವರೆಲ್ಲ ಹಾಳಾಗ್ಬಿಟ್ರು ಅಂತಲೂ ಅಲ್ಲ. ಪ್ರತಿ ಸಾರಿ ಈ ಥರದ್ದೇನೋ ನಷ್ಟ ಆದಾಗ, ಇಂಥದ್ದೇನೋ ಸೋಲಾದಾಗ, ಇಂಥದ್ದೇನೋ ಹಿನ್ನಡೆ ಆದಾಗ ಮನುಷ್ಯನಿಗೆ ಛಲ ಬರಬೇಕು. ಅಂದರೆ ಈ ಊರಿಂದ ನಾನು ಇನ್ನೆಲ್ಗೋ ಸಂತೆಗೆ ಹೋಗಬೇಕು, ನಾನು ಹೋಯ್ತೀನಿ ಅಂತ ಛಲ ಇರೋನು ಗಾಡೀಲಿ ಹೋಗ್ತಾ ಇದ್ದಾನೆ, ಎಲ್ಲೋ ಪಂಚರ್ ಆಯಿತು, ಅಲ್ಲೆಲ್ಲೂ ಪಂಚರ್ ಅಂಗಡಿ ಇಲ್ಲ, ಗಾಡಿ ಸೈಡ್ಗಾಗಿ ಯಾವುದೋ ಲಿಫ್ಟ್ ತಗೊಂಡಾದರೂ ನಾನು ಗುರಿ ತಲುಪ್ತೀನಿ. ಇನ್ನವನಿಗೆ ಗಾಡಿ ಪಂಚರ್ ಆದರೆ ಏನಾಗಿದೆ, ಪಂಚರ್ ಆಗೋದು ಅವನಿಗೆ ಲೆಕ್ಕನವೇ ಅಲ್ಲ, ಗುರಿ ತಲುಪಬೇಕಷ್ಟೇ. ಹಾಗೆ ನಾನು ಧರ್ಮದಲ್ಲಿರ್ಬೇಕಷ್ಟೇ, ನಾನು ಭಗವಂತನ ಸ್ಮರಣೆ ಮಾಡಬೇಕಷ್ಟೇ. ಈ ಮಧ್ಯೆ ನಾನು ಯಾರನ್ನ ಒಳ್ಳೆಯವಳು ಅಂತ ಕರ್ಕೊಂಡೆ ಬದುಕಿಗೆ, ಯಾಕೋ ಅವಳು ಬುದ್ಧಿ ತೋರಿಸಿದ್ಲು ಬಿಡಬೇಕು. ಯಾಕಂದ್ರೆ ನಾನು ಹೊರಟಿರೋದು ಭಗವಂತನ ಕಡೆ ಎಂದಾಗ ಇಲ್ಲಿ ಕೆಲವರು ಬರ್ತಾರೆ ಹೋಗ್ತಾರೆ, ಬಟ್ ನನ್ನ ಗುರಿ ಇರೋದು ದೂರ. ಹಾಗಾಗಿ ಇವರ ಈ ಕೆಟ್ಟ ಬುದ್ಧಿ, ಭಗವಂತ ನಿನ್ನ ಪರ ಇದ್ದಾನೆ, ಮುಂದೆ ತಲೆ ಮೇಲೆ ಕಲ್ಲೆತ್ತಾಕಿ ಸಾಯಿಸಿ ಇನ್ಯಾರಿಂದಲೂ ಹೋಗೋದ್ರ ಬದಲು ಇಂಥದ್ರಲ್ಲಿ ಬೇಗ ಬಿಟ್ಟು ಹೋಗಿ ಅವ್ರವ್ರ ಬದುಕನ್ನು ನೋಡ್ಕೊಳ್ಳಿ, ತೊಂದರೆ ಇಲ್ಲ. ಸಮಾಜಕ್ಕೆ ಹೆದರಿ ಬದುಕಬೇಡಪ್ಪ, ಧರ್ಮಕ್ಕೆ ಹೆದರಿ ಬದುಕು. ಭಗವಂತನಿಗೆ, ಕರ್ಮಗಳಿಗೆ, ನಿನ್ನ ಕರ್ಮ ಶುದ್ಧವಾಗಿದ್ದಾವೆ, ನಿನ್ಗೆ ಒಳ್ಳೇದಾಗ್ಲಿ. ಅಂಡ್ ನಾನು ಖಂಡಿತ ನಿನ್ನ ಜೊತೆ ಆಗಾಗ ಮಾತಾಡ್ತೀನಿ. ಧೈರ್ಯ ಆಯ್ತಾನ, ನಿಮ್ಮ ಮುಂದೆ ಹೇಳ್ತೇನೆ. ನಾನು ಇದುವರೆಗೂ 1.5 ವರ್ಷ ಆಯ್ತಾನ ಅವರಿಂದ ದೂರ ಇದ್ದು. ನಾ ಇದುವರೆಗೂ ಮದ್ಯಪಾನ ಇಲ್ಲ, ಏನು ಯಾವ ಚಟ ಇಲ್ಲ. ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ, ಇಲ್ಲೆಲ್ಲರಿಗೂ ಗೊತ್ತಿದ್ದೇನ. ಅದ ಟೆನ್ಷನ್ಗೆ ನಾನು ಯಾವುದನ್ನು ಕಲ್ತಿಲ್ಲ. ಈ ಮೃದುತನ ಅವಶ್ಯವಾಗಿ ನಿನಗೆ ಪುಣ್ಯವನ್ನೇ ಕೊಡುತ್ತೆ. ಬಟ್ ಈ ಲೋಕದಲ್ಲಿ ಬದುಕಬೇಕಾದಾಗ ಕೆಲವೊಮ್ಮೆ ಮೃದುತನ ಸ್ವಲ್ಪ ಕಠಿಣವಾಗಬೇಕಿದೆ. ಈ ಸಂಸಾರದ ಕಾರಣಕ್ಕೆ ಅದನ್ನು ಹೇಳದೆ, ಆ ಕಠಿಣವಾಗಿ ಅಂತ ಹೇಳದೆ ಹೊರತು, ನೀವು ಸಾಮಾಜಿಕವಾಗಿ ಬದುಕುವವರಾಗಿ ನೀವು ಈ ಮೃದುತನವನ್ನೇ ಮುಂದುವರಿಸಿ. ಕೆಲವೊಮ್ಮೆ ಸ್ವಲ್ಪ ಕಠಿಣವಾಗಿ ಎಲ್ಲಿ ಮಾತಾಡಬೇಕು, ಧ್ವನಿ ಎತ್ತಬೇಕು ಅಲ್ಲಿ ಎತ್ತಬೇಕು. ಹೌದ, ನನಗೆ ಅದು ಎಲ್ಲಾ ತರನು ಒಂದೇ ತರ ಹೊಂಟು ಬಿಟ್ಟಿದೆ. ಅದು ಒಳ್ಳೇದಲ್ಲಪ್ಪ. ಶುಭವಾಗ್ಲಿ ತಾಯಿ. ಸ್ನೇಹಿತರೆ ನೋಡಿ, ಇವ್ರ ಕಥೆಯಿಂದ ನಾವು ಕಲಿಬೇಕಾಗಿರೋದು, ನನಗೆ ಎಷ್ಟು ಕೋಪ ಬರುತ್ತೆ ಈ ವ್ಯಕ್ತಿ ಮೇಲೆ ಇದ್ರೆ, ಸಾತ್ವಿಕ ಕೋಪ. ಕೃಷ್ಣ ಎಲ್ಲಿ ತನ್ನ ಹೆಂಡತಿಯ ವಿಚಾರದಲ್ಲಿ, ಈಗ ನೀವು ಹೇಳಿದ್ರು ಸುಲಭ ಅಲ್ಲ ಸರ್, ಬಿಟ್ಟು ಹೋಗ್ಬಿಡ್ತಾರೆ. ಇವತ್ತು ಈಗೇನಾಯಿತು, ಅವತ್ತು ನಾನು ಸ್ವಲ್ಪ ಗಟ್ಟಿಯಾಗಿ ಹೇಳಿದ್ರೆ ಬಿಟ್ಟು ಹೋಗ್ಬಿಡ್ತಿದ್ಲು ಅನ್ನೋದಾದರೆ ಮತ್ತೆ ಈಗೇನಾಗಿದೆ ನೋಡಿ. ಈಗೆಲ್ಲ ಸರಿ ಹೋಯ್ತಾ? ಇಲ್ಲ, ಅದು ಇನ್ನುದ್ದು ಘೋರವಾಯಿತು ಅಲ್ವಾ? ಅದೆಷ್ಟೇ ಪ್ರೀತಿಸಿ ಮದುವೆ ಆಗಿರಿ, ತಪ್ಪು ಕಂಡಾಗ ಇಲ್ಲ ಇದು ತಪ್ಪು, ಇದು ಒಳ್ಳೇದಲ್ಲ ಅಂತ ಸ್ವಲ್ಪ ರೋಷವಾಗಿ ಹೇಳಿರಬೇಕು. ಅದನ್ನು ಬಿಟ್ಟು ಒಳ್ಳೇದಲ್ಲ ಇದು. ನಿನ್ನ ತಾಯಿ ಚೆನ್ನಾಗಿ ನೋಡಿಕೊಂಡ್ರೆ, ನಿಮ್ಮ ಅಕ್ಕ ಯಾಕೋ ಅಕ್ಕನ ಬದುಕು ಹಿಂಗೆ ಆಗಿಬಿಟ್ಟಿದೆ, ಏನೋ ಸರಿ ಹೋಗುತ್ತೆ. ಅಲ್ಲಿವರೆಗೂ ಮನೆಯ ಮಗನಾಗಿ, ಅಕ್ಕನಿಗೆ ತಮ್ಮನಾಗಿ ಜವಾಬ್ದಾರಿ ನಿಭಾಯಿಸಿ. ಮದುವೆ ಆಗಲಿ ಬಿಡಲಿ, ಜವಾಬ್ದಾರಿ ನಿಭಾಯಿಸಿ, ಮುಖದ ಮೇಲೆ ನಗು ಇಟ್ಕೊಳ್ಳಿ, ಚೆನ್ನಾಗಿ ದುಡೀರಿ. ಅಮ್ಮ ಅಕ್ಕನನ್ನು ಸಾಕೋದ್ರ ಜೊತೆಗೆ ಸಮಾಜ ಸೇವೆ ಮಾಡಿ, ಯಾರಿಗೋ ಉಪಕಾರ ಮಾಡಿ, ಯಾರಿಗೋ ಅಜ್ಜಿದಿರಿಗೆ ಸಹಾಯ ಮಾಡಿ, ಆಸ್ಪತ್ರೆಗೆ ಹೋಗಿ ರೋಗಿಗಳ ಅವರ ಸೇವೆ ಮಾಡಿ. ಆ ನಿಟ್ಟಿನಲ್ಲಿ ನಮ್ಮ ಬದುಕನ್ನು ಕಟ್ಟಿಕೊಳ್ಬೇಕು. ಶುಭವಾಗಲಿ ಸ್ನೇಹಿತರೆ. ಇಲ್ಲಿಗೆ ಇಂದಿನ ಈ ಪ್ರೀತಿ ಮಾತು ನೇರ ಪ್ರಸಾರ ಮುಕ್ತಾಯಗೊಳಿಸ್ತೀನಿ. ಮತ್ತೆ ನಾನು ಸೋಮವಾರದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ. ಶುಭವಾಗಲಿ. ತುಂಬ ಹೊತ್ತಾಯಿತು, ಚೆನ್ನಾಗಿ ನಿದ್ದೆ ಮಾಡಿ ಮತ್ತೆ ಸಿಗೋಣ. ಹರೇ ಕೃಷ್ಣ.